ನಮಸ್ತೆ ಗುರುಗಳೇ, ನಾನ್ ಬೆಂಗಳೂರಿಂದ ಅಯ್ಯೋ, ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದೀನಿ ಗುರುಗಳೇ. ಮಿಸ್ ಸಿಕ್ಬಿಡ್ತು. ತುಂಬಾ ಖುಷಿ ಆಗ್ತಾ ಇದೆ. ಬಹಳ ಸಂತೋಷ ನೋಡಿ, ನಿಮ್ಮ ನಗುವಿನಲ್ಲಿ ಬಹಳ ಉತ್ತರ ಅಡಗಿದೆ. ಹೌದು, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ತುಂಬಾ ತುಂಬಾ ಅಂದ್ರೆ 6 ತಿಂಗಳಿಂದ ಟ್ರೈ ಮಾಡ್ತಾನೆ ಇದೀನಿ ಗುರುಗಳೇ. ಲೈನ್ನೇ ಸಿಗ್ತಾ ಇಲ್ಲ. ಮೊನ್ನೆ ಅಂತೂ ಅಳುನೇ ಬಂದೋಯ್ತು. ಪಾಪ ಪಾಪ, ಆಗ್ಲಿ, ಎಲ್ಲ ಒಳ್ಳೇದಾಗ್ಲಿ. ಅಂದ್ರೆ ಎಲ್ಲದಕ್ಕೂ ಒಂದು ಸಮಯ ಬರ್ಬೇಕಲ್ಲವಾ. ಹೌದು ಗುರುಗಳೇ, ಹೌದು ನಿಮ್ಮನ್ನ ಗುರುಗಳೇ. ಕಾಯಿಸೋದಿಕ್ಕೂ ಒಂದು ಅರ್ಥವಿರುತ್ತೆ, ಆದ್ರೆ ಸಾಮಾನ್ಯರಿಗೆ ನಮ್ಗೆ ಅರ್ಥವಾಗದೇ ಇರ್ಬೋದು ಅದು. ಹೌದು ಹೌದು ಬದುಕಲ್ಲಿ ಹೌದು. ಬಯಸಿದ್ದೆಲ್ಲ ಆಯಾ ಕಾಲಕ್ಕೆ ಸಿಗ್ತಾ ಹೋಗ್ಬಿಟ್ರೆ ಬಯಕೆಗಳಿಗೆ ಅರ್ಥವೇ ಇರೋದಿಲ್ಲ. ಹೌದು ಹೌದು ಸ್ವಲ್ಪ ಸತಾಯಿಸಿ ಹೌದು. ಸಿಕ್ಕಾಗ ಅಂದ್ರೆ ಬಹುಶಃ ಮದುವೆಯಾದ ಒಂದೇ ವರ್ಷಕ್ಕೆ ಮಗುವಾದ ಒಂದು ಹೆಂಗಸಿಗೆ ಬಂಜೆತನದ ಬೆಲೆ ಗೊತ್ತಿರಲ್ಲ. ಹೌದು ಹೌದು ಮದುವೆಯಾಗಿ ಹೌದಣ್ಣ. 8 ವರ್ಷ 10 ವರ್ಷ ಆದ್ರೂ ಮಕ್ಕಳಾಗಿಲ್ಲದ ಹೆಣ್ಣು ಮಗಳಿಗೆ ಗೊತ್ತು ಮಕ್ಕಳ ಬೆಲೆ ಅಂತ. ಹೌದಣ್ಣ ಹೌದಣ್ಣ ಇರ್ಲವ, ಕಾರ್ಯಕ್ರಮದಲ್ಲಿ ಕರೆ ಮಾಡಿದ್ದೀರಿ, ನಿಮಗೆ ನೆನಪಿದೆ ತಾನೆ? ಹೌದಣ್ಣ ಹೌದಣ್ಣ. ಆಯ್ತು. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಅಣ್ಣ ನಾನ್ ತುಂಬಾ 2-3 ವರ್ಷದಿಂದ ನೋಡ್ತಾ ಇದ್ದೀನಿ. ಹ್ಮ್ ಹ್ಮ್ ಬಟ್ ನಾನೀಗ ಒಂದು 6 ತಿಂಗಳಿಂದ ಫೋನ್ ಟ್ರೈ ಮಾಡ್ತಾ ಇದ್ದೆ ಅಣ್ಣ. ಹ್ಮ್ ಹ್ಮ್ ಸಿಗ್ತಾನೆ ಇಲ್ಲ ಫೋನು. ಟ್ರೈ ಮಾಡ್ದಾಗೆಲ್ಲ ಹತ್ತಿದೀನಿ ಅಣ್ಣ ನಾನು. ಯಾಕೆ ಅವ್ರೆಲ್ಲ ಹೇಳ್ತಾ ಇರ್ತಾರೆ ಈ 1-3 ದಿನ ಆಯ್ತು, 1 ವಾರ ಆಯ್ತು ಅಂತ. ಹ್ಮ್ ಅವ್ರಿಗೆಲ್ಲ ಸಿಗ್ತಾ ಇದೆ, ಏನಕ್ಕೆ ನಮಗ್ ಸಿಗ್ತಾ ಇಲ್ಲ ಲೈನು ಅಂತ. ಓಕೆ, ಇವಾಗೆಲ್ಲ ತಾಳ್ಮೆಯಿಂದ ಕಾದ್ ಇವಾಗ ಮಾಡಿದ್ದೀರಲ್ಲ. ಹೌದಣ್ಣ ಹೌದಣ್ಣ. ಒಳ್ಳೇದಾಗ್ಲಿ ತಾಯಿ. ನನ್ ಲೈವೇ ಕಾಯ್ತಾ ಇದ್ದೆ ಅಣ್ಣ. ದಿನ ಮೊನ್ನೆನು ಗುರುವಾರನು ಟ್ರೈ ಮಾಡಿದೀನಿ, ಹ್ಮ್ ಸೋಮವಾರನು ನೋಡಿದೀನಿ, ಹ್ಮ್. ಸಿಗ್ತಾನೆ ಇಲ್ಲ. ಇವಾಗ ಲೈವ್ ಕಾಯ್ಕೊಂಡಿದ್ದು ಫೋನ್ ಮಾಡ್ದೆ, ನನ್ನ ಅದೃಷ್ಟ ಸಿಕ್ಕಿದೆ ಅಣ್ಣ. ಇರ್ಲಿ. ಬೆಂಗಳೂರೇ ತಾನೇ ನಿಮ್ದು? ಹೌದು. ಇಲ್ಲ ಅಣ್ಣ, ನಮ್ದು ಊರು ಬೇರೆ. ನನ್ನ ಅಲ್ಲ, ಊರೆಲ್ಲ ಇರೋದು ಬೆಂಗಳೂರಲ್ಲ? ಇವಾಗಿರೋದ್ ಬೆಂಗಳೂರಲ್ಲಿ ಅಣ್ಣ. ನಿಮ್ಮ ನಿಯರ್ ನಿಮ್ಮ ಆಶ್ರಮ ಹತ್ರನೇ ಇದೀವಿ ಅಣ್ಣ. ಆಶ್ರಮಕ್ ಬರಕ್ ಆಗಿಲ್ಲ, ಬರ್ತೀವಿ ಒಂದಿನ. ಆಗ್ಲಿ, ತೊಂದ್ರೆ ಇಲ್ಲ. ಹಾಗಾದ್ರೆ ನಿಮ್ ಕಡೆನೂ ಮಳೆ ಬರ್ತಾ ಇದೆ? ಅಣ್ಣ ಬರ್ತಾ ಇದೆ. ಮನೇಲಿ ಕರೆಂಟ್ ಇದೆಯಲ್ಲ? ಕರೆಂಟ್ ಇದೆ ಅಣ್ಣ, ಇವತ್ತು ನಮ್ ಕಡೆ ಇದೆ. ಆಗ್ಲವ, ಹೇಳುವ, ಏನ್ ವಿಚಾರ? ಏನಿಲ್ಲ ಅಣ್ಣ, ಇದೇ ಫ್ಯಾಮಿಲಿಯಲ್ಲಿ ಇರುತ್ತಲ್ಲ ಅಣ್ಣ, ಅದನ್ನೇ ಹೇಳ್ಕೊಳೋಣ ಅಂತ. ಖಂಡಿತ ಖಂಡಿತ. ಎಷ್ಟು ನಿಮ್ಮ ವಯಸ್ಸು ಎಷ್ಟವ? ಅಣ್ಣ 34 ಅಣ್ಣ ನಮ್ದು. ಹೇಳ್ತಾಯಿ. ಅದೇ ಅಣ್ಣ, ಮದ್ವೆ ಆಗಿದೆ, ಮನೆ ಕಡೆ ಸ್ವಲ್ಪ ಎಲ್ಲ ಪ್ರಾಬ್ಲಮ್. ಏನ್ ಪ್ರಾಬ್ಲಮ್ಮು? ಅದೇ ನಮ್ಮ ಹಸ್ಬೆಂಡ್ ಸ್ವಲ್ಪ ಡ್ರಿಂಕ್ ಮಾಡ್ತಾ ಇದ್ರು ತುಂಬಾ ದಿನದಿಂದ. ಹ್ಮ್ ಅವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಆಗ್ಬಿಡ್ತಣ್ಣ. ಅದು ಐಸಿಯುಗ್ ಹಾಕ್ಬಿಟ್ವಿ 2 ಸಲ. ಹ್ಮ್ ಹಂಗಾಗಿ ಅದು ಸ್ವಲ್ಪ ಲಿವರ್ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಓಕೆ. ಹಂಗಾಗಿ 2 ಸಲ ಐಸಿಯುಗ್ ಹಾಕಿದ್ವಿ. ಅದು ಕಮ್ಮಿನೇ ಆಗ್ತಾ ಇಲ್ಲ ಅಣ್ಣ, BP ತುಂಬಾ ಜಾಸ್ತಿ ಇದೆ. ಹ್ಮ್ ಅದು ಅದ್ರ ಬಗ್ಗೆ ಕೇಳೋಣ ಅಂತಾನೆ ಮಾಡ್ದೆ. ಇನ್ನ ಅತ್ತೆ ಮನೆ ಕಡೆ ಏನು ಅಷ್ಟು ಹೆಲ್ಪ್ ಇಲ್ಲ. ಹ್ಮ್ ಮನೆ ಕಡೆ ಚೆನ್ನಾಗಿ ಅಣ್ಣ, ನಾವು ನಿಯರ್ ನಿಮ್ಮೂರ್ ಹತ್ರನೇ. ನೀವು ಅಜ್ನಳ್ಳಿ ಪಕ್ಕನೆ, ನಾನು ಊರ್ ಹೇಳಲ್ಲ, ಅಜ್ನಳ್ಳಿ ಪಕ್ಕನೆ ನಮ್ದು ಊರು. ನಾವು ನಿಮ್ಮೂರ್ ಮೇಲೆನೆ ನಾವ್ ನಮ್ಮೂರ್ಗ್ ಹೋಗ್ಬೇಕಣ್ಣ. ಹೌದಾ? ಹೌದಣ್ಣ. ಅಲ್ಲೇನೆ. ನಾನೆಲ್ಲೋ ಈಗ ನಾವಿರೋ ಊರು ಅನ್ಕೊಂಬಿಟ್ಟೆ. ನಮ್ಮ ಅಜ್ಜಿ ಊರ್ ಬಗ್ಗೆ ಹೇಳಿದ್ರ? ನಿಮ್ ಅಜ್ಜಿ ಊರು ಅಜ್ನಳ್ಳಿ ಅಜ್ಜನಹಳ್ಳಿ. ಅಜ್ಜನಹಳ್ಳಿ. ಅಜ್ನಳ್ಳಿ. ಆಯ್ತು ಆಯ್ತು, ಒಳ್ಳೇದು. ಇಲ್ಲಿ ಇದೇನ್ ಕತೆ, ಗಂಡನ ಕತೆ ಏನಿದು? ಅಂದ್ರೆ ಯಾಕೆ ಹಂಗಾಯ್ತು? ಅದೇ ಅವ್ರು ತುಂಬಾ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ. ಆಮೇಲೆ ಫ್ರೆಂಡ್ಸ್ ಸರ್ಕಲ್ ಅವರು ಡ್ರಿಂಕ್ಸ್ ಮಾಡಕ್ ಅವರು ಸಾಲ ಕೊಡೋದು, ಇವ್ರು ಸಾಲ ಇಸ್ಕೊಳ್ಳೋದು. ಕಟ್ ಕಟ್ ಆಗ್ತಿದೆ ಧ್ವನಿ. ಧ್ವನಿ 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 ಕಟ್ ಆಗ್ತಿದ್ಯವ? ಅಣ್ಣ ಅದು ಅವರು ಫ್ರೆಂಡ್ಸ್ ಎಲ್ಲ ಸಾಲ ಇಸ್ಕೊಂಡು ಅವ್ರು ಅದಕ್ಕೆ ಬಡ್ಡಿ ಹಾಕಿ ಅಣ್ಣ 4-5 ಲಕ್ಷ ಧ್ವನಿ ಧ್ವನಿ ಕಟ್ ಆಗ್ತಿದೆ. ಧ್ವನಿ ಕಟ್ ಆಗ್ತಾ ಇದೆಯಣ್ಣ. ಈಗ ಮಾತಾಡುವ. ಅದು ಆತರ ಆಗಿ ತುಂಬಾ ಸಾಲ ಇಸ್ಕೊಂಡು ಅಣ್ಣ. ಒಂದ್ ನಿಮಿಷ. ಈಗ ಮದುವೆ ಎಷ್ಟು ವರ್ಷ ಆಯ್ತು? ಅಣ್ಣ ನಮ್ಗೆ 14 ವರ್ಷ ಅಣ್ಣ. ಇವಾಗ ನವೆಂಬರ್ ಬಂದ್ರೆ 14 ವರ್ಷ ಮದ್ವೆ ಆಗಿ. ಎಷ್ಟು ಜನ ಮಕ್ಕಳು? 2 ಇದಾರೆ, ನಮ್ಮ ಮಗಳು ಒಬ್ಬ, ಮಗ ಒಬ್ಬ. ಓಕೆ. ಅವ್ರೇನ್ ಮಾಡ್ತಿದ್ದಾರೆ? ಮಕ್ಳು ಅವನು ಒಬ್ಬ 6th ಇದೆ ಅಣ್ಣ, ಇನ್ನೊಬ್ಳು 3rd ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಅಣ್ಣ. ಅಂದ್ರೆ ನೀವು ಬೆಂಗಳೂರಲ್ಲಿ ಇರೋದು, ಬಟ್ ನೀವು ಮೂಲತಃ ಹಳ್ಳಿ? ನಮ್ದು ಹಳ್ಳಿ ಪಕ್ಕ ಅಂದ್ರಲ್ಲ, ಅಂದ್ರೆ ಗಂಡನ ಮನೆನೋ ತವ್ರ ಮನೆನೋ? ಗಂಡನ ಮನೆ ಅಣ್ಣ. ಬಟ್ ನಿಮ್ ತವ್ರ ಮನೆ ಬೇರೆ? ತವ್ರ ಮನೆ ಬಂದು ತಿಪ್ಟೂರ್ ಹತ್ರ ಅಣ್ಣ. ಆಯ್ತು. ಸೊ ಮದುವೆ ಆಗಿ 14 ವರ್ಷ ಆಯ್ತು? 14 ವರ್ಷ ಅಣ್ಣ. ಅಂದ್ರೆ ಈ ಕುಡಿಯುವ ಚಟ ಆಗ್ಲಿಂದ ಇದ್ದಿದ್ದ ಅಥವಾ? ಅಣ್ಣ ಅದು ಅವಾಗಿಂದನು ಇದೆ, ನಮಗ್ ಗೊತ್ತಾಗ್ಲಿಲ್ಲ. ಬಟ್ ಅವ್ರ ಮನೇಲೆಲ್ಲ ಮುಚ್ಚಿಟ್ಟಿ ಮಾಡ್ಬಿಟ್ರು. ಅದ ಆಮೇಲೆ ಮದ್ವೆ ಆಗ 1 ವಾರಕ್ಕೇನೆ ಗೊತ್ತಾಯ್ತಣ್ಣ. ಬಟ್ ಅವಾಗೇನು ಅಷ್ಟಿರ್ಲಿಲ್ಲ, ಚೆನ್ನಾಗೇ ಇದ್ವಿ. ಈಗ 4-5 ವರ್ಷದಿಂದನ
ತುಂಬಾ ಫ್ರೆಂಡ್ಸ್ ಎಲ್ಲ ಜಾಸ್ತಿಯಾಗಿ ಈ ತರ ಸಾಲ ಮಾಡ್ಕೊಂಡ್ಬಿಟ್ಟು ಆ ಯೋಚನೆಯಲ್ಲಿ ಟೆನ್ಷನ್ಗೆ ಈ ತರ Okay, BP ಸಾಲ ಎಲ್ಲ ಸಾಲ ಏನಕ್ ಮಾಡ್ಕೊಂಡ್ರು? ಸಾಲ ಅದೇ ಹಿಂಗ್ ಫ್ರೆಂಡ್ಸ್ ಅವ್ರು ಕುಡಿಯಕ್ಕೆ ಕರ್ಕೊಂಡ್ ಹೋಗೋದಣ್ಣ. ಬರೀ ಇದಕ್ಕೆ ಅವ್ರು ಕುಡಿಯಕ್ ಕರ್ಕೊಂಡ್ ಹೋಗೋದು, ಬಾರ ನಾನ್ ಕೊಡ್ತೀನಿ ಅಂತ ಕೊಡೋದು ಅವ್ರು. ಅದು ಇವ್ರು ಇಟ್ಕೊಳ್ಳೋದು. ಅದನ್ನ ಸಾಲ ಮಾಡೋದಾರಣ ಅವ್ರು. 5%, 10% ಆ ತರ ಸಾಲ ಅಣ್ಣ. ಅಂದ್ರೆ ಕುಡಿಯೋದಿಕ್ಕೆ ಸಾಲ, ಮನೆ ಉದ್ಧಾರಕ್ಕೆ ಏನಲ್ಲ. ಇಲ್ಲ ಅಣ್ಣ, ಮನೆ ಉದ್ಧಾರಕ್ಕೆ ನಾನ್ ಗಾರ್ಮೆಂಟ್ಸ್ ಹೋಗ್ತಾ ಇದೀನಿ ಅಣ್ಣ, ಅದೇ ದುಡಿಬೇಕು, ನಾನ್ ಇದು ಈ ಮಾಡ್ಕೋಬೇಕು. ಮಧ್ಯೆ ನೀವು ಬೇರೆ ಕೆಲ್ಸಕ್ಕೆ ಹೋಗ್ತಿದ್ರಾ? ಅಣ್ಣ ನಾನ್ ಮದ್ವೆ ಆದಾಗಿಂದನು ಹೋಗ್ತಾನೆ ಇದೀನಿ. ಏನ್ ಮಕ್ಳು ಬಾಳಿ ತನಕ ಅಷ್ಟೇನೆ ಮನೇಲಿರೋದ್ ನಾನು. ಓ, ಮದ್ವೆ ಆದಾಗಿಂದನು ಅದಕ್ ಮುಂಚೆನು ಹೋಗ್ತಾ ಇದ್ದೆ ಅಣ್ಣ. ಅಲ್ಲಿ ಅಪ್ಪ ಇಲ್ಲ, ಹಂಗಾಗಿ ಅಮ್ಮಂಗೆ ಸ್ವಲ್ಪ ಪ್ರಾಬ್ಲಮ್, ಮನೆ ಕಡೆ ನೋಡಕ್ ಆಗಲ್ಲ ಅನ್ಬಿಟ್ಟು ನಾನು ಅವಾಗೂ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಬಟ್ ಇಲ್ಲಿ ಗಂಡನ ಅಪ್ಪ ಅಮ್ಮ ಅರ್ಥಾತ್ ನಿಮ್ಮ ಅತ್ತೆ ಮಾವ ಈ ಗಂಡನನ್ನ ಸ್ವಲ್ಪ ತಿದ್ದಿ ಬೈದ್ ಬುದ್ಧಿ ಹೇಳೋರು ಯಾರು ಇಲ್ವಾ ಇಲ್ಲಿ? ಅಣ್ಣ ಹೇಳ್ತಾರೆ ಅಣ್ಣ. ಅವ್ರು ಏನಂದ್ರೆ ಅವ್ರು ಅಷ್ಟು ತಲೆ ಕೆಡ್ಸ್ಕೊಳಲ್ಲ. ಅವ್ರ ಅಣ್ಣ ತಮ್ಮ ನಮ್ಮ ಮನೆಯವ್ರಿಗೆ 3 ಜನ. ಅವ್ರ ಅಣ್ಣ ತಮ್ಮ ಒಂಚೂರು ಚೆನ್ನಾಗಿದ್ದಾರೆ, ಅವ್ರ ದುಡ್ಡು ಕಾಸೆಲ್ಲ ಚೆನ್ನಾಗ್ ಕೊಡ್ತಾರೆ ಮನೆ ಕಡೆ. ಯಾರಿಗೆ? ಅವ್ರ ಅಪ್ಪ ಅವ್ರಿಗೆ. ಇವ್ರು ಕೊಡಲ್ಲ. ಹಂಗಾಗಿ ಅಷ್ಟು ನಮ್ ಕಡೆ ಅಷ್ಟಿಲ್ಲ ಅಣ್ಣ. ನಮ್ಗೇನು ಅದು ಒಂದ್ ಹೆಲ್ಪಿಂಗ್ ನೇಚರ್ ಏನು ಇಲ್ಲ ಅಣ್ಣ. ಅಂದ್ರೆ ಮೊದ್ಲಿಂದ ಈ ದುಡಿಬೇಕು, ಸ್ವಲ್ಪ ಕೂಡಿಡ್ಕೋಬೇಕಪ್ಪ, ನಾವು ನಾಲ್ವರಂತೆ ಬದುಕಬೇಕು, ಅಥವಾ ಅಣ್ಣ ತಮ್ಮಂದಿರು ಸರಿಸಮಾನರಾಗಿರ್ಬೇಕು, ಈ ಬುದ್ಧಿ ಹೌದಣ್ಣ. ಅವ್ರಿಗೆ ಇದೆಯೋ ಹೆಂಗೋ ಮೈಂಡ್ ಅಲ್ಲಿ ಗೊತ್ತಿಲ್ಲ. ನಾನು ಅದೇ ವಿಷಯನೇ ಅವ್ರಿಗೆ ಹೇಳ್ತಾ ಇರ್ತೀನಿ ಅಣ್ಣ. ಇವಾಗ ನಿಮ್ ಅಣ್ಣ ತಮ್ಮ ಅಷ್ಟು ಒಂಚೂರು ಇದಾರೆ, ಆತರ ಇರೋಣ ನಾವೂನು, ಸ್ವಲ್ಪ ಇದೆಲ್ಲ ಕಮ್ಮಿ ಮಾಡಿ ಅಂತ. ಇವಾಗ ಸಾಲ ಮಾಡ್ಕೊಂಡ್ಬಿಟ್ಟಿದಾರಣ್ಣ, ಅದು ಆಗ್ತಾ ಇಲ್ಲ ತೀರ್ಸಕ್ಕೆ ಅವ್ರಿಗೆ. ಎಷ್ಟು ಸಾಲ ಇದೆ ಅಂದಾಜು? ಅಣ್ಣ 4 ಲಕ್ಷ ಇದೆ ಅಣ್ಣ. ಅಂದ್ರೆ 4 ಲಕ್ಷಕ್ಕೆ 20,000 ಬಡ್ಡಿ ಕಟ್ತಾರಣ್ಣ. ಮಂತ್ಲಿ 20,000 ಬಡ್ಡಿ ಕಟ್ತಾರೆ. ಅಂದ್ರೆ ಆ 4 ಲಕ್ಷವೂ ಕೂಡ ಕೇವಲ ಈ ಮದ್ಯಪಾನ ಅಥವಾ ಕುಡಿಯೋ ಕಾರಣಕ್ಕೆ, ಸ್ನೇಹಿತರ ಅಷ್ಟಕ್ಕೆ ಹೌದಣ್ಣ, ಅಷ್ಟಕ್ಕೇನೆ ಮಾಡ್ಕೊಂಡಿರೋದು. ನಿಮಗೆ ಗೊತ್ತಾಗಿದ್ಯಾ ಅವಾಗ? ಅಣ್ಣ ನನಗೀಗ ಇವ್ರಿಗೆ ಹುಷಾರಿಲ್ಲಂಗ ಆಯ್ತಣ್ಣ. ಅದಕ್ ಮುಂಚೆ 1 ತಿಂಗ್ಳಾಗಿತ್ತು ಗೊತ್ತಾಗಿ. ಆಮೇಲೆ ನಿಮಗೆ ಗೊತ್ತಿಲ್ಲ ಅಣ್ಣ ನನಗೆ ಇಷ್ಟು ಸಾಲ ಇದೆ, ಸಾಲ ಮಾಡ್ಕೊಂಡಿದೀನಿ ಅಂತಾನೆ ಹೇಳ್ಕೊಂಡಿಲ್ಲ ಅವ್ರು ನನಗೆ. ಆಮೇಲೆ ನನಗೆ ಅವ್ರಿಗೆ ಹುಷಾರಿಲ್ದಂಗ ಆದಾಗ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರೇನ, ಅವಾಗ ಅವ್ರ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ನನ್ನ ಹತ್ರ ಅಷ್ಟ್ ಇಸ್ಕೊಂಡಿದ್ದಾನೆ, ಇಷ್ಟ ಇಸ್ಕೊಂಡಿದ್ದಾನೆ. ಈಗ ಆಸ್ಪತ್ರೆ ಸೇರೋ ಸ್ಥಿತಿ ಸೇರಿದ್ದಾರೆ. ಅಣ್ಣ ಅವಾಗ ಫೋನ್ ಮಾಡಿ ಎಲ್ಲಾರು ನನ್ನ ಹತ್ರ ನನ್ನ ನಂಬರು ಇಟ್ಕೊಂಡಿದಾರೆ ಅಣ್ಣ. ಬಟ್ ನನ್ಗೆ ಯಾರು ಫೋನ್ ಮಾಡಿಲ್ಲ, ನನ್ಗೆ ಯಾರು ಹೇಳಿಲ್ಲ. ಒಂದ್ ನಿಮಿಷ ಇಲ್ಲಿ ಈಗ ಯಾರು ಸಾಲ ಕೊಟ್ಟಿದ್ರೋ ಅವರು ಈತ ಯಾಕೋ ಕೆಳಗೆ ಬಿದ್ದ ಅಂದಾಗ ಸಹಾಯಕ್ಕೆ ಫೋನ್ ಮಾಡಿದ್ರು ಅಥವಾ ಸಾಲಕ್ಕೆ ಫೋನ್ ಮಾಡಿದ್ರು? ಅಲ್ಲ ಅಣ್ಣ, ಸಾಲಕ್ಕೆ ಅಣ್ಣ, ಸಹಾಯಕ್ಕಲ್ಲ. ಸಾಲ ನಾನಿಷ್ಟು ಕೊಟ್ಟಿದ್ದೀನಿ, ನಾನಿಷ್ಟು ಕೊಟ್ಟಿದ್ದೀನಿ ಅಂತ ಹೇಳಿ ಸಾಲ ಹೇಳಕ್ಕೆ ಫೋನ್ ಮಾಡಿದಾರಣ್ಣ. ನಾನು ನೀವು ಮರು ಈಸ್ಕೊಳ್ಳಿಕ್ಕೆ ವಾಪಸ್ ಹೌದಣ್ಣ ನೀವು ಬೇಜಾರ್ ಮಾಡ್ಕೊಂಡು ಪರವಾಗಿಲ್ಲ. ನಾನು ತುಂಬಾ ಬೈದ್ಬಿಟ್ಟೆ ಅಣ್ಣ. ಯಾರಿಗೆ? ಅವ್ರಿಗೆ ಫೋನ್ ಮಾಡಿದ್ರಲ್ಲ ಅವ್ರಿಗೆಲ್ಲ ತುಂಬಾ ಬೈದ್ಬಿಟ್ಟೆ. ಅಂದ್ರೆ ಏನ್ ಕಾರಣಕ್ಕೆ? ಅದೇ ಸಾಲ ಯಾರು ಹಿಂಗ್ ಕೇಳ್ಕೊಟ್ಟಿದೀರಾ ನನಗೆ? ಇವಾಗ ಏನಕ್ಕೆ ಫೋನ್ ಮಾಡ್ತೆ? ಅವ್ರಿಗೆ ಹುಷಾರಿಲ್ಲ, ಅವ್ರ ಹಾಸ್ಪಿಟಲ್ ಅಡ್ಮಿಟ್, ಅದು ICU ನಲ್ಲಿ ಇದಾರೆ ಅಂತಿದಂಗೆ ಅಣ್ಣ. ಬರ್ತಾರೋ ಇಲ್ವೋ ಅನ್ನೋ ತರ ಒಂದ್ ಮೆಂಟಾಲಿಟಿಯಲ್ಲಿ ಆತರ ಎಲ್ಲ ಫೋನ್ ಮಾಡ್ದಣ್ಣ ನನ್ಗೆ. ಹಂಗಾಗಿ ನನಗೆ ತುಂಬಾ ಬೇಜಾರಾಗೋಯ್ತು. ನಾನು ಎಲ್ಲಾರ್ಗು ತುಂಬಾ ಬೈದ್ಬಿಟ್ಟೆ. 10 ಜನ ಫೋನ್ ಮಾಡಿದಾರೆ ನನ್ಗೆ. 10 ಜನಕ್ಕೂ ತುಂಬಾ ಬೈದಿದ್ದೀನಿ. ತುಂಬಾ. ಈ ಫೋನ್ ಮಾಡಿರೋದು ಗಂಡನಿಗೆ ಗೊತ್ತಾ? ಆಸ್ಪತ್ರೆಯಲ್ಲಿ ಇದ್ದಾರೆ, ಅವರು ಇಲ್ಲೇ ಪಕ್ಕದಲ್ಲೇ ಇದ್ದಾರೆ. ಅವ್ರಿಗೆ ಗೊತ್ತಾ ಅದು? ಅಣ್ಣ ಗೊತ್ತು, ಅವ್ರಿಗೆ ಹೇಳ್ಕೊಂಡ್ ನಾನ್ ಪ್ರತಿಯೊಂದು ಅವ್ರ ಹತ್ರ ಹೇಳ್ಕೊಂಡ್. ಈ ಕಾರ್ಯಕ್ರಮದಲ್ಲಿ ಆ ಸಾಲಗಾರರು ಫೋನ್ ಮಾಡಿರೋದು ಗೊತ್ತಾ ಅಂದೆ? ಅಣ್ಣ ಗೊತ್ತಣ್ಣ. ಗೊತ್ತಾ? ಗೊತ್ತು. ಏನಂತ ಅವ್ರಿಗೆ ನಾನು ಅವ್ರಿಗೆ ಬೈದ್ನಲ್ಲಣ್ಣ ಸಾಲಗಾರರಿಗೆ. ಅವ್ರು ಮತ್ತೆ ಇವ್ರಿಗೆ ಫೋನ್ ಮಾಡಿದ್ದು, ನಮ್ಮ ಹಸ್ಬೆಂಡ್ಗೆ. ಹಸ್ಬೆಂಡಿಗೆ ಫೋನ್ ಮಾಡಿ ಈ ತರ ಎಲ್ಲ ನಿಮ್ ಮಿಸ್ಸಸ್ ಬೈತಾ ಇದಾರೆ, ಏನ್ ಮಾಡ್ತೀಯೋ ಗೊತ್ತಿಲ್ಲ, ನನ್ಗೆ ಇಷ್ಟ ದಿನದಲ್ಲಿ ವಾಪಸ್ ಕೊಡು ಅಂತ ಹೇಳಿ ಅವ್ರಿಗೆ ಟಾರ್ಚರ್ ಅಣ್ಣ. ಈ 4 ಲಕ್ಷದ ಸಾಲವನ್ನ ಎಷ್ಟು ವರ್ಷಕ್ಕೆ ಅಂದ್ರೆ ಎಷ್ಟು ವರ್ಷದಲ್ಲಿ ಮಾಡಿರೋದು, ಅಥವಾ ತಿಂಗಳಲ್ಲೋ ವರ್ಷದಲ್ಲೋ? ಅಣ್ಣ 2021 24 ಇಷ್ಟು ಸಾಲ ಆಗಿದೆ ಅಣ್ಣ. 4 ವರ್ಷಕ್ಕೆ 4 ಲಕ್ಷ ಸಾಲ ಮಾಡಿದ್ದಾರೆ. ಬಟ್ ನನಗೆ ಈಗ 6 ತಿಂಗಳು ಮುಂಚೆ ಗೊತ್ತಾಗಿರೋದು. ಬಟ್ ಈಗ ಇವರು ಏನ್ ಕಾರಣಕ್ಕೆ ಆಸ್ಪತ್ರೆ ಸೇರಿರೋದು? ಅಣ್ಣ ಅವ್ರಿಗೆ ಡ್ರಿಂಕ್ಸ್ ಮಾಡ್ತಾ ಇದಾರಲ್ಲಣ್ಣ, ಅದು ಲಿವರ್ ಇನ್ಸ್ಪೆಕ್ಷನ್ ಆಗಿತ್ತು. ಅಯ್ಯೋ ಅಣ್ಣ, ಲಿವರ್ ಇನ್ಸ್ಪೆಕ್ಷನ್ ಆಗಿತ್ತು. ಆಪರೇಷನ್ ಮಾಡ್ಬೇಕಂತ ಸ್ಟಾರ್ಟಿಂಗ್ ಹೇಳಿದ್ರು. ಆಮೇಲೆ ಸ್ವಲ್ಪ ದಿನ ಬಿಟ್ಟು ಬನ್ನಿ, ಅದು ಸ್ವಲ್ಪ ಕ್ಯೂರ್ ಆಗ್ಲಿ ಆಮೇಲೆ ಆಪರೇಷನ್ ಮಾಡ್ತೀನಿ ಅಂದಿದ್ರು.
ಹ್ಮ್ ಮತ್ತೆ ಅಣ್ಣ 2 ತಿಂಗಳಿಗೆ ಮತ್ತೆ ಅಡ್ಮಿಟ್ ಆದ್ರು. ಮತ್ತೆ BP ಜಾಸ್ತಿ ಆಯ್ತು ಅವಾಗ. ಹ್ಮ್ 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 ಆ BP ಜಾಸ್ತಿ ಆಯ್ತು ಅಂತ ಹೇಳಿ ಮತ್ತೆ ಅಡ್ಮಿಟ್ ಆದ್ರಣ್ಣ. ಓಕೆ. ಅವಾಗ ಚೆಕ್ ಮಾಡ್ಸಿದ್ಕೆ ಏನ್ ಬೇಡ, ಟ್ಯಾಬ್ಲೆಟ್ ಅಲ್ಲೇ ಸರಿ ಮಾಡ್ತೀವಿ ಅಂತ ಹೇಳಿ ಮೆಡಿಸನ್ ಎಲ್ಲ ಕೊಟ್ರಣ. ಹ್ಮ್ ಹ್ಮ್ ಮೆಡಿಸನ್ ಅಲ್ಲಿ ಇವಾಗ ಕ್ಯೂರ್ ಆಗಿದೆ, ಬಟ್ BP ಹಂಗೆ ಇದೆ ಅಣ್ಣ. BP ಬರ್ತಾ ಇರುತ್ತೆ, ಯಾವಾಗೂ ಹೋಗಿ ತೋರಿಸ್ತಾ ಇರ್ಬೇಕು. ಈಶ್ವರ. ಹ್ಮ್ 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 ಈಗ ಕುಡಿಯೋದು ಬಿಟ್ಟವ್ರಾ? ಬಿಟ್ಟಿದ್ದಾರೆ. ಸ್ವಲ್ಪ ಸ್ಮೋಕಿಂಗ್ ಅಲ್ಲಿ ಇದಾರೆ. ಅದನ್ನ ಸ್ವಲ್ಪ ಅದನ್ನು ಇದು ಮಾಡ್ತವ್ರ? ಅಣ್ಣ ಅದು ಇದು ಎರಡೂ ಮಾಡಿ ಆತರ ಮಾಡ್ಕೊಂಡಿದ್ರು. ಅಲ್ಲ ಆಯ್ತು, ಅದ ಹೋಲಿ ಅತ್ತಾಗಿ ಇದೆಲ್ಲ ಆದ್ಮೇಲೆ ಮತ್ತೆ ಡ್ರಿಂಕಿಂಗ್ ಬಿಟ್ಟಾರೆ, ಬಟ್ ಸ್ಮೋಕಿಂಗ್ ಇನ್ನೂ ಹಂಗೆ ಸ್ಮೋಕಿಂಗ್ ಇದೆ ಅಣ್ಣ. ಅದು ಡ್ರಿಂಕಿಂಗ್ ಬಿಟ್ಬಿಟ್ಟಿದ್ದಾರೆ. ಬಿಡಿ ಅಂದ್ರೆ ನನಗ್ ಟೆನ್ಷನ್. ನನ್ಗೆ ಅವ್ರು ಫೋನ್ ಮಾಡ್ತಾರೆ, ಇವ್ರು ಫೋನ್ ಮಾಡ್ತಾರೆ. ಆ ಟೆನ್ಷನ್ಗೆ ನಾನು ಇದನ್ನೇ ಮಾಡ್ಲೇಬೇಕು, ಆತರ ಹೋಗ್ಲೇಬೇಕು ಅಂತಾರೆ. ಎಲ್ಲಿಗೆ ಹೋಗ್ಬೇಕು? ಅದೇ ಅದು ಸ್ಮೋಕ್ ಮಾಡಕ್ ಹೋಗ್ಬೇಕು, ನಾನು ಸ್ಮೋಕ್ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಟೆನ್ಷನ್ ಜಾಸ್ತಿ ಆಗುತ್ತೆ ಅಂತ. ಮಾತ್ರ ಒಂದಿನ ಅಂತ ಮನೇಲಿ ಇರಲ್ಲ ಅಣ್ಣ. ಅಂದ್ರೆ ಈಗ ಒಂದು ದಿನ ಅಂತ ಮನೇಲಿ ಇರಲ್ಲ, ಹಂಗೆ ಕೆಲ್ಸ ಮಾಡ್ತಾರೆ. ಆ ಕೆಲ್ಸ ಮಾಡಿದ್ರಲ್ಲಿ ಮನೆಗ್ ಸ್ವಲ್ಪ ಈಗ ಒಂದ್ ವರ್ಷದಿಂದ 10,000 ಕೊಡ್ತಾ ಇದಾರೆ. ತಿಂಗಳಿಗೆ 10,000? ತಿಂಗಳಿಗೆ 10,000 ಕೊಡ್ತಾರೆ. ಅವರು ಮೆಡಿಸಿನ್ ಕಂಪ್ನಿಗೆ ಹೋಗ್ತಾರಣ್ಣ. ಅವ್ರಿಗೆ 34,000 ಸಿಗುತ್ತೆ ಸಂಬಳ. ಏನು 34? ಅಣ್ಣ 34,000 ಸಿಗುತ್ತೆ. ಅಲ್ಲ ಮತ್ತೆ 10,000 ಯಾಕೆ ಕೊಡ್ತಾರೆ? ಅವ್ರ ಬಡ್ಡಿ ಕೊಡಕ್ಕೆ ಅವ್ರಿಗೆ 20,000 ಬಡ್ಡಿನೇ ಕೊಡ್ತಾ ಇದಾರಣ್ಣ. ನಂಗೆ ಗೊತ್ತೇ ಇಲ್ಲ. ನಾನು ಈಗ 3 ತಿಂಗಳಲ್ಲಿ 34 ಬರುತ್ತೆ ಅನ್ಕೊಳ್ಳೋಣ. 10 ನಿನಗೆ ಕೊಡ್ತಾರೆ, 20 ಅವ್ರಿಗೆ ಕೊಡ್ತಾರೆ. ಇನ್ 4 ಏನ್ ಮಾಡ್ತಾರೆ? 4 ಗಾಡಿ ಇದೆಯಲ್ಲ, ಬೈಕ್ ಅಲ್ಲಿ ಒಳಗೆ ಕಂಪ್ನಿಗೆಲ್ಲ ಹೋಗಕ್ಕೆ ಅವ್ರ ಖರ್ಚಿಗೆ ಇಕ್ಕೊಂತಾರಣ್ಣ. ಈ 10,000 ಕೊಡ್ತಿರೋದು ಯಾವಾಗ್ಲಿಂದ? 1 ವರ್ಷದಿಂದ ಕೊಡ್ತಾ ಇದಾರಣ್ಣ. ಅದಕ್ಕೆ ಮುಂಚೆ ಕೊಡ್ತಿರ್ಲಿಲ್ವಾ? ಅದಕ್ಕೆ ಮುಂಚೆ ಕೊಡ್ತಿರ್ಲಿಲ್ಲ. ಬರೀ ನೀನೇ ದುಡ್ಡು ನೀನೇ ನಡೆಸ್ಕೊಂಡು ಹೋಗ್ತಿದ್ದ ಮನೆಯ? ಅಣ್ಣ ಅದಕ್ಕೆ ಹಿಂದೆ ಏನ್ ಮಾಡ್ತಿದ್ರಂತ ಅವರು? ಅಣ್ಣ ಅವಾಗ ಮುಂಚೆ ಅದು ಸ್ವಲ್ಪ ಸ್ಯಾಲ್ರಿ ಕಮ್ಮಿ ಇತ್ತು ಅವ್ರಿಗೆ. 15,000 ಬರ್ತಾ ಇತ್ತು. ಹೋಗ್ಲವಾ? ಸ್ವಲ್ಪನೂ ಕೊಡ್ತಿರ್ಲಿಲ್ಲ ಅಂತ ಹೇಳ್ತಿದ್ಯೋ ಅಥವಾ ಮೊದ್ಲು ಈಗಲೂ 10,000 ಕೊಡ್ತಿರ್ಲಿಲ್ಲ ಅಂತ ಹೇಳ್ತಿದ್ಯೋ? 10,000 ಕೊಡ್ತಾ ಇರ್ಲಿಲ್ಲ. ಮನೆಗೆ ಅಂದ್ರೆ ಮನೆ ಬಾಡಿಗೆ ಕಟ್ಟೋರು, ಮನೆಗೆ ಸಾಮಾನ್ ತರೋಣ. ಅವಾಗ ಎಷ್ಟು? ಮನೆ ಬಾಡಿಗೆ 4,000 ಅಣ್ಣ. ಇವಾಗ 4,000. ಅವಾಗ 3,000 ಇದೇ ಮನೇಲಿ ಇರೋದಣ್ಣ ನಾವು. 8 ವರ್ಷ ಆಯ್ತು ಈ ಮನೆಗ್ ಬಂದು. ಹಂಗಾಗಿ ಅವಾಗೆಲ್ಲ ಬಾಡಿಗೆ ಕಟ್ಟೋರು ಮನೆಗೆ ಸಾಮಾನ್ ತಂದು ಹಾಕಾರಣ್ಣ. ಇವಾಗ ಅದು ಸಾಲ ಜಾಸ್ತಿ ಆದಾಗಿಂದ ನಾನು ಇದನ್ ಕೊಡ್ರಿ ಅಂತ ಹೇಳಿ, ಅಮೌಂಟ್ ಕೊಡಿ ಅಂತ ಹೇಳಿ ಅಮೌಂಟ್ ಹಾಕ್ಸ್ಕೊಂತ ಇದ್ದೀನಿ. ಆಗ್ಲಿ, ಬಟ್ ಮಕ್ಕಳು ಕುರಿತಾಗಿ ನಿಮ್ ಕುರಿತಾಗಿ ಒಳ್ಳೆ ರೀತಿಯಲ್ಲಿ ಗೌರವದಿಂದ ಇದ್ದಾರೆ ಅಂದ್ರೆ ಕುಡಿದು ಬಂದು ತುಂಬಾ ತೊಂದರೆ ಮಾಡ್ತಾರ? ಇಲ್ಲ ಅಣ್ಣ ಆತರ ಏನಿಲ್ಲ. ಆತರ ಏನು ಯಾವತ್ತೂ ಜಗಳ ಅಂತ ಮಾಡಿಲ್ಲ ಮನೆಯಲ್ಲಿ. ಬರ್ತಾರೆ. ಈ ರೋಗಕ್ಕೆ ಒಳಗಾದ ಮೇಲೆ ಸ್ವಲ್ಪ ಅವರಲ್ಲಿ ಅಥವಾ ಅವ್ರ ವರ್ತನೆಯಲ್ಲಿ ತಪ್ಪಿನ ಪಶ್ಚಾತ್ತಾಪ ಇದೆ ಅಣ್ಣ. ತುಂಬಾ ಇದೆ ಪಶ್ಚಾತ್ತಾಪ. ತುಂಬಾ ಅಂದ್ರೆ ತುಂಬಾ ಪಶ್ಚಾತ್ತಾಪ ಪಡ್ತಾ ಇದಾರೆ. ಆ ಸಾಲ ತೀರ್ಸ್ಬಿಟ್ಟು ಏನ್ ಬರುತ್ತೆ ಸ್ಯಾಲ್ರಿ ಎಲ್ಲ ನಿನ್ ಕೈಗೆ ಕೊಡ್ತೀನಿ, ನಾನ್ ಯಾವ ವ್ಯವಹಾರನು ಒಪ್ಕೊಳಲ್ಲ ಅಂತ ಇದಾರಣ್ಣ. ಅದ್ರ ಬಗ್ಗೆ ಸ್ವಲ್ಪ ಅದೇ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲಣ್ಣ. ಆಯ್ತು, ಬಟ್ ಈಗ ಸಾಲ ಅವ್ರ ಪಾಡಿಗೆ ಅವ್ರು ತೀರ್ಸುವಷ್ಟು ಶಕ್ತರಿದ್ದಾರೆ. ನಿಮ್ ಪಾಡಿಗೆ ನೀವು ಮನೆ ನೋಡ್ಕೊಂಡ್ರೆ ಇದ್ದಾರೆ ಅಂದ್ರೆ ಅಣ್ಣ, ಬಡ್ಡಿನೇ ಅವ್ರು 20,000 ಕೊಡ್ತಾ ಇದಾರೆ. ಇನ್ನು ಅಸಲು ಎಲ್ಲಿಂದ ಕೊಡ್ತಾರೆ ಅಂತ ನಾನು. ಓಹೋ, ಅಂದ್ರೆ ಈ ಬಡ್ಡಿನೇ ಹೋಗ್ತಾ ಇದೆ, ಅಸಲು ಬಗ್ಗೆ ಯೋಚನೆನೇ ಇಲ್ಲ? ಯೋಚನೆ ಇಲ್ಲ ಅಣ್ಣ. ನಿಮಗ ಆ ಯೋಚನೆ ಇದೆ? ನನಗೆ ಅದು ಯೋಚನೆ. ನಾನು ಯಾವಾಗೂನು ಜಗಳ ಮಾಡೋದ ಆ ವಿಷಯವಾಗಿ ನನ್ ಮನೇಲಿ ಜಗಳ. ಬರೀ ಬಡ್ಡಿನೇ ಕಟ್ಕೊಂಡು ಹೋದ್ರೆ ಹೆಂಗೆ ಮಾಡೋದು? ಈ ತರ ಎಲ್ಲ ಆದ್ರೆ ಸಂಸಾರ ಹೆಂಗಾಗತ್ತೆ? ಮಕ್ಳು ಮರಿ ನೋಡ್ಬೇಕಲ್ವಾ ಅಂತ ಮನೇಲಿ ಅದೊಂದು ವಿಷಯಕ್ಕೆ ಜಗಳ ಅಣ್ಣ. ನೀನ್ ಎಷ್ಟು ದುಡಿತೀಯವ ಅಣ್ಣ? ನಾನು ಪೀಸ್ ವರ್ಕ್ ಹೋಗೋದಣ್ಣ. ನಾವ್ ಕೆಲ್ಸ ಹೆಂಗ್ ಮಾಡ್ತೀವೋ ಹಂಗೆ ಅಣ್ಣ. ನಾನು 20 ತಗೊಂತೀನಿ ಅಣ್ಣ. ತಿಂಗಳಿಗೆ 20,000? 20 ತಗೊಂತೀನಿ. ಪಾರ್ಟಿ ಎಲ್ಲ ಸೇರಿನಾ? ಅದು ಓಟಿ ಇಲ್ಲ ಅಣ್ಣ. ನಾವ್ ಎಷ್ಟು ಕೆಲ್ಸ ಮಾಡ್ತೀವೋ ಆತರ ಸಂಬಳ ಕೊಡ್ತಾರಣ್ಣ. ನಾನು ಬೆಳಗ್ಗೆ 9 ಗಂಟೆಗೆ ಹೋದ್ರೆ ರಾತ್ರಿ 8 ಗಂಟೆಗೆ ಬರ್ತೀನಣ್ಣ. ಅಯ್ಯೋ, ಅಲ್ಲಿ ಮಕ್ಳನ್ನ ಯಾರು ನೋಡ್ಕೊಳ್ತಾರೆ? ಮಕ್ಳು ಅವನು ಮಗ ಇಲ್ಲೇ ಇದ್ದಾನೆ. ಅಮ್ಮ ಮನೇಲಿ ಮಗಳಿದ್ದಾಳಣ್ಣ. ಮಗ ಬಂದ್ ಅವನೇನ್ ಕೇಳಲ್ಲ, ಬರ್ತಾನೆ. ತಿಪ್ಟೂರಲ್ಲಿ? ತಿಪ್ಟೂರಲ್ಲಿ ಇದ್ದಾಳಣ್ಣ. ಇಲ್ಲಿ ಮಗ ನೀವು ಬರ್ದೇ ಹೋದ್ರು ನೋಡ್ಕೊಳ್ತಾನೆ? ಇರ್ತಾನ ಮನೇಲಿ ಇರ್ತಾನೆ?
ಮನೇಲಿ ಇರ್ತಾನೆ. ಮತ್ತೆ ಬಂದು ಸ್ಕೂಲಿಂದ ಬಂದು ಮತ್ತೆ ಟ್ಯೂಷನ್ ಹೋಗ್ತಾನೆ ಅವನು. ಆಮೇಲೆ ನಾನ್ ಬರೋ ಟೈಮಿಗೆ ಬರ್ತಾನ ಅವನು. ಆಯ್ತವ. ಅವ್ರು ಮಾತಾಡ್ತಾರ? ಅಲ್ಲೇ ಇದ್ದಾರ? ಹಾ ಇದಾರಣ್ಣ. ಕೊಡ್ಲ? ಮಾತಾಡ್ತಾರ? ಹಾ ಮಾತಾಡ್ತಾರ. ಕೊಡವ. ಹಲೋ, ಹೇಗಿದ್ದೀರಾ ಸರ್? ರೆಡಿ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಎಷ್ಟು ನಿಮ್ಮ ವಯಸ್ಸು? 44 ಆಗಿದೆ ಸರ್. 44. ಹೌದು ಸರ್. ಈ ಕುಡಿಯೋ ಚಟ ಎಲ್ಲಿಂದ ಶುರುವಾಯ್ತು ನಿಮಗೆ? ಅವಾಗ ಚೆನ್ನಾಗಿದ್ವಿ ಅಂದ್ರೆ ಆರೋಗ್ಯಯುತವಾಗೋ ಅಥವಾ ಹಣಕಾಸಲ್ಲೋ? ಆರೋಗ್ಯಯುತವಾಗಿದ್ವಿ, ಹಣಕಾಸು ಹೋಗಿದ್ವಿ. ಅರ್ಥಾತ್ ನಿಮ್ಮ ಮದುವೆಗೆ ಮುಂಚೆಯಿಂದಲೂ ಇಂಥದ್ದೊಂದೇನೋ ಇತ್ತ ನಿಮಗೆ? ಮದುವೆ ಮುಂಚೆಯಿಂದ ವರ್ಷಕ್ಕೆ 6 ತಿಂಗಳಿಗೆ. ಅಂದ್ರೆ ಸ್ನೇಹಿತರ ಕಾರಣಕ್ಕೂ ಅಥವಾ ಸ್ವಯಂ ಇಚ್ಛೆಯಿಂದಲೋ? ಅದು ಆ ಟೈಮಿಗೆ ಜೊತೆಲಿ ಹೆಂಗಿರ್ತಿದ್ವಿ ಆತರ ಇದ್ ಮಾಡ್ತಾ ಇದ್ವಿ ಸರ್. ಆಯ್ತು. ಬಟ್ ಈ ಸ್ನೇಹಿತರ ಜೊತೆ ಸೇರಿ 4 ಲಕ್ಷ ಕುಡಿಯೋದಿಕ್ಕೆ ಅಂತಲೇ ಅನ್ನೋದಾದ್ರೆ ನೀವು ದುಡ್ದಿದ್ರಲ್ಲಿ ಕುಡಿದಾನೆ ಅವ್ರ ಹತ್ರ ಯಾಕೆ ಎಸ್ಕೊಳ್ತಿದ್ರಿ ನೀವು? ಅದು ಹೇಗೆ ಮನೆ ಅವಾಗ ನಾನೇ ಮೇಂಟೈನ್ ಮಾಡ್ತಾ ಇದ್ದೆ. ಅಲ್ಲ, ಈಗ ಈ ಬೆಟ್ಟಿಂಗ್ ಗಿಟ್ಟಿಂಗ್ ಏನಾರು ಆಡ್ತಿದ್ರು ಹೆಂಗೆ ನೀವು? ಇಲ್ಲ ಸರ್, ಅಯ್ಯೋ ಬೆಟ್ಟಿಂಗ್ ಏನ್ ಆಡ್ತಾ ಇಲ್ಲ. ಈಗ ಆಯ್ತು, ಈಗ ನಿಮಗೆ ಒಂದು 20,000 ಸಂಬಳ ಬರ್ತಿತ್ತು ಅಂದ್ಕೊಳ್ಳೋಣ. ನೀವು ಅದರಲ್ಲಿ ಒಂದು 10,000 ಮನೆ ಕೊಡ್ತಿದ್ರಿ ಅಂದ್ಕೊಳ್ಳೋಣ. ನಿಮ್ಮ ಕಾಸಲ್ಲಿ ನೀವು ಕುಡಿಬೋದಿತ್ತು, ನಿಮ್ಮ ಕೈಲಿದ್ರೆ ಇನ್ನೊಬ್ರಿಗೆ ಕುಡಿಸ್ಬೋದಿತ್ತು. ಮತ್ತು ಈ ಸಾಲ ಮಾಡಿ ಕುಡಿಯೋ ಹಂತಕ್ಕೆ ಹೋಗೋದಾದ್ರೆ ನಿಮ್ಮ ದುಡ್ಡು ಏನು ಮಾಡ್ತಿದ್ರಿ? ಸರ್ ಬರೀ ಕುಡಿಯೋದಕ್ಕೇನೆ ಸಾಲ ಅಷ್ಟೊಂದು ಮಾಡಿಲ್ಲ. ಏನಕ್ಕೆ ಮಾಡಿದ್ರಿ ಅದನ್ನ ಕೇಳಬೇಕು. ಅವಾಗ ಮುಂಚೆ ನಾನೇ ಮನೆ ಮೇಂಟೈನ್ ಮಾಡ್ತಾ ಇದ್ದೆ. ಅವಾಗ ಒಂದ್ ಸ್ವಲ್ಪ ಆಯ್ತು, ಅದಕ್ಕೆ ಒಂದಕ್ಕೊಂದು ಹೇಳ್ದೆ ಒಂದ್ 2-3 ಸರಿ, ಒಂದ್ 2-3 ಜನಕ್ಕೆ. ಒಂದ್ 2-2.5 ಲಕ್ಷ ಇದೆ ಅಂತಾನು, 2.5 ಲಕ್ಷ ಇದ್ದಾಗಿಂದಾನು ಹೇಳ್ಕೊಂಬಂದೆ. ಏನಂತ? ಹಿಂಗೆ ಒಂದ್ 2.5 ಲಕ್ಷ ಸಾಲ ಇದೆ, ತೀರ್ಸಮಕ್ಕು ಅಂತ. ನಿಮ್ ಹೆಂಡತಿಗೆ ಹೇಳ್ತಾ ಬಂದ್ರ? ಹೌದು. ನಮ್ಮ ಹೆಂಡತಿಗೂ ಹೇಳ್ದೆ, ನಮ್ಮ ಅಪ್ಪ ಅಮ್ಮಗೂ ಒಂದ್ 2 ಸರಿ ಹೇಳ್ದೆ, ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ. ಓಕೆ. ಅಂದ್ರೆ ಅಲ್ಲಿ ಸಾಲ ತಗೊಂಡ್ ಮನೆ ನಿಭಾಯಿಸೋದ್ರಾದ್ರೆ ನಿಮ್ ಸಂಬಳ ಏನ್ ಮಾಡ್ತಿದ್ರಿ? ಅದೇ ಮನೆಗೆ ಒಂದ್ ಸ್ವಲ್ಪ ಕೊಡ್ತಾ ಇದ್ದೆ. ಮನೆ ಈಗ ಇವಳು ನಮ್ಮ ಮನೆ ಮಿಸ್ಸಸ್ ಹೇಳ್ತಾರೆ ನೀನ್ ಕೊಡ್ತಿರ್ಲೇ ಇಲ್ಲ ಅಂತ. ನಾನ್ ಮುಂಚೆ 17,000 ರೂಪಾಯಿ ಕೊಡ್ತಾ ಇದ್ದೆ. EMI ಗಳು ಅವಂತೆ ಇವಂತೆ ಅಂತ. ಈಗ ಅವೆಲ್ಲ ಲೆಕ್ಕಕ್ಕೆ ಬರ್ತಿರ್ಲಿಲ್ಲ. EMI ಕಟ್ಟೋದು, ಚೀಟಿ ಕಟ್ಟೋದು ಅವೆಲ್ಲ ಲೆಕ್ಕ ಸಿಕ್ತಿರ್ಲಿಲ್ಲ ಅವು. ಬಟ್ ನಾನು ಒಂದ್ 2 ಸರಿ ಇದ್ ಮಾಡ್ಕೊಂಡು ಇನ್ನೊಂದ್ ಸ್ವಲ್ಪ ದಿನ ಚೀಟಿ ಮುಗೀತೆ, ಇನ್ನೊಂದ್ ಸ್ವಲ್ಪ ದಿನ EMI ಮುಗೀತೆ, ಆಮೇಲೆ ತೀರ್ಸ್ಕೊಳ್ಳೋಣ ಹಿಂಗೆ ಬರ್ತಾ ಇದೆ. ಅದಿನ್ನ ಜಾಸ್ತಿ ಆಯ್ತು. ಬಟ್ ಈ ಮಧ್ಯೆ ನೀವು ಒಪ್ಕೊಳ್ತೀರಾ ಕುಡಿಯೋದು ಅನ್ನೋದು ನನ್ನ ಬದುಕಿಗೆ ಈ ಸ್ಥಿತಿಗೆ ತಂದಿಡ್ತು ಅಂತ? ಅನ್ಕೊಂತೀವಿ, ಬೇಜಾರಾಗಿದೆ ಈಗ. ಬಟ್ ಅಂದ್ಕೊಳ್ಳೋದೇನದು ವಾಸ್ತವ. ಅದು ಅಂದ್ರೆ ನೀವೇನ್ EMI ಕಟ್ತಿದ್ರಿ, ಬಾಡಿಗೆ ಕಟ್ತಿದ್ರಿ, ಅಥವಾ ಮನೆ ಕುರಿತಾಗಿ ಏನೇನು ಮಾಡ್ತಿದ್ರಿ ಅದೆಲ್ಲ ಧರ್ಮ. ಅದರಲ್ಲಿ ಯಾವುದೇ ಹೆಂಡತಿ ಇಲ್ಲ ಅಂದ್ರೂ ಕೂಡ ಇಲ್ಲ ಕಣೆ ನಾನು ಇದು ಮಾಡಿದ್ನಿ ಅಂತ ನೀವು ತೋರಿಸಬಹುದಿತ್ತು. ಈಗ ನಾವು ಅದಕ್ಕೋಸ್ಕರನೇ ನಾನು ಈಗ ಯಾರನ್ನು ಸುಮ್ನೆ ಇದ್ ಮಾಡಕ್ ಹೋಗ್ತಾ ಇಲ್ಲ. ಇದೊಂದ್ ಸಮಸ್ಯೆಯಿಂದ ಬಗೆಹರಿಸ್ಕೊಂಡ್ರೆ ಸಾಕು ಅನ್ನೋ ಅಷ್ಟು ಬೇಜಾರಾಗಿದೆ. ಹೌದು. ಅಂದ್ರೆ ನೋಡಿ ಪಾಪ, ನಿಮಗೆ ನಾನು ಹೇಳೋದು, ಹೆಂಡತಿಗೂ ಹೊಡೆದಿಲ್ಲ, ಪರಿಸ್ಥಿತಿ ಸವಾಸ ಮಾಡಿಲ್ಲ, ಮಕ್ಳನ್ನ ತಾಂಡು ಗಾಡ ಇಟ್ಟಿಲ್ಲ, ನೀವು ಅಂಥದ್ದೇನು ಮಾಡಿಲ್ಲ, ನಾನು ಒಪ್ಕೊಳ್ತೀನಿ. ಆದ್ರೆ ನಾನ್ ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಇವನ್ನೆಲ್ಲ ನಿಭಾಯಿಸೋದಕ್ಕೆ ಮನೆಯಲ್ಲಿ ಒಂದು ನೆಮ್ಮದಿ ವಾತಾವರಣ ಇರಬೇಕು ಮೊದಲು, ಹೌದಲ್ಲ ಸರ್? ಈಗ ನಾನು ಇಷ್ಟು ಮಾಡಕ್ ಕಾರಣನೇ ಮನೆಯಲ್ಲಿ ನೆಮ್ಮದಿಯಾಗಿ ಎಷ್ಟು ಸಪೋರ್ಟ್ ಮಾಡಿದ್ರೆ ನಾನು ಇಲ್ಲಿವರೆಗೂ ಇಷ್ಟು ಇದಕ್ಕವರೆಗೂ ಹೋಗ್ತಿರ್ಲಿಲ್ಲ. ನಾನು ಯಾವ ತರ ಸಪೋರ್ಟ್ ಮಾಡ್ಲಿಲ್ಲ ನಿಮ್ಗೆ ಅವರು? ನಮ್ಗೆ ಈಗ ಒಂದ್ 15,000 ರೂಪಾಯಿ ದುಡ್ಡು ಕೊಡ್ತಾ ಇದ್ನಿ. ಅಟ್ಲೀಸ್ಟ್ ಒಂದ್ 5,000 ಯಾರ್ಗನ ಬಡ್ಡಿ ತೀರ್ಸು ಅಂತ ಹೇಳಿ, ದುಡ್ಡು ಕೊಡು ಅಂತ ಹೇಳಿ ಕೊಡೋ ತರ ಆಗ್ಲಿ, ಇದಾಗ್ಲಿ ಇಲ್ಲ. ಸಾಲ ಮಾಡಿದ್ಯಾ ತೀರ್ಸ್ಕೊ ಅಂತ ಹೇಳಿ ಇಷ್ಟು ಕೊಡ್ಬೇಕು ಅಷ್ಟು ಕೊಡ್ಬೇಕು ಕಂಡೀಷನ್. ಅಂದ್ರೆ ಇಷ್ಟು ಮನೆ ಕೊಟ್ಟೇ ಬಿಡ್ಬೇಕು, ಅದ್ರ ಮೇಲೆ ನೀನ್ ತೀರ್ಸ್ಕೊಳ್ಳೋದು ಬಿಡೋದು ನೆನಪು ಬಿಟ್ಟಿದ್ದು ಅಂತ? ಹೌದು. ನೀನು ಇವಾಗ್ಲೂ ಅಷ್ಟೇ. ಈಗ 15,000 ರೂಪಾಯಿ ಅವರು ಈಗ ಬಡ್ಡಿ ಕೊಟ್ಟಿರೋರು ಸಮಸ್ಯೆ ಎಲ್ಲ ಜಾಸ್ತಿ ಆಯ್ತಲ್ವಾ, ಅವ್ರಿಗೆ ಗೊತ್ತಾಯ್ತಲ್ವಾ. ಅವ್ರು ಹೇಳ್ತಾರೆ ತಿಂಗಳಿಗೆ 5,000 ಕೊಡಪ್ಪ, ಓಲಿ ಬಡ್ಡಿ ಅಂತ ಕೊಡ್ಬೇಡ ಅಂತ ಹೇಳ್ತಾರೆ. ಬಡ್ಡಿ ಬೇಡ, ಅಸ್ಲು ಮಾತ್ರ ಕೊಡು ಅಂತ. ಅಸ್ಲು ಮಾತ್ರ ಓಲಿ. ಅಟ್ಲೀಸ್ಟ್ ಒಂದ್ 3-4 ಜನಕ್ಕೆ ಫ್ರೆಂಡ್ಸ್ ಕಂಪ್ನಿಲಿ ಕೆಲಸ ಮಾಡೋರಿಗೆ ಒಂದ್ 3 ಜನದ ಹತ್ರ ಈಸ್ಕೊಂಡಿದೀವಿ ಒಂದ್ 50,000 ನಾನೇ. ಅವ್ರಿಗೆ ಫೈನಲ್ ಆಗಿ ಏನ್ ಹೇಳ್ತಾರೆ ಅಂದ್ರೆ 3 ಜನಕ್ಕೂ ತಿಂಗಳಿಗೆ 5,000 ಕೊಡು, ಬಡ್ಡಿನೂ ಬೇಡ ಬಡ್ಡಿ ಕಟ್ಲೇ ಬೇಡ, 5,000 10,000 ಕೊಟ್ಕೊಂಡು ಹೋಗು ಅಂತ ಹೇಳ್ತಾ ಇದಾರೆ. ಬಟ್ ನನ್ನ ಹತ್ರ ಅದನ್ನು ಕೊಡಕ್ ಆಗ್ತಾ ಇಲ್ಲ. ಅಂದ್ರೆ ಮನೆಗ್ ಕೊಟ್ರೆ ಅದನ್ನ ಕೊಡ್ಲಿಕ್ಕೆ ಆಗಲ್ಲ. ಹೌದು. ಮನೆಗೆ ಈಗ 15,000 ರೂಪಾಯಿ ಕೊಡ್ತಾ ಇದ್ದೀನಿ. ಈಗ ಮನೆಗೆ ಅಷ್ಟೊಂದು ಬೇಡ ರೀ, ಒಂದ್ 10 ಕೊಟ್ಟು ಇನ್ಮೆ ಆ ಕಡೆ ಅಷ್ಟು ನೋಡ್ಕೊಳ್ಳಿ ಅಂದ್ರೆ ನೀವು ಆ ಕಡೆ ತೀರಿಸ್ತೀರಾ? ಹೌದು. ಅಟ್ಲೀಸ್ಟ್ ಆಕೆ ಅದಕ್ಕೆ ತಯಾರಿಲ್ಲ ಅಂತಲ್ಲ? ಏನ್ ಸರ್? ಈಗ ಆಕೆ ಆ ರೀತಿ ಧಾರಾಳತನ ತೋರ್ಸ್ಲಿಕ್ಕೆ ತಯಾರಿಲ್ವಾ? ಇಲ್ಲ ಸರ್, ತಯಾರಿಲ್ಲ. ಇನ್ನು ಪ್ರೆಜರ್, ಈಗ ಏನು 15,000 ರೂಪಾಯಿ ಕೊಡ್ತಾ ಇದ್ನೋ ಅದ್ರ ಮೇಲೆ ನನ್ಗಿನ್ನ ಬಟ್ಟೆ ಬೇಕು, ನನಗಿನ್ನ ತರಕಾರಿ ತಾಂಬ, ಅದ್ ತಾಂಬ, ಈ ತರ ಕಿರ್ಕೊಳ್ಳು ದಿನ ಬೆಳಗ್ಗೆ ಇದ್ರೆ.
ಮನೆ ಮೇಂಟೆನೆನ್ಸ್ ಅಂತ ಹೇಳ್ಬಿಟ್ಟು 15,000 ರೂಪಾಯಿ ಕೊಡ್ತಾ ಇದೀನಿ ಸರ್. ಈಗ ಆಯ್ತು, ಈಗ ಒಂದ್ ನಿಮಿಷ ಸಮಸ್ಯೆ ಒಳಗೆ ಸಿಗಾಕೊಂಡ್ಬಿಟ್ಟಿದ್ದೀನಿ ನಾನು. ಇಲ್ಲ ಒಂದ್ ನಿಮಿಷ ಈಗ ನನಗೆ ಹೇಳೋದು ಕೇಳಿ. ಈಗ ಒಟ್ಟು ನಿಮ್ಮ ಅಂದಾಜು ದುಡಿಮೆ ಏನು? ನಿಮ್ಮ ಒಟ್ಟು ದುಡಿಮೆ ಏನು? ಇದೆ ಸರ್, ಒಂದ್ 30,000 ಇದೆ. ಆಯ್ತು, 30,000. ಈಗ ಮನೆಗೆ 15 ಕೊಡ್ತಿದ್ದೀರಾ? ಹೌದು. ಇನ್ನು 15 ಉಳಿಯುತ್ತೆ ಅಂದ್ಕೊಳ್ಳೋಣ. ಹೌದು ಹೌದು. ಆ 3 ಜನಕ್ಕೆ 5,000 ಅಂದ್ರೆ ಒಟ್ಟು ಸಾಲಗಾರ ಎಷ್ಟು? 4 3? ಸರ್ ಇದು ಒಂದು 3 ಜನ ಬಂದು ನನ್ನ ಕ್ಲೋಸ್ ಫ್ರೆಂಡ್ ನನ್ನ ಕಂಪ್ನಿಲಿ ಇದಾರೆ. ಅವ್ರ ಹತ್ರ ಎಷ್ಟು 40 1,20,000 ಅಲ್ಲಿದೆ. ಅವರು ಓಕೆ ಕೊಡ್ತಾರೆ. ಬೇರೆಯವರು ಇನ್ನ ಔಟ್ ಸೈಡ್ ಮಿಕ್ಕಿದೆಲ್ಲ ಔಟ್ ಸೈಡ್ ಮಾಡಿದೀನಿ. 4 ಲಕ್ಷ ಒಟ್ಟು ಮಾಡಿರೋದು ನಾನು. ಓಹ್, ಅಂದ್ರೆ ನಿಮ್ ಸ್ನೇಹಿತರಲ್ದಲ್ಲಿ ಹೊರಗಡೆನೂ ಅವ್ರೆ? ಹೌದೌದು. ಅವರೆಲ್ಲ ಬಡ್ಡಿ ಬಿಡ್ಲಿಕ್ಕೆ ತಯಾರಿಲ್ಲ? ಅವ್ರು ಬಡ್ಡಿ ಬಿಡ್ಲಿಕ್ಕೆ ತಯಾರಿಲ್ಲ. ಒಂದ್ ಸ್ವಲ್ಪ ಲೇಟ್ ಆದ್ರೂ ತಡೆಯಲ್ಲ ಅವರು. ಓಹೋ, ಈಗ ಪೇಮೆಂಟ್ ಆಗೋದು ಗೊತ್ತಾಗುತ್ತೆ ಅವ್ರಿಗೆ. ಒಂದ್ ದಿವಸ 2 ದಿವಸ ನೋಡ್ತಾರೆ. ನೋಡಿಲ್ಲ ಅಂದ್ರೆ 10ನೇ ತಾರೀಕು ಅಮ್ಮಮ್ಮ ಅಂದ್ರೆ 10ನೇ ತಾರೀಕು ತಳ್ಬೋದು ಅಷ್ಟೇನಾ. ಅದ್ರ ಮೇಲೆ ಅಸ್ಲದಲ್ಲಿ ಫಸ್ಟ್ ಬಡ್ಡಿ ಕ್ಲಿಯರ್ ಮಾಡ್ಬೇಕು ಅವ್ರದ್ದು. ಆಯ್ತು ಆಯ್ತು, ನನ್ಗೆ ಅರ್ಥವಾಯ್ತು. ಈಗ ಇದು ಏನಂದ್ರೆ ಒಮ್ಮೆ ನಂಬಿಕೆ ಕೆಡಿಸ್ಕೊಂಡ್ಬಿಟ್ರೆ ಮನುಷ್ಯ, ಹೌದೌದು, ನೀನು ಚರ್ಮಕ್ಕೆ ಚಪ್ಪಲಿ ಮಾಡಿಕೊಟ್ರು ನಂಬಲ್ಲ. ಹೌದು. ಅದು ನಿಮ್ ಕತೆ ಅಂತ ಅಲ್ಲ ಸರ್, ನಮ್ ಕತೆ ಆದ್ರೂ ಅಷ್ಟೇ. ಜನರು ಪ್ರೀತಿ ಗಳಿಸ್ಲಿಕ್ಕೆ ತುಂಬಾ ವರ್ಷಗಳು ಬೇಕು. ಹೌದು, ನಾವು ಎಲ್ಲ ಕಳ್ಸಿದ್ವಿ. ಬಟ್ ಇದೊಂದ್ ಸಮಸ್ಯೆ ಸಿಗಾಕೊಂಡು ಮತ್ತೆ ಮನೇಲಿ ಬೇರೆ ಸಿಕ್ಕಾಬಟ್ಟೆ ಟಾರ್ಚರು. ಹಂಗಾಗಿ ಎಲ್ಲಿ ಟಾರ್ಚರು? ಇಲ್ಲೇ ಇದೇ ಸಮಸ್ಯೆ. ಹೆಂಡತಿ ವಿಚಾರದಲ್ಲಿ ಹೇಳ್ತಿದ್ದೆ. ಹೌದು, ಹೆಂಡತಿ ವಿಚಾರದಾಗೆ ಯಾರಿಗ್ ಮಾಡಿದ್ಯಾ, ಯಾರಿಗ್ ಕೊಟ್ಟಿದ್ಯಾ, ಸುಮಾರು ಜನ ಹೇಳಿದ್ರು ಓಲಿ ಆಗ್ಬಿಟ್ಟಿದೆ. ಇದೇನ್ ಅಂತ ಇದಲ್ಲ. ನಾನು ಕರೆಕ್ಟ್ ಆಗಿ ದುಡಿದ್ರೆ 30,000 ರೂಪಾಯಿ ಮೇಲೆ ಬರುತ್ತೆ. ಕರೆಕ್ಟ್ ಆಗಿ ಕೆಲ್ಸಕ್ಕೆ ಹೋಗಿ ಇದ್ ಮಾಡುದು, ಓಟಿ ಪಾಟಿ ಮಾಡಿದ್ರೆ. ಇಲ್ಲಾಂದ್ರೆ 1,000 ಹೆಚ್ಚು ಕಮ್ಮಿ 30,000 ಅಂತೂ ಬರುತ್ತೆ. ಈಗ ನನ್ನ ಹತ್ರ ಈಗ ಕರೆಕ್ಟ್ ಆಗಿ ಕೂತು ಮಾತಾಡಿದ್ರೆ, ಬಡ್ಡಿಯರ್ನು ಕರ್ಸಿದ್ರೆ, ಈಗ ಅವ್ರ ಹೆಂಗ್ ಹೇಳಿದ್ರು ಅವ್ರ ಹತ್ರ ಹಂಗಲ್ಲ ಹಿಂಗೆ ಅಂತ ಕೇಳಿ ಮಾತಾಡಿ ಸಮಸ್ಯೆ ಬಗೆಹರಿಸ್ಕೊಬಹುದು. ಬಟ್ ಯಾರು ಸಮಸ್ಯೆ ಇದು ಬಗೆಹರಿಸೋದಿರ್ಲಿ, ಯಾರು ತಲೆಗೆ ಹಾಕತ್ತಲ್ಲ. ನೀನ್ ಮಾಡಿದ್ಯಾ, ನೀನ್ ತೀರ್ಸ್ಕೊ ಅಷ್ಟೇ. ಅಂದ್ರೆ ಹೆಂಡತಿಯು ಅದನ್ನೇ ಹೇಳ್ತಿರೋದಾ? ಹೌದು ಹೌದು ಹೌದು. ಅಂದ್ರೆ ಈಗ ನೀವ್ ಹೇಳೋ ಪ್ರಕಾರ ಅವ್ರನ್ನ ಕರೆಸಿ ಇರೋ ವಾಸ್ತವನ್ನೆಲ್ಲ ಹೇಳಿ ಯಾರಿಗೆ ಎಷ್ಟು ಕೊಡಬೇಕು. ಸೊ ಒಂದ್ 5-6 ತಿಂಗಳು ಮಿನಿಮಮ್, ಒಂದ್ 6 ತಿಂಗಳು ನಿಮ್ಮನ್ನ ಫ್ರೀ ಬಿಟ್ರೆ ಅದನ್ನೆಲ್ಲ ಮುಗಿಸ್ಕೊಳ್ತೀರಾ ನೀವು? ಒಂದ್ 6 ತಿಂಗಳು ಫ್ರೀ ಬಿಟ್ರೆ ಅಟ್ಲೀಸ್ಟ್ ಈಗ ನಾನು 15,000 ರೂಪಾಯಿ ನಾನು ಮನೆಗೆ ಕೊಡ್ತಾ ಇದ್ನಲ್ವಾ, ನನಗೋಸ್ಕರ ಸಾಲಗಾರರಿಗೆ ಒಂದ್ 5,000, ಇವ್ರಿಗೆ 15,000 ನಾನು ಹಾಕ್ತಿ, ಅದ್ರೊಳಗೆ ಒಂದ್ 5,000 ಅವ್ರಿಗೆ ಕೊಡ್ಬೋದು. ಈಗ ನನಗೆ ಕೊಟ್ಟರೆ ನಿಮ್ಮ ಹತ್ರ 10,000 ಇಸ್ಕೊಂಡು ಒಂದ್ 6 ತಿಂಗಳು ಫ್ರೀ ಬಿಟ್ರೆ ನೀವು ತೀರಿಸ್ತೀರಾ? ಹೌದು ಹೌದು ಹೌದು. ಮತ್ ನೀವು ಕುಡ್ಕೊಂಡ್ ಕೂತ್ಕೊಂಡ್ರೆ ಏನ್ ಮಾಡೋದು? ಇಲ್ಲ ಸರ್, ಬೇಜಾರಾಗ್ಬಿಟ್ಟು ನಮ್ಗೆ ಮನೆ ಟಾರ್ಚರ್ ಕೊಟ್ರೆ ಮಾತ್ರ ನಾನು ಈ ಮಾತುಗಳು ನೀವು 1000 ಸರಿ ಹೇಳಿರ್ತೀರಾ ನಿಮ್ಮ ಹೆಂಡತಿಗೆ? ಹೇಳ್ತೀವಿ ಸರ್. ನಾನು ಸುಮ್ನೆ ಈಗ ಒಂದ್ ಮಾತು ಹೇಳ್ತೀನಿ ಕೇಳಿ. ಮನೇಲಿ ನಗ್ನಾಗ್ತಾ ಚೆನ್ನಾಗಿದ್ದು, ಊಟ ಆಯ್ತಾ, ತಿಂಡಿ ಆಯ್ತಾ, ಈ ತರ ಇದ್ರೆ ನಾನು ಯಾವ್ದೇ ಕಾರಣಕ್ಕೂ ಮನೆ ಬಿಟ್ಟು ಆಚೆಗೆ ಹೋಗಲ್ಲ. ಈ ತರ ನಗ್ನಾಗ್ತಾ ಇದ್ದು ಚೆನ್ನಾಗಿದ್ರೆ ನಮ್ ಸಾಲ ಏನೋ ನನ್ನ ಹಣೆ ಬಾರ ಆಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ನಾನು ಅದ್ರ ಬಗ್ಗೆ ತಲೆ ಕೆಡ್ಸೋಣ ಸುಮ್ನೆ ಮನೇಲಿ ಇರ್ತೀನಿ. ಕಿರಿಕಿರಿ ಜಾಸ್ತಿ ಆಯ್ತು ಅಂದ್ರೆ ಅದು ಸಣ್ಣ ಪುಟ್ಟ ಕಿರಿಕಿರಿಗೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ತುಂಬಾ ಕಿರಿಕಿರಿ ಆಗುತ್ತೆ, ತಲೆ ಕೆಟ್ಟು ಗೊಬ್ಬರ ಹೋಗುತ್ತೆ. ಅವಾಗ ಮಾತ್ರ ನಾ ಆಚೆ ಹೋಗೋದು ಅಷ್ಟೇ, ಮನೆ ಬಿಟ್ಟು. ಆತರ ಆಗ್ಬಿಟ್ಟಿದೆ ಸಮಸ್ಯೆ. ಹಂಗಾಗಿ ಈಗ ಸರಿ ಆಯ್ತು. ಈಗ ನೋಡಿ, ನಾನು ಹೇಳೋದು ಪಾಪ ನಿಮ್ಮಲ್ಲಿ ಆ ಪಶ್ಚಾತ್ತಾಪ ಕಾಣ್ತಾ ಇದೆ. ಅದು ನಿಮ್ಮ ದೊಡ್ಡತನ ಅಂದ್ಕೊಳ್ತೀನಿ. ಮತ್ತೆ ಅದು ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಜೀವನಕ್ಕೆ ನೀವೇ ಜವಾಬ್ದಾರರು. ಅಬ್ಬಬ್ಬಾ ಅಂದ್ರೆ ಹೆಂಡತಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೋದು ಅಷ್ಟೇ. ಸರ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿ, ಅದು ತಲೆ ಕೆಲ್ಸ್ಕೊಂಡ್ರೆ ಇನ್ನ ಇದಾಗೋಗುತ್ತೆ. ಇರ್ಲಿ ಬಿಡಿ. ಆಯ್ತು ಆಯ್ತು. ಈಗ ಪಾಪ ಕೆಲವು ಈಗ ಒಂದು ತಾಯಿ ಒಂದು ಹೆಣ್ಮಗಳಾಗಿ ಗಾರ್ಮೆಂಟ್ಸ್ಗೆ ಹೋಗಿ ಬೆಳಿಗ್ಗೆ 9 ಗಂಟೆಗೆ ಹೋಗಿ ರಾತ್ರಿ 8 ಗಂಟೆಗೆ ಬಂದು ಮನೆ ಕೆಲಸ ಮತ್ತೆ ಮಾಡಿಕೊಂಡು ಮಕ್ಕಳನ್ನ ಸಂಭಾಳಿಸಿ, ಅದು ಹೊರಗಡೆ ಸಾಲ ಮಾಡಿದಷ್ಟು ಈಸಿ ಅಲ್ಲಪ್ಪ. ಹೌದು. ಅಂದ್ರೆ ಅಯ್ಯೋ ನನಗೆ ಹಿಂಗ್ ಮಾಡ್ಲಿಲ್ಲ ಸರ್, ಹಂಗ್ ಮಾಡ್ಲಿಲ್ಲ ಸರ್, ಬೆಳಿಗ್ಗೆ ಹೋಗಿ ನಾನು ಬೇಕಾದ ನಾನು ಮಾಡ್ಕೊಂಡು ಬಂದು, ನಾನು ಯಾವಾಗ ಬೇಕು ಹಂಗೆ ಬಂದ್ಕೊಂಡು ಏನು ಬೇಕಾದ ಮಾಡಿಕೊಂಡು ಒಬ್ಬ ಗಂಡಸಾಗಿ ನಿಮ್ಮ ಕೆಲಸಗಳು ಕೆಲವೊಂದು ಮಿತಿ ಇದ್ದಾವೆ. ಆದರೆ ಈಕೆ ಬೆಳಿಗ್ಗೆ 6 ಗಂಟೆಗೆ ಎದ್ದರೆ ಮತ್ತು ನಿಮಗೆ ಅಡುಗೆ ಮಾಡಿಕೊಟ್ಟು, ಮಕ್ಳಿಗೆ ಅಡುಗೆ ಮಾಡಿಕೊಟ್ಟು ಅವ್ರನ್ನ ಕಳಿಸಿ ಈಕೆ ಗಾರ್ಮೆಂಟ್ಸಲ್ಲಿ ಈಕೆ ಏನು ಕುಂಡು ಸೂಟ್ ಹಾಕ್ತಾರ ಸರ್? ಅದಕ್ಕೇನೆ ನಾವು ಆ ಕೆಲ್ಸಕ್ಕೆ ಹೋಗ್ತಾಳೆ ಅಂತಲೇ ತುಂಬಾ ಸಪೋರ್ಟ್ ಮಾಡ್ತೀವಿ. ಈಗ ಹಿಂದೇನಾಯ್ತು ಅದು ಬೇಡ, ನಾನೀಗ ಹೇಳ್ತೀನಿ ಕೇಳಿಸ್ಕೊ. ಹೇಳಿ ಸರ್. ನೀವು ಹಿಂದಿಂದೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ನೀವು ಆಕೆ ಬಗ್ಗೆ 1000 ಹೇಳಿದ್ರು ಕೂಡ ನಿಮ್ದಿರೋ ಕೆಲವು ಎಡವಟ್ಟುಗಳ ಮುಂದೆ ಆಕೆ ಇನ್ನ 1000 ತಪ್ಪು ಮಾಡಿದ್ರು ಅದು ನಿಮ್ ತೂಗಲ್ಲ. ಹೌದು, ಹಂಗಾಗ್ಬಿಟ್ಟಿದೆ ನಿಮ್ ಕತೆ. ಹೌದೌದೌದು. ಹಾಗಾಗಿ ಆಕೆ ಕೂಡ ಏನೋ ಒಂದು ಕೋಪದಲ್ಲಿ ಅಂತಾಳೆ. ಯಾಕಂದ್ರೆ ಆಕೆನೂ ಹಾದಿ ತಪ್ಪಿರೋ ಹೆಣ್ಣಾದ್ರೆ ನಿನಗೆ ಬೇಕಾದ ನೀನು ಮಾಡ್ಕೊಳ್ಳೋ, ನನಗೆ ಬೇರೆ ಸುಖಕ್ಕೆ ದಾರಿ ನಾನು ಹುಡುಕೊಂಡಿದ್ನಿ ಅಂದ್ರೆ ಅಂಥವ್ರಿಗೆ ಸರಿ, ಇಂಥವ್ರಿಗಲ್ಲ ಅದು. ಹಂಗೆ ನೇತಾಗಿರೋದಕ್ಕೆ ಬಾಯಲ್ಲಿ ಬರ್ತಾವೆ ಮಾತುಗಳು. ಯಾಕಂದ್ರೆ ಧರ್ಮದಲ್ಲಿರೋರ್ಗೆ ಆ ಒಳಗಡೆ ನೋವು ಹಿಂದೊಂದು ಮುಂದೊಂದು ಇರೋಕ್ಕಾಗಲ್ಲ ಅವ್ರಿಗೆ. ಮಕ್ಕಳನ್ನ ಆಯ್ತಪ್ಪ ಒಂದೇ ಮಗು
ಆ ಒಂದು ಮಗುನ ಅಂದರೆ ತಾಯಿ ತಂದೆ ಇದ್ದು ಅವ್ರು 8 ಗಂಟೆಗೋ 9 ಗಂಟೆಗೋ ಬರ್ತಾರೋ ಅಲ್ಲಿವರೆಗೂ ನಾನು ಮನೇಲಿ ಒಬ್ಬನೇ ಇರಬೇಕು ಅನ್ನುವ ಪರಿಸ್ಥಿತಿಯನ್ನು ತಂದೆ ತಾಯಿಗಳಾಗ ಆ ಮಗುವಿಗೆ ತಂದಿಟ್ಬಿಟ್ವಲ್ಲ ನಾವು. ಅದು ಬಹಳ ದೂರಂತ. ಅದು ತಂದೆ ತಾಯಿ ಇಲ್ಲದ ಮಕ್ಕಳಿಗೂ ಈ ಮಗುವಿಗೂ ಏನು ವ್ಯತ್ಯಾಸ ಅನ್ನಂಗೆ ಆಗ್ಬಿಡುತ್ತೆ ಕತೆ. ಹಾಗಾಗಿ ನಾನು ಆಕೆ ಹತ್ರ ಮಾತಾಡ್ತೀನಿ. ಆದರೆ ನಿಮಗೆ ನಾನು ಹೇಳೋದು, ಈ ಸಾಲದ್ದು ಇದೆಲ್ಲ ನೀವು ತೀರಿಸ್ಕೊಳ್ತೀರಾ, ಆ ಶಕ್ತಿ ಇದೆ, ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಈ ಕುಡಿತ ಅನ್ನೋ ವಿಚಾರಕ್ಕೆ ಹೋಗ್ಬೇಡಿ. ಸರಿ ಸರಿ. ಅಂದ್ರೆ ನೋಡಿ, ಇವತ್ತು ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಅಣ್ಣ ತಮ್ಮ ಇವ್ರು ಯಾರು ಬರದೇ ಇರೋ ಕಾಲದಲ್ಲಿ ನಿಮ್ಮನ್ನ ಆಸ್ಪತ್ರೆಯಲ್ಲಿ ಅಷ್ಟೋ ಇಷ್ಟೋ ಒಂಚೂರು ನಿಮ್ಮ ಬಗ್ಗೆ ಕಾಳಜಿ ತೋರಿಸಿದ್ ಯಾರು? ಸಾಲ ಕೊಟ್ಟವರ ಹೆಂಡ್ತಿನೋ? ಹಾ, ಅವರೇ ಬರಬೇಕು. ಯಾಕಂದ್ರೆ ರೋಗ ಬಂದ ಸಮಯದಲ್ಲಿ ಚೆನ್ನಾಗಿ ದುಡಿಯೋನ್ಗೂ ರೋಗ ಬರುತ್ತೆ, ದುಡಿದೆ ಮನೇಲಿ ಕೂತಿರೋನ್ಗೂ ರೋಗ ಬರುತ್ತೆ. ಆ ರೋಗ ಬಂದಾಗ ಹಿಂದೆ ಒಂದು ಮುಂದೆ ಒಂದು, ಅಥವಾ ಅಂದರೆ ರೋಗ ಸಹಿಸ್ಕೊಳ್ಬಹುದು, ಆದರೆ ಆ ರೋಗ ಬಂದಾಗ ನಾವೆಲ್ಲರಿಗೂ ಭಾರವಾಗಿಬಿಡ್ತೀವಲ್ಲ, ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಮನೆಯಲ್ಲಿ ಹೆಂಡತಿ ನಗನಗ್ತಾ ಇರಬೇಕು ಅಥವಾ ಎಲ್ಲವೂ ಹಿಂಗಿರಬೇಕು ಅಂದಾಗ, ಇವತ್ತು ಹೆಂಡತಿನ ದುಡ್ಕೊಂಡು ಬಂದು ಹೆಂಡತಿಗೆ ಬೇಕಾದ ಕೊಡಿಸ್ಕೊಂಡು ಏನು ಮಾಡಿದ್ರು ಹೆಂಡತಿಯನ್ನು ಮನೇಲಿ ಉಳಿಸ್ಕೊಳ್ಳೋಕಾಗದೇ ಇರೋ ಕಾಲ ಅಂತ ಬಂದು ನಿಂತಿದೆಯಲ್ಲಪ್ಪ. ಅಂಥದ್ರಲ್ಲಿ ನಾನು ಇಷ್ಟೆಲ್ಲ ಮಾಡಿಕೊಂಡು ಇಲ್ಲಿ ತುಂಬ ಅದ್ಭುತವಾಗಿರಬೇಕು ಅಂದರೆ ಸ್ವಲ್ಪ ಕಷ್ಟ ಸಾಧ್ಯ ಅದು. ಹಾಗಾಗಿ ನಿಂದು ತಪ್ಪಿದೆ, ನಂದು ತಪ್ಪಿದೆ, ಈಗ ನಮ್ಮದೊಂದು ಹೊಸ ಬದುಕು ಶುರು ಮಾಡಬೇಕು. ನಾನು ಹಾಗೆ ಹೇಳ್ತೀನಿ, ಈಗ ನೀವು ಒಂದು ಮನೆಗೆ ಒಂದು 10,000 ಕೊಡ್ಲಿಕ್ಕೆ ಶುರು ಮಾಡಿ ಇನ್ನು ಒಂದು 6 ತಿಂಗಳು ನಿಮ್ಮನ್ನು ಏನೂ ಕೇಳದೇ ಇದ್ದರೆ ನೀವು ಆ ಸಾಲ ತೀರಿಸ್ಕೊಳ್ತೀರ, ಹೌದಲ್ಲಪ್ಪ? ಹೌದು ಸರ್. ಹೀಗೆ ಅದನ್ನೇನು ಕೇಳಲ್ಲ, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಆದರೆ ಇಲ್ಲಿ ನನಗೆ ಇಷ್ಟು ಈಗ ಒಂಚೂರು ಫ್ರೀ ಸಿಕ್ತು ಅಂದ್ಕೊಂಡು ನೀವೇನೇ ಮಾಡಿದ್ರು ಕೂಡ ಅದರ ಫಲವನ್ನು ನೀವೇ ಉಣ್ಬೇಕು. ಹೌದು ಸರ್. ದಯವಿಟ್ಟು ಬೇಡ, ಯಾರೂ ಬರಲ್ಲ. ಈ ಸಾಲ ಕೊಟ್ಟವರು ಅವತ್ತು ಚೆನ್ನಾಗಿದ್ದ ಕಾಲದಲ್ಲಿ ಏನೋ ನೀನು ಸಾಲ ಮಾಡೋದಾದ್ರೆ ಒಂದು ಮನೆ ಕಟ್ತೀಯೋ, ಹೆಂಡತಿಗೇನೋ ಒಡವೆ ತಂದು ಕೊಡ್ತೀಯೋ, ಅಥವಾ ಮಕ್ಕಳಿಗೇನೋ ಫೀಸ್ ಕಟ್ತೀಯೋ, ಅದಕ್ಕೆ ನಾವು ಸಾಲ ಕೊಡ್ತೀವಿ ಹೊರತು ನೀನು ಕುಡಿಯೋಕೆಲ್ಲ ನಾನು ಸಾಲ ಕೊಟ್ಟು ನಿನ್ನ ಮನೆ ಹಾಳು ಮಾಡ್ಲನು ನಾನು ಅಂತ ಸಾಲದವ್ರು ಹೇಳಿದ್ರ? ಇಲ್ಲ. ಅವ್ರಿಗೆ ಬಡ್ಡಿ ಬೇಕು. ನೀನು ಕುಡಿದು ವಿಷ ತಾಣ್ತೀನಿ ಅಂದ್ರೂ ಸಾಲ ಕೊಡ್ತಾರೆ, ಅವ್ರಿಗೆ ಬಡ್ಡಿ ಬರ್ಬೇಕಷ್ಟೇ. ನೀನು ಸತ್ರೇನು ಬಿಟ್ರೇನು. ಹೌದೌದು. ಸಾಲದವರು ನೀವು ಆಸ್ಪತ್ರೆ ಸೇರಿದ್ದೀರಾ ಅಂದ ತಕ್ಷಣ ಫೋನ್ ಮಾಡಿದ್ರೆ ಹೊರತು ಏನು ಮಾಡಿದ್ರು, ಫೋನ್ ಮಾಡಿದ್ರು ಸರಿ, ಏನವ್ವ ನಿನ್ನ ಗಂಡ ಚೆನ್ನಾಗಿದ್ದಾನನ್ನವ, ಅಯ್ಯೋ ನಮಗೆ ಬಹಳ ಬೇಕಾದನವ ಅಂದ್ರ, ನಿನ್ನ ಗಂಡ ಸಾಯ್ತಾನೋ ಬಿಡ್ತಾನೋ, ನಮಗೆ ಇಷ್ಟು ಸಾಲ ಮಾಡಿದ್ದಾನೆ, ನಮಗೆ ಇಷ್ಟು ಬಡ್ಡಿ ಕೊಡಬೇಕು ಅಂತ ಫೋನ್ ಮಾಡಿದ್ರು. ಯೋಚನೆ ಮಾಡಿ, ಅವರಿಗೆ ಬೇಕಾಗಿರುವುದು ನಿಮ್ಮ ಹಿತ ಅಲ್ಲ, ಅವರಿಗೆ ಬೇಕಾಗಿರುವುದು ಬಡ್ಡಿ. ಗೊತ್ತು ಸರ್, ಗೊತ್ತಾಗ್ಬಿಟ್ಟಿದೆ ಇವಾಗ ಎಲ್ಲ ಅರ್ಥವಾಗಿದೆ. ನಾನು ಅದನ್ನು ಬಿಡಿಸಿ ಹೇಳಲ್ಲ. ಹಾಗಾಗಿ ಕುಡಿಯೋದು ಬಿಟ್ಟಿದ್ದೀರಿ ಅಂದ್ರೆ ಕಾಲದ ಹೊಡೆತ, ಯಾರು ಹೇಳಿದ್ರು ಬಿಡದೆ ಇದ್ದವರು ಕಾಲದ ಹೊಡೆತ ಬಿದ್ದಾಗ ಬಿಡ್ಲೇಬೇಕು. ಅದು ಒಂದು ಬೀಡಿ ಸೇದೋದು ಅಥವಾ ಏನೋ ಸೇದೋದು, ಅದನ್ನು ನಿಧಾನಕ್ಕೆ ಬಿಡಿ, ತೊಂದರೆ. ಅಂದ್ರೆ ಈ ಚಟಗಳಿಂದ ಮುಕ್ತನಾಗಿದ್ರೆ ನಿಮ್ಮ ಬದುಕಲ್ಲಿ ಎಷ್ಟು ಹಣ ಉಳಿಸ್ತಿದ್ರೆ ನೀವೇ ಯೋಚನೆ ಮಾಡಿ. ಸೇವಿಂಗ್ಸ್ ಅನ್ನೋದು ಬೇರೆ ಏನೂ ಅಲ್ಲ. ಯಾಕಂದ್ರೆ ಒಂದು ಬೀಡಿಗೆ ಒಂದು 10 ರೂಪಾಯಿ, ಒಂದು ಸಿಗರೇಟ್ಗೆ ಒಂದು 20 ರೂಪಾಯಿ, ಬೆಂಕಿಪಟ್ಟಣಕ್ಕೆ ಒಂದು 10 ರೂಪಾಯಿ, ಅಲ್ಲಿ ಏನೋ ಒಂದು ಟೀಗೆ ಒಂದು 20, ಅಂದ್ರೆ ಇವು ಸೋರ್ ಹೋಗ್ತಾ ಇರ್ತವೆ. ಚಿಕ್ಕ ಅಮೌಂಟ್ ಅಲ್ವಾ ಅಂತ ನಾವು ತಲೆ ಕೆಡಿಸ್ಕೊಳ್ದೆ ಹೋದ್ರೆ ಚಿಕ್ಕ ಚಿಕ್ಕದ್ ಸೇರಿ ತಾನೇ ದೊಡ್ಡದಾಗೋದು. ಹನಿ ಹನಿ ಸೇರಿ ಒಂದು ಸಮುದ್ರ, ತೆನೆ ತೆನೆ ಸೇರಿ ಒಂದು ರಾಶಿ, ಹಾಗೆ 1 ರೂಪಾಯಿ ಸೇರಿನೇ ಲಕ್ಷ. ಹಾಗಾಗಿ ನೀವು ಈ ವಿಚಾರದಲ್ಲಿ ತುಂಬ ಸ್ಟ್ರೆಸ್ ತಗೊಳಕ್ಕೆ ಹೋಗ್ಬೇಡಿ. ಅಂತ ಧರ್ಮರಾಯನಂತವನೇ ಜೂಜ್ ಆಡಬೇಡ ಕಣೋ, ಒಳ್ಳೇದಲ್ಲ ಅಂತ ಹೇಳಿದ್ರೆ ಧರ್ಮದ ಪ್ರತಿರೂಪ ಅಂತಿದ್ರು ಧರ್ಮರಾಯನನ್ನ. ಅವನೂ ಕೂಡ ಜೂಜಿನ ಆಸೆಗೆ ಬಿದ್ದು ಹಿಂಗೆಟ್ಟು ಕಾಡು ಸೇರಿ ಹೆಂಡ್ತಿನ ತಮ್ಮಂದಿರನ್ನೆಲ್ಲ ಅಲ್ದಾಡಿಸ್ತಾ ಏನೋ ಒಂದು ಕೆಟ್ಟ ಕಾಲ. ಆಮೇಲೆ ಆತನಿಗೂ ಬುದ್ಧಿ ಬಂತು. ಆ ಧರ್ಮರಾಯನನ್ನು ಆ ದ್ಯೂತ ಅನ್ನೋದು, ಜೂಜು ಅನ್ನೋದು ಬಿಡ್ಲಿಲ್ಲ. ಜೂಜು ಧರ್ಮರಾಯನಿಗಾದ್ರೆ ಹೆಂಡ ನಿಮಗಾಗಿದೆ ಅಷ್ಟೇ. ಹೆಂಡತಿ ಮಕ್ಳನ್ನ ಕಾಡಿಗೆ ಕಳಿಸದೇ ಇರ್ಬೋದು, ಆದ್ರೆ ಮನೆಯಲ್ಲಿದ್ದು ವನವಾಸ ಪಡ್ಬೇಕಲ್ಲಪ್ಪ. ಅದು ಬೇಡ. ನನ್ನ ಜನ್ಮ, ನಾನು ನನ್ನ ಅಣ್ಣ ತಮ್ಮದಿರಂತೆ ಇಲ್ಲದೆ ಇರ್ಬೋದು, ಅಥವಾ ನಾನು ನನ್ನ ಊರಿನಲ್ಲಿ ಇನ್ಯಾರೋ ನನ್ನ ಜೊತೆ ಓದ್ದವ್ರು ಯಾರೋ ದೊಡ್ಡವರಾಗಿರ್ಬೋದು, ನನ್ನ ಪಾಲಿಗೆ ಏನು ಬಂತೋ, ದೊಡ್ಡ ಶ್ರೀಮಂತ ಆಗಲಿ ಅಥವಾ ನಿನಗಿಂತ ಕೆಳಗಿನವನಾಗಲಿ, ನಾನು ಅವರನ್ನು ಇವರನ್ನು ನೋಡಿ ಬದುಕಬಾರ್ದು. ನಾನು ಹೆಂಡತಿ ಮಕ್ಕಳು ಇದ್ದಾರಪ್ಪ, ನಾನು ಇಷ್ಟು ದುಡಿತೀನಿ, ನನ್ನ ಖರ್ಚು ಇಷ್ಟಿದೆ, ನಾನು ಹಿಂಗೆ ಬದುಕಬೇಕು. ಹೆಂಡತಿ ಮಕ್ಕಳು ನನ್ನ ಜೊತೆ ಚೆನ್ನಾಗಿರ್ಬೇಕಂದ್ರೆ ನಾನು ಚಟಗಳಿಂದ, ಈ ಚಪಲಗಳಿಂದ ಮುಕ್ತನಾಗಿರ್ಬೇಕು. ಆಗ ನನಗೆ ಮರ್ಯಾದೆ ಸಿಗುತ್ತೆ. ಅದೇ ಸುಮಾರು ಸರಿ ಟ್ರೈ ಮಾಡಿದೆ ಸರ್ ಬಿಡೋದಕ್ಕೆ, ಅದು ಮನೆ ಸಮಸ್ಯೆ ಜಾಸ್ತಿ ಆದಾಗ ಹೌದು ಅರ್ಥವಾಗುತ್ತೆ. ಈ ರೀತಿ ಮನೆಯಲ್ಲಿ ಈಗ ಸುಮ್ನೆ ಯೋಚನೆ ಮಾಡಪ್ಪ, ಮನೆ ಸಮಸ್ಯೆ ಆದ್ಮೇಲೆ ಕುಡಿಯೋಕ್ ಶುರು ಮಾಡಿದ್ರು, ಅಥವಾ ಕುಡಿಯೋಕ್ ಶುರು ಮಾಡಿದ್ಮೇಲೆ ಮನೆ ಸಮಸ್ಯೆ ಆಯ್ತು, ಎರಡು ಹೊಂದ್ಕೊಂಡಿದ್ದಾವೆ ಎರಡುವ. ಹೌದು, ಎರಡು ಹೊಂದ್ಕೊಂಡಿದ್ದಾವೆ. ಕೆಲವು ಅನ್ಸುತ್ತೆ, ಅಯ್ಯೋ ಇವ್ರು ಚೆನ್ನಾಗಿದ್ರೆ ನಾನೇ ಕುಡಿತಿದ್ದೆ ಅಂತ. ನೀವು ಕುಡ್ದಿದ್ಕೆ ಇವ್ರು ಗಲಾಟೆ ಮಾಡ್ತಾರೆ, ಇವ್ರು ಗಲಾಟೆ ಮಾಡಿದ್ರು ಅಂತ ನೀವು ಕುಡಿತೀರಿ, ಇವೆರಡು ಬಿಡಲ್ಲ ಇಲ್ಲ. ಇದು ಮುಗಿಯೋದ ಕತೆ ಇದು.
ಹಾ ಹೌದೌದು. ಅದಕ್ಕೆ ಅವಳಿಂದ ಒಳ್ಳೇದು ಬರ್ಲಿ ಅನ್ನೋದಕ್ಕಿಂತ ನನ್ನಿಂದ ಒಳ್ಳೇದು ಕೊಡೋಣ ಮೊದಲು. ನಾನೀಗ ಬಿಟ್ಟಿದ್ದೀನಿ ಕಡೆ, ನಾನೀಗ ಸಿಗರೇಟ್ ಬಿಟ್ಟಿನಿ, ನಾನು ಕುಡಿಯೋದು ಬಿಟ್ಟಿನಿ, ನಾನು ಇಷ್ಟು ದುಡಿತಾ ಇದ್ದೀನಿ, ಇಷ್ಟು ಮನೆಗೆ ಕೊಡ್ತೀನಿ, ನನ್ನ ಕೈಲಿ ಆಗೋದೇ ಇಷ್ಟು. ಯಾಕೆ ಗೊತ್ತೇನು, ನಾನು ಹೊರಗಡೆ ಕುಡಿದು ಹಾಳು ಮಾಡ್ತಿಲ್ಲ ಮೊದಲಂಗೆ, ನಾನು ಇಷ್ಟು ಬಡ್ಡಿ ಕಟ್ಟಬೇಕಿದೆ, ನಾನು ನೋಡಿ ಈ ತಿಂಗಳು ಇಷ್ಟು ಕೊಟ್ಟೆ, ಇಷ್ಟು ಕಳಿಸಿದ್ದೀನಿ. ಲೆಕ್ಕ ತಿಪ್ಪಿಗೆ ಸುದ್ರ ಲೆಕ್ಕ ಇರಬೇಕು ಅನ್ನಂಗೆ ಆ ಹೆಂಡತಿ ಕೇಳಿದಾಗ ನನ್ನ ಹತ್ರ ಉತ್ತರ ರೆಡಿ ಇದ್ರೆ ನಾನೇ ಹಂಜಬೇಕು. ಆದರೆ ನನ್ನ ಹತ್ರ ಲೆಕ್ಕವೂ ಇಲ್ಲ, ಪುಕ್ಕವೂ ಇಲ್ಲ. ಹೌದೌದು. ಎಲ್ಲೋಯ್ತೋ ಎಲ್ಲಿ ಬಂತು, ಇರಲಿ, ನನಗೆ ಅರ್ಥವಾಗುತ್ತೆ. ನೀವು ಮಾನಸಿಕವಾಗಿ ಕೊರಗಬೇಡಿ, ಏನೋ ಆಯಿತು, ತೊಂದರೆ ಇಲ್ಲ. ಬಟ್ ಹೆಂಡತಿ ಕೆಟ್ಟವಳಲ್ಲ. ಯಾಕಂದರೆ ನೀವು ಸುಮ್ಮನೆ ಒಂದು ಕಾರ್ಯಕ್ರಮ ಒಂದು 3-4 ಎಪಿಸೋಡ್ ನೋಡಿ, ಎಂತೆಂಥ ಹೆಂಡತಿಯರಿದ್ದಾರೆ ಇವತ್ತು ಅಂದರೆ, ಅವನು ಕಿಡ್ನಿ ಮಾರಾದ್ರೂ ಸರಿ ನನಗೆ ಒಡವೆ ತಂದು ಕೊಡಿಸ್ಬೇಕು ಅನ್ನೋ ಕಾಲ ಇದು. ಅಥವಾ ನಿಮ್ಮಂತ ಕುಡಿತಕ್ಕೆ ದಾಸನಾದ ಗಂಡ ಅಂತ ಗೊತ್ತಾದ ತಕ್ಷಣ ಪರಪುರುಷನ ಸಹವಾಸ ಮಾಡೋರು ತುಂಬ ಜನ ಇದ್ದಾರೆ. ಗಂಡನ ವೀಕ್ನೆಸ್ಸೇ ಹೆಣ್ಣಿಗೆ ಹಾದಿ ತಪ್ಪಲಿಕ್ಕೆ ಕಾರಣ ಆಗ್ಬಿಡುತ್ತೆ. ಆದರೆ ಈಕೆ ತನ್ನ ಮಗುವನ್ನು ಸಾಕೊಂಡು ನಿಮ್ಮನ್ನು ನೋಡಿಕೊಂಡು ಬರ್ತವೆ. ಈಗ ಕೋಪಗೊಂಡ ಅಸಹನೆ, ದುಃಖ, ನೋವು, ಯಾತನೆ, ಆ ಸಮಯದಲ್ಲಿ ಮಾತುಗಳು ಬರ್ತವೆ. ಯಾಕಾದ್ರೂ ನೀನು ಕಟ್ಕೊಂಡು, ಅಥವಾ ನಿನ್ನಿಂದ ನನ್ನ ನೆಮ್ಮದಿ ಹಾಳೋಯ್ತು, ಅಥವಾ ನಿನ್ನಿಂದ ನಮ್ಮ ಮನೆಗೆ ಭಾರ, ಅಥವಾ ಏನೋ ಮಾತುಗಳು ಬರ್ತವೆ. ಅದಕ್ಕೆಲ್ಲ ಒಂದು ಲಿಮಿಟ್ ಇರುತ್ತಲ್ವಾ ಸರ್? ಇರುತ್ತೆ. ಬಟ್ ನಾವ್ ಎಷ್ಟೇ ಸಮಾಧಾನ ಪಡಿಸಿದ್ರು ಸಮಾಧಾನ ಆಗಲ್ಲ. ಇದೆಲ್ಲದಕ್ಕೂ ದೊಡ್ಡ ಸಮಾಧಾನ ಅಂದರೆ ನಿಮ್ಮ ಮಾತುಗಳಲ್ಲ, ನಿಮ್ಮ ಚಟದಿಂದ ಮುಕ್ತತೆ. ಮತ್ತೆ ಒಂದು ಗುರಿ ಇಟ್ಕೊಳ್ಳಿ, ಮುಂದಿನ ಒಂದು 6 ತಿಂಗಳು ಅಥವಾ ಮುಂದಿನ ಯುಗಾದಿ ಬರುವಷ್ಟರಲ್ಲಿ ನಾನು ಈ ಸಾಲದಿಂದ ಮುಕ್ತನಾಗಿರ್ತೀನಿ. ಆಯ್ತಾ? ನೀವಷ್ಟು ಮಾಡಿ, ನಾನು ಆಕೆಗೆ ಹೇಳ್ತೀನಿ, ನಿಮ್ಗೆ ಒಳ್ಳೇದಾಗ್ಲಿ. ಆ ಹೆಣ್ಮಗ್ಳಿಗೆ ಫೋನ್ ಕೊಡಪ್ಪ. ಸರ್ ನಿಮ್ಮ ಹೆಸರು ಏನು ಅಂತ ಗೊತ್ತಾಗ್ಲಿಲ್ಲ. ಶ್ರೀನಿವಾಸ ಸರ್. ಅಲ್ಲಿ ಸಿಎಸ್ಪುರ ಸೈಡ್ ಊರ ಹತ್ರ ಅಂತ ಹೇಳ್ತಾ ಇದ್ರಿ, ಯಾವ ಊರು ಅಂತ ಹೇಳಿ? ಅಜ್ಜನಹಳ್ಳಿ. ನಮಸ್ತೆ ಸರ್. ಅವ್ರಿಗೆ ಗೊತ್ತಿಲ್ವನವ ಅಜ್ಜನಹಳ್ಳಿ ಅಂತ? ಇಲ್ಲ ಅಣ್ಣ, ಅವ್ರೇ ನೋಡಲ್ಲ ಪ್ರೋಗ್ರಾಮು. ಆಗ್ಲಿ ತೊಂದರೆ ಇಲ್ಲ. ಬಟ್ ಈಗ ಅವರು ಏನೇನೋ ಹೇಳಿದ್ರು, ಇರ್ಲಿ ತಾಯಿ, ನೀವು ಇದನ್ನೆಲ್ಲ ಸಂಭಾಳಿಸ್ಕೊಂಡು ಹೋಗ್ಬೇಕಾದ್ರೆ ಕೆಲವು ಮಾತುಗಳು ಬಂದಿರ್ಬೋದು. ನಾನು ಅದೊಂದು ಸುಳ್ಳು ಅಂತ ಹೇಳಲಿಕ್ಕೆ ಆಗಲ್ಲ, ಆಯ್ತಲ್ಲ? ಬಟ್ ಈಗ ನಾನು ಹೇಳೋದು, ಆತ ಹಿಂಗೇನೋ ಒಂಚೂರು ಕೆಟ್ಟಬಿಟ್ಟಿದೆ ಕಾಲ, ಪರಿಸ್ಥಿತಿ ಯಾಕೋ ಕೆಟ್ಟಿದೆ. ಒಂದು 15,000 ಈಸ್ಕೊಡೋದ್ರ ಬದಲು ಒಂದು 10,000 ಈಸ್ಕೊಂಡು ಒಂದು 6 ತಿಂಗಳು ಅಥವಾ ಒಂದು 8 ತಿಂಗಳು ಒಂಚೂರು ಆಯ್ತಪ್ಪ ನಿನ್ನ ಸಾಲ ನೀನು ತೀರಿಸ್ಕೊ ಅಂತ ಅಂದ್ರೆ ಲೆಕ್ಕ ತಗೊಳ್ಬೇಕು. ಹೌದು, ಏನ್ ಮಾಡಿದೆ ಏನ್ ಬಿಟ್ಟೆ ಲೆಕ್ಕ ತಗೋ. ಆದ್ರೆ ಒಂದು 10,000 ಈಸ್ಕೊಂಡು ಹೆಂಗೋ ಸಂಭಾಳಿಸ್ಕೊಂಡು ಹೋಗೋ. ಯಾಕಂದ್ರೆ ಈಗ ಬಿದ್ದುಬಿಟ್ಟಿದೆ, ಮಾನಸಿಕವಾಗಿ ಕುಗ್ಗೋಗಿರೋ ಜೀವಕ್ಕೆ ಇನ್ನೂ ನೋವು ಕೊಟ್ರೆ ಅದಿನ್ನೂ ಹಾಳಾಗುತ್ತೆ. ಅಣ್ಣ ಅದನ್ನು ಮಾಡ್ದೆ ಅಣ್ಣ. ನಾನು ಏನ್ ಮಾಡಿದೆ? ಅದ ದುಡ್ಡು ₹1 ಈಸ್ಕೊಂಡಂಗೂ ಬಿಟ್ಟಿದ್ದೆ ನಾನು. ಮನೆಗೆ ಈಸ್ಕೊಂಡಂಗೂ ಬಿಟ್ಟಿದ್ದೆ. ಬಟ್ ಅದ್ ಸಾಲ ಅತಿಯಾಗೆ ಹೋಯ್ತು ಹೊರತು ಕಮ್ಮಿ ಅಂತೂ ಆಗ್ಲಿಲ್ಲ. ಅಲ್ಲ ಈಗ ಕಾಯಿಲೆಯಿಂದ ಆಸ್ಪತ್ರೆಯಿಂದ ಬಂದ ಅವಾಗೇನೆ ಅಣ್ಣ, ಅವಾಗೆ 6 ತಿಂಗಳು ಬಿಟ್ಟಿದ್ದೆ. ಆಮೇಲೆ ಇವ್ರು ಸಾಲನೂ ಕಮ್ಮಿ ಆಗ್ತಾ ಇಲ್ಲ, ಇಲ್ಲಿ ಮನೆಗೂ ಕೊಡ್ತಾ ಇಲ್ಲ ಅಂದ್ಮೇಲೆ ನಾನೇನ್ ಮಾಡ್ದೆ, ಮತ್ತೆ ನಮ್ಮ ಅಮ್ಮವ್ರಿಗೆಲ್ಲ ಹೇಳಿ ನನ್ನ ತಮ್ಮನ ಕಡೆಯಿಂದ ನನಗೆ ಕೊಡ್ಸ್ಲೇಬೇಕು, ನನ್ ಕೈಲಿ ಆಗಲ್ಲ ಮಾಡಕ್ಕೆ. ಅಂದ್ರೆ ಆಸ್ಪತ್ರೆಯಿಂದ ಬಂದ್ ಎಷ್ಟು ತಿಂಗಳಾಯ್ತಾ? ಅಲ್ಲಿ ವರ್ಷ ಆಯ್ತು ಅನ್ಸುತ್ತೆ. ಅಯ್ಯೋ, ನಾನೆಲ್ಲೋ ನೆನ್ನೆ ಮೊನ್ನೆ ಅಂದ್ಕೊಂಡಲ್ವ? ಮತ್ತೆ ಇಲ್ಲ ಅಣ್ಣ, 1 ವರ್ಷ ಆಯ್ತು. ಸೊ ಅಲ್ಲಿಂದ ಆದ್ಮೇಲೆ ಆಯ್ತಪ್ಪ, ನಿನ್ ದುಡಿಮೇಲೆ ಈ ಬಡ್ಡಿ ಕಟ್ತೀಯೋ ಅಸ್ಲು ಕಟ್ತೀಯೋ, ಒಟ್ನಾಗ ಇದರಿಂದ ಮುಕ್ತನಾಗು ಅಂತ ನೀನ್ ಬಿಟ್ಟಿದ್ದ. ಹೌದಾ? ಹೌದಣ್ಣ, ₹1. ಹೌದಣ್ಣ. ಅದಾದ್ಮೇಲೆ 6 ತಿಂಗಳು ಮೇಲೆನೆ ಬಿಟ್ಟಿದೆ. ಆಮೇಲೆ ಮತ್ತೆ ಅವ್ರು ಅದು ಸರಿ ಹೋಗ್ಲಿಲ್ಲ. ಮತ್ತೆ ಅವಳು ನನ್ ಫ್ರೆಂಡ್ ಹತ್ತು ಒಬ್ಳತ್ರ ಸಾಲ ಮಾಡಿದ್ದಾರೆ. ಅವಳು ನನಗೆ ಫೋನ್ ಮಾಡಕ್ ಸ್ಟಾರ್ಟ್ ಮಾಡಿದ್ಲಣ್ಣ, ಹಿಂಗ್ ಬಡ್ಡಿ ಕೊಡ್ತಾ ಇಲ್ಲ, ಹಿಂಗೆ ಫೋನ್ ತೆಗಿತಾ ಇಲ್ಲ, ಫೋನ್ ಕೊಡು ಅಂತ. ಅವಾಗೇ ಗೊತ್ತಾಗಿದ್ದು ನನ್ಗೆ ಇವ್ರು ಸಾಲ ತೀರ್ಸಿಲ್ಲ ಅಂತ. ಹಂಗಾಗಿ ಇವ್ರು ಸಾಲನೂ ತೀರ್ಸಲ್ಲ, ಇಲ್ಲಿ ಮನೆಗೂ ಕೊಡಲ್ಲ. ಏನ್ ಮಾಡ್ತಿದ್ರು ಅಂತ ನಿಮ್ ಅಂದಾಜು? ಅಣ್ಣ ಗೊತ್ತಿಲ್ಲ ಅಣ್ಣ, ಏನ್ ಮಾಡ್ತಾ ಇದಾರೆ, ಏನ್ ಕೇಳಿದ್ರು ನಿನಗ್ ಯಾಕೆ, ನಾನ್ ಮಾಡ್ಕೊಂಡಿದೀನಿ, ನಾನ್ ತೀರಿಸ್ತೀನಿ. ಇವಾಗೂ ಅದೇ ಹೇಳ್ತಾರಣ್ಣ. ನಾನು ಅದನ್ನು ಕೇಳಿದೆ, ಹಿಂಗೆ 4 ಜನನ್ ಕೂರ್ಸಿ ಅದನ್ನು ಕೇಳಿದೀನಿ ಅಣ್ಣ, ಎಷ್ಟು ಜನದ ಹತ್ರ ಸಾಲ ಮಾಡಿದೀರಾ, ಅವ್ರದ್ ಹೆಸರು, ಅವ್ರ ಫೋನ್ ನಂಬರ್ ಕೊಡಿ, ನಾನು ಅವ್ರದ್ದು ಏನೈತೆ ಅಸ್ಲು ಕೊಡ್ತೀನಿ, ಬಡ್ಡಿ ಕೊಡಕ್ ಆಗಲ್ಲ. ಏನಿದೆ ಅಸ್ಲು ನಾನು ಕ್ಲಿಯರ್ ಮಾಡಿಸ್ತೀನಿ, ಬಟ್ ನನಗ್ ಟೈಮ್ ಬೇಕು. ನಾನು ಆ ಟೈಮ್ ತಗೊಂಡು ನಾನು ಅಸ್ಲು ಕ್ಲಿಯರ್ ಮಾಡ್ತೀನಿ. ಅವ್ರದ್ದು ಫೋನ್ ನಂಬರು, ಅವ್ರ ಹೆಸರು. ಅದನ್ನು ಕೊಡೋಕ ಆತ ಇಷ್ಟಪಡಲ್ವಾ? ಅದು ಕೊಡ್ತಾ ಇಲ್ಲ ಅಣ್ಣ, ಕೊಡ್ತಾ ಇಲ್ಲ. ಅದ್ ಹೆಂಗ್ ಬಡ್ಡಿ ಬಿಡ್ತಾರ ಅವ್ರು? ಬಡ್ಡಿ ಕೊಟ್ಟಿರೋದು ಅವ್ರು ಬಡ್ಡಿ ಬಿಡ್ತಾರ ನಿನ್ಗೆ ಅಂತಾರಣ್ಣ. ಅಂದ್ರೆ ಅವ್ರನ್ನ ಮಾತಾಡಿಸ್ಲಿಕ್ಕೆ ನೀವು ಅಥವಾ ನಿಮ್ ತಮ್ಮನೋ ಇವ್ರು ಯಾರು ನೀವು ಮಾತಾಡಿಸ್ಲಿಕ್ಕೆ ಇವ್ರು ಒಪ್ಪಿಗೆ ಕೊಡ್ತಿಲ್ಲ ಅಂತ? ಒಪ್ಪಿಗೆ ಕೊಡ್ತಾ ಇಲ್ಲ ಅಣ್ಣ.
ಏನ್ ಕಾರಣ? ಇವಾಗೂ 1 ವೀಕ್ ಹಿಂದೆನೆ ತುಂಬಾ ಜಗಳ ಮಾಡ್ಕೊಂಡಿದ್ವಿ ಅಣ್ಣ ನಾವು. ಈಗ ನಿನ್ನೆ ಗುರುವಾರಕ್ಕೆ 1 ವಾರ ನಾವ್ ಚೆನ್ನಾಗಾಗಿ, ಅದಕ್ಕೂ ಮುಂಚೆ ಇದೇ ವಿಷಯಕ್ಕೇನೆ ಜಗಳ ಅಣ್ಣ ಮನೇಲಿ. ಅದನ್ನೆಲ್ಲ ಈಗ ಲಿಸ್ಟ್ ಬರ್ಕೊಟ್ಟಿದ್ರು. ಸರಿ ಆಯ್ತು ನಡೀರಿ ಹೋಗ್ಬಿಟ್ ಬರೋಣ ಅವ್ರ ಮನೆಗಳ ಹತ್ರ. ನಾನು ಅಸ್ಲು ಕೊಡ್ತೀನಿ, ಬಡ್ಡಿ ಕೊಡಕ್ ಆಗಲ್ಲ, ಏನಿದೆ ಅಸ್ಲು ನಾನ್ ಕ್ಲಿಯರ್ ಮಾಡ್ತೀನಿ, ಕ್ಲಿಯರ್ ಮಾಡಲ್ಲ ಅಂತ ನನಗೆ ಇಷ್ಟು ದಿನ ಟೈಮ್ ಕೊಡಿ, ನಾನು ಇಷ್ಟು ದಿನಕ್ಕೆ ಈಗ 2 ತಿಂಗಳಿಗೆ ಒಂದ್ಸಲ ಇವ್ರು ಫುಲ್ ಸ್ಯಾಲ್ರಿ ನನಗ್ ಕೊಡಂಗೆ, ಅದೇನಿದೆ ಇವ್ರ ಖರ್ಚಿಗೆ ಒಂದ್ ಸ್ವಲ್ಪ ಇಟ್ಕೊಂಡು ಫುಲ್ ನನಗ್ ಕೊಡಂಗೆ, ನಾನು ಅಸ್ಲು ನಂದು ಅವ್ರದ್ದು ಎಲ್ಲ ಸೇರಿ ನಾನು ಅವ್ರಿಗೆ ಅಸ್ಲು 2 ತಿಂಗಳಿಗೆ 3 ತಿಂಗಳಿಗೆ ಕ್ಲಿಯರ್ ಮಾಡೋದು. ಅಂದ್ರೆ ಗಂಡನ್ ಅಷ್ಟು ದುಡಿಮೆ ನೀವು ಇಸ್ಕೊಂಡು ಈಗ ಅವ್ರು ತೀರ್ಸಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ಬರೀ ಬಡ್ಡಿ ಅಂತಾನೆ ಅದಕ್ಕೆ ಹೋಗ್ತಾ ಇದ್ದೇನೆ. ಅವ್ರದ್ದು ಅಸ್ಲೆಲ್ಲ ಅಮೌಂಟ್ ಎಲ್ಲ ಅದಕ್ಕೆ ಹೋಗ್ತಾ ಇದ್ದೆ. ಅದಕ್ಕೆ ನಾನ್ ಈ ತರ ಪ್ಲಾನ್ ಮಾಡಿ ಹಿಂಗ್ ಕೊಟ್ರೆ ಸ್ವಲ್ಪ ಒಬ್ಬೊಬ್ರು ದಾನ ತೀರುತ್ತೆ ವರ್ಷದೊಳಗಾನ. ಈಗ ನಂದು ಬರುತ್ತಲ್ವಣ, ಹಂಗಾಗಿ ಮನೆಗ್ ಸ್ವಲ್ಪ ಮೇಂಟೈನ್ ಕಮ್ಮಿ ಮಾಡ್ಕೊಳ್ಳೋದು, ಮಾಡ್ಕೊಂಡು ಇವ್ರದ್ದು ನಂದು ಸೇರಿ ಅವ್ರಿಗೆ ಅಸ್ಲು ತೀರ್ಸ್ಕೊಳ್ಳೋದು ಇಷ್ಟಿಷ್ಟು ಅಂತ ಅವ್ರ ಹತ್ರ ಮಾತಾಡೋಣ ಅಂತ ಹೇಳಿದ್ರೆ ಇವ್ರು ಬರಕ್ ರೆಡಿ ಇಲ್ಲ ಅಣ್ಣ. ಕೊಡಪ್ಪ ಅವ್ರ ಕೈಯಿಂದ ಫೋನ್ ಕೊಡುವ. ಅಣ್ಣ ಮಾತಾಡಿ. ಹಲೋ ಹೇಳಿ. ಅಲ್ಲ ನೀವು ಅವ್ರನ್ನ ಯಾಕೆ ನೀವು ಇವ್ರಿಗೆ ಪರಿಚಯ ಮಾಡಿಕೊಡಲ್ಲ? ಈ ಸಾಲ್ಗ ಕೊಟ್ಟಿರೋರ್ನ ಯಾಕೆ ಇವರಿಗೆ ಹೇಳಲ್ಲ ನೀವು? ಅದೇ ಜಗಳ ಮಾಡ್ತಾರೆ ಸರ್ ಅವ್ರ ಹತ್ರ ಇವರು, ಅದಕ್ಕೋಸ್ಕರ. ಅಣ್ಣ ಜಗಳ ಅಲ್ಲ ಅಣ್ಣ, ಇರುವ ನೀನು ಅಲ್ಲಪ್ಪ. ಈಗ ನಾನು ಹೇಳೋದು, ನೀವು ದುಡ್ದಿರೋ ಒಂದಷ್ಟು ಹಣದಲ್ಲಿ ಈಗ ಅವರು ಇವರಿಗೆ ಒಂದು ಲೆಕ್ಕ ಸಿಗಬೇಕು ಅಂತ ಒಂದು ಹೆಂಡತಿಯಾಗಿ ಕೇಳೋದು ತಪ್ಪಲ್ಲ. ಈಗ ನನ್ನ ಗಂಡ ಆಯ್ತು ಗುರುಗಳೇ ನಾನು ಬಿಡ್ತೀನಿ, ಆದರೆ ಎಷ್ಟು ಕಟ್ತಾವ್ರೆ ಎಷ್ಟು ಕಟ್ತಾ ಇಲ್ಲ ಅಂತ ನನಗೆ ಗೊತ್ತಾಗಬೇಕಲ್ವಾ ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ, ಇಷ್ಟೆಲ್ಲ ನಡೆದಾದ ಮೇಲೆ. ಆದರೆ ನೀವೀಗ ತಗಳೆ ಇಷ್ಟು ದುಡ್ದಿದ್ದೀನಿ ತಂದು ಕೊಟ್ಟಿದ್ದೀನಿ, ಅದಕ್ಕೆ ಒಂದು 2,000 ನಾನು ಖರ್ಚಿಗೆ ಬೇಕು ತಾಂಡಿದ್ದೀನಿ, ಇಷ್ಟರಲ್ಲಿ ನೀನು ಅವರಿಗೆ ಸಾಲ ಕೊಡ್ತೀಯೋ ಅಸ್ಲು ಕೊಡ್ತೀಯೋ ಬಡ್ಡಿ ಕೊಡ್ತೀಯೋ ಅಥವಾ ಏನು ಕೊಡ್ತೀಯೋ ನೀನು ಮಾಡ್ಕೊ ಅಂತ ಈಗೀಗ ಒಪ್ಪಿಸ್ಬಿಡಿ. ನಿಮ್ಮ ತಲೆಭಾರ ತಪ್ಪುತ್ತಲ್ಲ. ಅದೇ ಆತರ ಇವ್ರು ಒಪ್ಕೊಳಲ್ಲ, ಅವರೇ ಹೇಳ್ತಾವ್ರಲ್ಲ. ಆತರ ಹೇಳೋದು ಆತರ ಅಷ್ಟೇ ಸರ್, ಒಪ್ಪೋದೇ ಇಲ್ಲ. ನಾನು ಹೇಳ್ತೀನಿ, ನೀವು ದುಡ್ದಿರೋದನ್ನ ತಂದು ಕೊಟ್ಬಿಟ್ಟು ಆ ಸಾಲಗಾರರ ಮಾಹಿತಿ ಕೊಟ್ಬಿಟ್ಟು ಇವ್ರಿಗೆ ನೀನೇ ಉತ್ತರ ಕೊಟ್ಕೋ, ಇವ್ರಿಗೆ ನೀನೇ ಬಡ್ಡಿ ತೀರಿಸು ಅಥವಾ ಅಸ್ಲು ತೀರಿಸು, ನಾನು ನಿನಗೆ ತಂದು ಕೊಡ್ತೀನಿ ಅಷ್ಟೇ ಅಂದ್ಕೊಂಡು ನೀವು ಪಾಪ ಆರೋಗ್ಯದೊಂದಿಗೆ ಹೋರಾಡ್ತಿದ್ದೀರಿ. ಸೊ ನೀವು ಆ ಕಡೆ ಗಮನ ಕೊಟ್ಕೊಂಡು ಈ ಭಾರನೆಲ್ಲ ಈಕೆ ಮೇಲೆ ಬಿಡ್ಬೋದಲ್ವಾ? ಆಕೆ ತಯಾರಿದ್ದಾಳಲ್ವಾ? ಸುಮ್ನೆ ಹಂಗಂತಾರ ಅಷ್ಟೇ, ಸಾಲ ಮಾತ್ರ ವಹಿಸ್ಕೊಳಲ್ಲ, ಯಾವ್ದೇ ಕಾರಣಕ್ಕೂ ವಹಿಸ್ಕೊಳಲ್ಲ ಅಂತ ಹೇಳ್ತಾರೆ. ಸಾಲ ವಹಿಸ್ಕೊಳ್ಳೋದು ಅಂದ್ರೆ ಅದ್ರ ಅರ್ಥ ತಾನು ತೀರಿಸ್ನಿ ಅಂತಲ್ಲ, ನೀವು ತಿಂಗಳ ದುಡ್ದಿದ್ದನ್ನ ಅವ್ರಿಗೆ ತಂದು ಕೊಡ್ಬೇಕು ಅಂತ. ಸರ್ ಈಗ ಬಡ್ಡಿ ಕಟ್ಟೋದು ಸಾಲ ಕಟ್ಟೋದು ಎಲ್ಲ ವಹಿಸ್ಕೊಂಡ್ರೆ ನಾವು ತಂದು ಕೊಡ್ತೀನಿ. ಕೆಲವೊಂದು ಬಡ್ಡಿ ಕಟ್ಟೋದು ಮತ್ತೆ ಇದ್ ಮಾಡೋದು ಎಲ್ಲ ಯಾತರ ಇದ್ ಮಾಡಲ್ಲ, ನಾನ್ ಕೊಟ್ಟಾಗ ಈ ಸಮಕ್ಕೂ ಹಂಗೆ ಹಿಂಗೆ ಹೆಂಗ್ ಕೊಟ್ಟವ್ರೆ ಅಂತ ಸಿಕ್ಕಾಪಟ್ಟೆ ಇದ್ ಮಾಡ್ತಾಳೆ. ಈಗ ಆಯ್ತು, ನಾನು ಆಕೆಗೆ ಹೇಳ್ತೀನಿ, ಅದನ್ನ ನೀವು ಮಾಡಬಲ್ಲಿರಾ? ಫುಲ್ ತಂದು ಕೊಡಬಲ್ಲಿರಾ? ಅದೇ ತಂದು ಕೊಡ್ತೀವಿ, ಫಸ್ಟ್ ಅವ್ರ ಹತ್ರ ಮಾತಾಡ್ಬಿಟ್ಟು ಇವ್ರು ವಹಿಸ್ಕೊಬೇಕು. ವಹಿಸ್ಕೊಂಡು ನೀವು ಬಿಡ್ತೀರಾ? ಹೌದೌದು. ಇಲ್ಲ ಅಂದ್ರೆ ನಾವು ಸುಮ್ನೆ ಅಲ್ಲಿ ಅವ್ರ ಹತ್ರನು ನಾವು ಕೆಲ್ಸಕ್ಕೆ ಹೋಗಿತಾ ಎಲ್ಲ ಸುಮ್ನೆ ಜಗಳಗಳು ಮಾಡ್ಕೊಂಡು ಆ ದುಡ್ಡು ಕೊಡ್ಲಿಲ್ಲ ಬಡ್ಡಿ ಕೊಡ್ಲಿಲ್ಲ ಇದ್ ಮಾಡ್ಕೊಂಡು, ಈಗ ನಂದು ಏನಾಗ್ತಾ ಇದೆ ಅಂತಂದ್ರೆ, ಈಗ ನಾವ್ ಬಡ್ಡಿ ಕೊಡ್ತೀವಿ ಅದಕ್ಕೆ ಅಟ್ಲೀಸ್ಟ್ ನಾನು ಕೆಲಸನ ಮಾಡ್ಕೊಂಡಿದ್ದೀನಿ ನೆಮ್ಮದಿಯಾಗಿ. ಇಲ್ಲ ಅಂದ್ರೆ ಬಂದ್ ಅಲ್ಲೆಲ್ಲ ಜಗಳಗಳು ಮಾಡ್ತಾರೆ ಕಂಪ್ನಿ ಮುಂದೆ, ಇನ್ನೊಂದ್ ನೆಮ್ಮದಿ ಹಾಳಾಗ್ ಹೋಗುತ್ತೆ. ಆ ಕಂಪ್ನಿ ಅಲ್ದಿರಿ ಇನ್ನೊಂದು ಕಂಪ್ನಿನ ಬಿಟ್ಬಿಟ್ಟು ಅಂದ್ರೆ ಬರೀ ಬಡ್ಡಿ ಕಟ್ಕೊಂಡೆ ಹೋದ್ರೆ ಇದು ಮುಂದ್ ಬಹಳ ದೊಡ್ಡ ವಿಚಾರ ಆಗ್ಬಿಡುತ್ತೆ. ಈಗ ಇಬ್ರು ಸೇರಿ ಕೂತು ಇಷ್ಟ 3 ತಿಂಗಳು 6 ತಿಂಗಳು ಒಬ್ಬೊಬ್ಬರದೇ ಕ್ಲಿಯರ್ ಮಾಡ್ಕೊಂಡ್ರೆ ಏನಾದ್ರು, ಈಗ ಫಸ್ಟ್ ಒಬ್ರ ಹತ್ರ ಮಾತಾಡೋಣ, ಬಡ್ಡಿ ಕೊಡಕ್ ಆಗಲ್ಲ, ಈ 3 ತಿಂಗಳೊಳಗೆ ಕ್ಲಿಯರ್ ಮಾಡ್ತೀವಿ ಇಲ್ಲ 6 ತಿಂಗಳೊಳಗೆ ಕ್ಲಿಯರ್ ಮಾಡ್ತೀವಿ ಅಂತ ಒಂದಿಬ್ರ ಹತ್ರ ಮಾತಾಡೋಣ, ಆತರ ಮಾಡಿದ್ರ ಅಲ್ವಾ ಸರ್ ಓಕೆ? ಈ ಸಡನ್ ಆಗಿ ಎಲ್ಲಾರ ಹತ್ರನು ಹೋಗಿ ನಾವ್ ಯಾರಿಗೂ ಬಡ್ಡಿ ಕೊಡಲ್ಲ ಅದು ಇದು ಅನ್ಕೊಂಡು ಯಾರ್ಯಾರಿಗೆ ಅಂತ ಕೊಡಕ್ಕಾಗುತ್ತೆ? ಅಲ್ಲ, ಯಾರಿಗೂ ಬಡ್ಡಿ ಕೊಡಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ, ಬಂದ್ರೆ ರಿಕ್ವೆಸ್ಟ್ ಮಾಡ್ಬೋದು ಅಷ್ಟೇ. ರಿಕ್ವೆಸ್ಟ್ ಮಾಡ್ಬೋದು. ಅದಕ್ಕೆ ಈಗ ನಾನು 3 ಜನ ಹತ್ರ ರಿಕ್ವೆಸ್ಟ್ ಮಾಡಿದ್ವಿ, ಅವ್ರು ಹಂಗೆ ಅಂದ್ರು, ಸರಿ ಆಯ್ತಪ್ಪ ತಿಂಗಳಿಗೆ 5,000 ಕೊಡು 3 ಜನಕ್ಕೂ ಅಂತ ಹೇಳಿದ್ರು. ಈಗ 5 ಜನ 3 ಜನಕ್ಕೂ 5,500 ಅಂತಂದ್ರೆ 15,000 ಆಯ್ತು. 15,000 ಪ್ಲಸ್ ನಾನ್ ಮನೆಗೆ 15,000 ಅಲ್ಲಿ ಕೊಟ್ಕೊಂಡು ನನಗೆ ಆತರ ಕಮಿಟ್ಮೆಂಟ್ ಇರೋದ್ರಿಂದ ನನಗೆ 15,000 ಕೊಡಕ್ ಆಗ್ತಾ ಇಲ್ಲ. ಆಯ್ತು 15 ಬೇಡಪ್ಪ. ಈಗ ನಾನು ಹೇಳೋದು ಅಂದ್ರೆ ಇದನ್ನು ಮೀರಿ ನಿಮಗ್ ಬಿಟ್ಟಿದ್ದು, ನಾನು ಕೃಷ್ಣನ ದಾರಿಯಲ್ಲಿ ಕೂತು ಹೇಳ್ತಾ ಇದ್ದೀನಿ, ಅದನ್ನ ಕೇಳಿದ್ರೆ ಆಯ್ತು, ಇಲ್ಲ ಅಂದ್ರೆ ಅದು ನಿಮಗ್ ಬಿಟ್ಟಿದ್ದೆ. ಬಟ್ ನಾನು ಹೇಳೋದು, ನನ್ನ ಸಲಹೆ ಯಾಕೋ ಸ್ವಲ್ಪ ತುಂಬಾ ಗೊಂದಲ ಆಗ್ತಿದೆ ನೋಡು. ಅಂದ್ರೆ ಹೀಗೆ ಅವ್ರ ಹತ್ರ ಹೋಗಿ ಜಗಳ ಆಡೋದು ಅಥವಾ ಅದನ್ನು ಕೇಳೋದು ಅದೆಲ್ಲ ತಪ್ಪು, ನನಗೆ ಅರ್ಥವಾಗುತ್ತೆ. ಆದ್ರೆ ನೋಡೇ ಇಷ್ಟೆಲ್ಲ ತಂದು ಕೊಟ್ಬಿಡ್ತೀನಿ, ಈಗ ಕೊಟ್ಬಿಡ್ತೀನಿ ಅಂದ್ಬಿಟ್ಟು ಕೊಟ್ಬಿಟ್ಟು ಕೈ ತೊಳ್ಕೊಂಡ್ಬಿಡ್ತೀನಿ ಅಂತಲ್ಲ, ನಾನು ಇರ್ತೀನಿ. ಆದ್ರೆ ಹೆಂಡತಿಯ ಸಮ್ಮುಖದಲ್ಲಿ, ಯಾಕಂದ್ರೆ ಹೆಂಡತಿ ಮುಚ್ಚಿಟ್ಟಾಗಿದ್ದಕ್ಕೆ ಇದೆಲ್ಲ ಇಲ್ಲಿ ಬಂದು ನಿಂತಿರೋದು. ಹೌದು ಸರ್, ಹೌದೌದು. ಈಗ ಏನಾದ್ರೂ ಅವಳ ಸಮ್ಮುಖದಲ್ಲಿ ಆದಾಗ ಉತ್ತರ ಕೊಡ್ಲಿಕ್ಕೆ ನಿಮಗೂ ಸಾಧ್ಯತೆ ಇರುತ್ತೆ, ಅಥವಾ ನಿಮಗೂ ಒಂದು ಧೈರ್ಯ ಇರುತ್ತೆ.
ಹೌದು ಸರ್. ನಿನ್ ಮುಂದೆ ಕೊಟ್ನಲ್ಲ, ನಿನ್ ಮುಂದೆ ಹಿಂಗ್ ಮಾಡಿದ್ನಲ್ಲ. ಹೌದು. ಈಗ ಆಕೆಗೆ ಏನು ಅಪನಂಬಿಕೆ, ಹಂಗೆ ಹಾಸ್ಪಿಟ್ಲಿಂದ ಹೊರಗಡೆ ಬಂದಾದ್ಮೇಲೆ ಆಯ್ತು ಎಲ್ಲ ತೀರಿಸ್ಕೊಳ್ಳಿ ಅಂತ ಬಿಟ್ಟಾದ ಮೇಲೂ ಅದು ತೀರ್ತಾ ಇಲ್ಲ ಅಂದಾಗ ಆಕೆಗೊಂದು ಡೌಟ್ ಬರುತ್ತೆ. ಹಾ ಹೌದು, ಬಿಟ್ಟಿದ್ರು ತಾನೆ ಅವರು. ಹಾ ಸರ್, 10,000 ರೂಪಾಯಿ ಕೊಡ್ತಾ ಇದ್ದೆ. ಬಿಟ್ಟಿದ್ರು ತಾನೆ. ಮತ್ತೆ ಅದು ಹಂಗೆ ಐತಿ ಅಂದಾಗ ಎಂಥವ್ರಿಗೂ ಬರುತ್ತಪ್ಪ. ನಾಳೆ ನಿಮ್ಮ ಮಕ್ಕಳು ಇದ್ದಂತೆ ಇಂಥದ್ದೇ ಆಟಗಳು ನಿಮ್ಮ ಮುಂದೆ ಆಡೋಕೆ ಶುರು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ಗೊತ್ತಾಗಲ್ಲ ಅವೆಲ್ಲ. ಹೌದೌದು. ಹಾಗಾಗಿ ನಾನು ಹೇಳೋದು, ಈಕೆ ಸಮ್ಮುಖದಲ್ಲಿ ಬಿದ್ರು ಎದ್ರು ಸೋತ್ರು ಏನಾದ್ರೂ ಕೊಟ್ರು ಕೊಡದೆ ಹೋದ್ರು ಈಕೆ ಸಮ್ಮುಖದಲ್ಲಾದಾಗ ನಿನ್ ಮುಂದೆ ಮಾಡಿದ್ನಲ್ಲೇ, ನಿನ್ ಮುಂದೆ ಕೊಟ್ನಲ್ಲೇ, ನಿನ್ ಮುಂದೆ ಇದಾಯ್ತಲ್ಲೇ ಅಂದ್ರೆ ನೀನ್ ನನ್ ಕೇಳಬೇಡ, ನನ್ನ ಪಾಡಿಗೆ ನಾನು ಈ ಕಡೆ ಏನೋ ಮಾಡ್ಕೊಳ್ತೀನಿ ತೀರ್ಸ್ಕೊಳ್ತೀನಿ ಅಂದಾಗ ಸಮಸ್ಯೆ ಏನಂದ್ರೆ ಒಬ್ಬರಿಗೊಬ್ರು ಗೊತ್ತಿಲ್ಲದೆ ನಾವೇನೇನೋ ಮಾಡ್ಕೊಳ್ಳೋದು. ಈಕೆ ಅದ್ರ ಬದಲು ಅಂದ್ರೆ ಕಣ್ಣು ಮುಂದೆ ನಡೆದಾಗ ನನ್ನ ಗಂಡ ಇದು ನನ್ನ ಮುಂದೆಲೇ ಮಾಡಿದ್ರು ಅಂತ ಅನ್ಸೋದು. ಬಟ್ ಕಣ್ಣು ಮುಂದೆ ಆಗದೆ ನೀವು ಇನ್ನೇನು ಸಪ್ರೇಟು, ನೀವು ಒಳ್ಳೇದೇ ಮಾಡಿರ್ತೀರಾ, ಬಟ್ ಈಕೆ ಅದಕ್ಕೆ ಇನ್ನೊಂದು ಉತ್ತರ ಕೊಟ್ಕೊಳ್ಳೋಕೆ ಶುರು ಮಾಡ್ತಾಳೆ, ಅಥವಾ ಈಕೆ ಕಲ್ಪನೆಯನ್ನೇ ಸತ್ಯ ಅಂದ್ಕೊಳ್ಳೋಕೆ ಶುರು ಮಾಡ್ತಾರೆ. ಅವಾಗ ಏನಾಗ್ಬಿಡುತ್ತೆ, ನೀವು ಧರ್ಮನೇ ಮಾಡಿದ್ರು ಕೂಡ ಅಯ್ಯೋ ಇದೇನು ಕರಗ್ತಾ ಇಲ್ವಲ್ಲ, ಯಾಕಂದ್ರೆ ಅದು ಹಿಮಾಲಯ ಬೆಟ್ಟದಂಗೆ ಬೆಳ್ಕೊಂಡು ಹೋಗ್ತಾ ಇರೋದು, ಅದು ಕರಗಲ್ಲ. ಹಾಗಾಗಿ ನಾನು ಹೇಳೋದು, ಇದು ಮನೆಯ ನೆಮ್ಮದಿಯನ್ನ, ಮನೆಯ ಹೆಂಡತಿ ಅಥವಾ ಹೆಂಡತಿಯ ಮುಂದೆ ಈ ವಿಚಾರಗಳೆಲ್ಲ ನಡೆದಾಗ ಆಯಿತು. ಅವತ್ತು 1 ರೂಪಾಯಿ ಸಾಲ ಮಾಡಿದಾಗಲೂ ಕೂಡ ಈಕೆ ಅದನ್ನು ಸರಿಯಾಗಿ ಗಮನಿಸದೇ ಇರ್ಬೋದು, ಯಾರು ನಿಮ್ಮ ಬೆಂಬಲಕ್ಕೆ ನಿಲ್ಲದೆ ಇರ್ಬೋದು. ಆದರೆ ಇನ್ನು ಮುಂದಾದರೂ ದುಡ್ದಿರೋ ಹಣ ಇಷ್ಟಿದೆ, ಯಾಕಂದರೆ ಲೆಕ್ಕ ಬುಕ್ಕವಾಗಿ ಹೋಗೋದು. ಇವತ್ತು ನಾವಾದರೂ ಅಷ್ಟೇ ಸರ್, ನಮ್ಮ ಗುರುಗಳು ನಮ್ಗೆ ಹೇಳ್ಕೊಟ್ಟಿರೋದು ಇದು, ಅಥವಾ ನಮ್ಮ ತಾಯಿ ಮುಂದೆ ನಾವು ನೋಡಮ್ಮ ಇವತ್ತು ಈ ತಿಂಗಳು ಇಷ್ಟು ಬತ್ತಮ್ಮ, ಹಿಂಗೆ ಮಾಡಮ್ಮ ಹಿಂಗೆ ಮಾಡಮ್ಮ. ನಾವೊಬ್ಬ ಚಿಕ್ಕವನಾಗಿ ನಮ್ಮ ತಾಯಿ ಕೆಲವೊಂದು ವಿಚಾರಗಳು ಹೇಳಬಲ್ಲೆ, ಬಟ್ ಅವ್ರು ನಿಭಾಯಿಸ್ತಾರೆ. ಆದರೆ 1 ರೂಪಾಯಿ ನಮ್ಮ ತಾಯಿ ಯಾರೋ ನಮ್ಮ ಮನೆ ಹತ್ರ ಬಂದು ಏನೋ ಒಂದು ಏರ್ಪಿನ್ ತಗೊಂಡ್ರು, ಒಂದು ಸೂಜಿ ತಗೊಂಡ್ರು, ಇನ್ನೇನೋ ತಗೊಂಡ್ರು, ಬಂದಿದ್ರು ಕಣಪ್ಪ ಹಿಂಗೆ ತಾಂಡೆ ಕಣೆಯ ಅಂತ ಹೇಳಿದೆ. ಅಂದರೆ ನಾವು ಲೆಕ್ಕ ಕೇಳ್ತೀವಿ ಅನ್ನೋ ಕಾರಣಕ್ಕಲ್ಲ, ಬಟ್ ಎಲ್ಲವೂ ಮನೆಯವರ ನಡುವೆ ನಡೆದಾಗ ಅದೊಂದು ನಂಬಿಕೆ ಮುಂದುವರಿಯುತ್ತೆ. ಯಾವತ್ತೋ ಒಂದಿನ ಓಹೋ ನಮಗೆ ಗೊತ್ತಿಲ್ಲದಂಗೆ ಇದನ್ನೆಲ್ಲ ಮಾಡೋಕೆ ಶುರು ಮಾಡ್ಯಾರ ಅಂದಾಗ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳು ಬರೋಕ್ಕೆ ಶುರು ಆಯ್ತವೆ. ಹೆಂಡತಿಗೂ ಅದೇ ಬಂದಿರೋದು. ಹಾಗಾಗಿ ಈ ಸಂಗತಿಯಲ್ಲಿ ನೀವು ಅವರು ಸಾಲಗಾರರ ಹತ್ರ ಹೋಗಿ ಈಕೆ ಹಂಗೆಲ್ಲ ಮಾತಾಡಬಾರ್ದು, ರಫಾಗಿ ಮಾತಾಡಬಾರ್ದು. ನಿಮಗಲ್ಲಿ ತುಂಬ ತೊಂದರೆ ಆಗುತ್ತೆ ಕೆಲಸದ ಜಾಗದಲ್ಲಿ, ನಾನು ಅದನ್ನು ಹೇಳ್ತೀನಿ. ಆದರೆ ಆದಷ್ಟು ಇವುಗಳನ್ನು ಮನೆಯಿಂದ ಹೊರಗಡೆ ಹೋಗ್ದಂಗೆ ಇಲ್ಲಿ ಈಗ ನನ್ನ ಹತ್ರ ಹೇಳೋದು ಅದೊಂದು ಬೇರೆ ಕತೆ. ಆದರೆ ನಿಮ್ಮವ್ರಿಗೆ ಇವೆಲ್ಲ ಹರಡ್ಬಿಟ್ರೆ ಮುಖ ತೋರ್ಸೋಕ್ಕಲ್ಲ ಅವ್ರಿಗೆ ಯಾರಿಗೂ. ಬೇಡವಾಗಿಲ್ಲ, 10 ಲಕ್ಷ 20 ಲಕ್ಷ ಸಾಲ ಮಾಡಿಕೊಂಡವ್ರೆ ನೆಮ್ಮದಿಯಾಗವ್ರೆ. ಹಾಗಾಗಿ ಇಲ್ಲಿ ನಾನು ನೋಡೆ ಈ ತಿಂಗಳು ಇಷ್ಟು ಕೊಟ್ಟೆ ಸಮಸ್ಯೆ ನೀವೇನೂ ಮಾಡ್ತಿಲ್ಲ ಅಂತಲ್ಲ, ಆದರೆ ಮಾಡುವುದನ್ನು ಹೆಂಡತಿಗೆ ತಿಳಿಸ್ತಾ ಇಲ್ಲ, ಅಥವಾ ಹೆಂಡತಿಗೆ ಅದು ಕನ್ವಿನ್ಸ್ ಆಗಬೇಕು. ಅಯ್ಯೋ ನಾನು ಅವಳಿಗೆ ಯಾಕೆ ಮಾಡಲಿ ಸರ್ ಕನ್ವಿನ್ಸು, ಆದರೆ ಹೆಂಡತಿಯಪ್ಪ, ನಾನು ಗಂಡಸು ಸರ್, ನಾನು ಅವಳು ಹೇಳಿ ಕೇಳಿ ಮಾಡಬೇಕಾ? ಹಂಗೆ ಕೈ ಬಿಟ್ಬಿಟ್ರೆ ಸಂಸಾರ ಹಾಳಾಗ್ಬಿಡುತ್ತೆ. ಈಗ ನಿನಗೆ ಹೇಳಿ ಕೇಳಿ ಮಾಡ್ಬೇಕಂತ ಆಕೆ, ಅಥವಾ ಅವಳಿಗೆ ಹೇಳಿ ಕೇಳಿ ಮಾಡ್ಬೇಕಂತ ನೀವು ಆದರೆ ಸಂಸಾರ ಈ ಬಿರುಗಾಳಿಗೆ ಸಿಕ್ಕಿದ ಹಡಗು, ಮುಳುಗೋದ ಹಡಗು, ಸಾಗರದ ನಡುವೆ ಮುಳುಗೋದ ಹಡಗ ಆಗ್ಬಿಡುತ್ತೆ. ಆಮೇಲೆ ಮಕ್ಕಳು ಮರಿ ಎಲ್ಲ ಅತಂತ್ರ ಆಗ್ಬಿಡ್ತಾರೆ. ನಿಮ್ಮ ಬುದ್ಧಿನೇ ಅವ್ರಿಗೂ ಬರುತ್ತೆ. ಆಮೇಲೆ ಯಾಕೋ ಹೋಮ್ವರ್ಕ್ ಮಾಡಿಲ್ಲ ಅಂದರೆ ನಿಂಗೆ ಹೇಳ್ಬಿಟ್ಟು ಮಾಡ್ಲಾ ಅಂತಾರೆ ಆಮೇಲೆ ಅವರು. ಇದು ಒಬ್ಬರಿಗೆ ಹಿರಿಯ ಕಿಂಚಾಳಿ ಮನ್ಮಕ್ಳಿಗೆಲ್ಲ ಅಂದಂಗೆ ಇದು ಇಡೀ ಮನೆಗೆ ಆವರಿಸೋದು ಬೇಡ. ಇಲ್ಲ, ನನಗೆ ಅರ್ಥವಾಗಿದೆ, ನಾನು ಕುಡಿಯೋದು ಬಿಡ್ತೀನಿ, ನನ್ನ ಕೆಟ್ಟ ಸವಾಸಗಳು ಬಿಡ್ತೀನಿ, ನಾನಾಯಿತು, ನನ್ನ ಕೆಲಸ ಆಯಿತು, ಬೆಳಗ್ಗೆ ಹೋಗಿದ್ದು ಸಂಜೆ ಮನೆಗೆ ಬಂದಿದ್ದು, ತಿಂಗಳು ಕೊನೆಯಲ್ಲಿ ಸಂಬಳ ಇಷ್ಟು ಬಂತು ಕಣೆ, ತಗೊಳ್ಳೆ, ಯಾರ್ಯಾರಿಗೆ ಕೊಡ್ತಿ ಇದನ್ನು ಕೊಡು, ನನ್ನ ಮುಂದೆನೇ ಕೊಡು, ಎಲ್ಲ ಹಿಂಗೆ ಹೆಂಡತಿ ಮುಂದೆ ನಡೆದಾಗ ಆಕೆಗೇನು ಹೊಸ ಪ್ರಶ್ನೆಗಳೇ ಉಟ್ಕೊಳ್ಳಲ್ಲ. ಉಟ್ಕೊಂಡ್ರು ಕೂಡ ಏನು ಆಟ ಆಡ್ತಿದ್ಯಾ, ನಿನ್ನ ಮುಂದೆ ಮಾಡಿದೆ ತಾನೆ ಅಂತ ಕೇಳ್ಬೋದು ನೀವು. ಇಲ್ಲ ಅಂದರೆ ಆಕೆ ಪ್ರಶ್ನೆ ಇದೆ ಏನೇನೋ ಆಕೆಗೆ ಬರುತ್ತೆ, ಅದನ್ನು ಹೋಗಿ ಆಕೆ ಇನ್ಯಾರ ಹತ್ರನೂ ಹೇಳಿದಾಗ ಮತ್ತೆಲ್ಲ ಸಮಸ್ಯೆಗಳು ಬರ್ತವೆ. ಹಂಗೆ ಮಾಡಿ ಏನು ತೊಂದರೆ ಇಲ್ಲ, ಇನ್ನೊಂದು 6-7 ತಿಂಗಳು ನಿಮ್ಮ ಬದುಕು ತುಂಬ ಚೆನ್ನಾಗಿ ಆಗುತ್ತೆ. ಬಟ್ ನನಗೆ ಸಾಲದ ಬಗ್ಗೆ ನಂಗೆ ನಂಬಿಕೆ ಇದೆ, ನೀವೆಲ್ಲ ತೀರಿಸ್ತೀರಾ ಅಂತ. ಬಟ್ ಚಟ ಒಮ್ಮೆ ಅವಕಾಶ ಕೊಟ್ಟಿದೆ, ಮತ್ತೆ ನಿಮ್ಮ ಪ್ರಾಣವನ್ನೇ ತಕ್ಕೊಂಡ್ಬಿಡುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಯಾವುದೇ ಸ್ನೇಹಿತ ಕೆಲಸ ಮುಗ್ದಾದ್ಮೇಲೆ ಬಾರೋ ದಿವಸ ಮನೆಗೆ ಹೋಗೋದಿದ್ದೇ ಇದೆ, ಒಂಚೂರು ಕುಡಿದು ತಿಂದು ಹೋಗೋಣ ಅಂತ ಹೇಳ್ಬೋದು. ಆದರೆ ನಿಮಗೋಸ್ಕರ 2 ಜೀವಗಳು ಇಲ್ಲಿ ಕಾಯ್ತಾ ಕೂತಿದ್ದಾವೆ. ಮತ್ತು ಆ ಕುಡಿಸಿದವನು ತಿನ್ನಿಸಿದವನು ಆಸ್ಪತ್ರೆಗೆ ಬಂದು ಏನೂ ನೋಡಲ್ಲ, ಹೆಂಡತಿ ಮಕ್ಕಳೇ ನೋಡಬೇಕು. ಹೆಂಡತಿ ಬೈಕೊಂಡು ಗೊಣಕೊಂಡು ಒಟ್ಟಂಗೆ ನೋಡಿದ್ಲು ತಾನೆ. ಆಕೆಗೆ ಬಿದ್ದಾಗ ನೀವೇ ನೋಡಬೇಕು, ನೀವು ಬಿದ್ದಾಗ ಆಕೆ ನೋಡಬೇಕು. ಬಟ್ ನಂಗೆ ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಮ ಮನೆ ಚೆನ್ನಾಗಿರ್ಲಿ, ಕುಡಿ, ಆಕೆ ಕುಡಿ. ಆಯ್ತು ಬಾ, ನಾನು ಹೇಳೋದು
ಈಗ ಈ ಹಿಂದೆ ನಾನು ಅವ್ರಿಗೆ ಅಂಥದ್ದು ಅವಕಾಶ ಕೊಟ್ಟಿದ್ದೆ, ಇದು ಮಾಡಿದ್ದೆ. ನೋಡು ತಾಯಿ, ನಾನು ಹೇಳೋದು ಆತ ಅಟ್ಲೀಸ್ಟ್ ತಂದು ಕೊಡುವ ಎಲ್ಲವನ್ನ ತಂದು ಕೊಡು. ಈಗ ಇಲ್ಲಿ 2 ಆಪ್ಷನ್. ಒಂದು, 10,000 ಇಸ್ಕೊಳ್ತೀನಿ ಗುರುಗಳೇ, ಇನ್ನು ಮಿಕ್ಕಿದ್ದು ಅವ್ರು ಮಾಡ್ಕೊಳ್ಳಿ ಅಂದ್ರೆ ಅದು ತಪ್ಪು. ಯಾಕಂದ್ರೆ ಆತನಿಗೆ ಸ್ವಲ್ಪ ಮನಸ್ಸಿಗೆ ನಿಯಂತ್ರಣದಲ್ಲಿ ಇಲ್ಲ. ಹಾಗಾಗಿ ನಾನು ಹೇಳೋದು, ನೀನ್ ಜವಾಬ್ದಾರಿ ಹೊತ್ಕೋ. ಆದ್ರೆ ನೀವು ಯಾರನ್ನ ಕೇಳ್ಕೊಟ್ರಿ, ಅದು ಕೇಳ್ಕೊಟ್ರಿ, ಇದೇನೋ ಆಸ್ಪತ್ರೆಯಲ್ಲಿ ಅವತ್ತು ಫೋನ್ ಮಾಡಿದಾಗ ಬೈದ್ರಿ, ಅದು ಬೇರೆ. ಬಟ್ ಅದನ್ನ ಎಲ್ಲಾ ಸಮಯದಲ್ಲೂ ಬೈಲಿಕ್ಕೆ ಆಗಲ್ಲ, ಅದು ಧರ್ಮ ಆಗಲ್ಲ. ಈತ ಮಾಡಿದ ಎಡವಟ್ಟುಗಳಿಗೆ ಹೆಂಡತಿಯಾಗಿ ನೀವು ಶಿಕ್ಷೆ. ಅದೇನಂದ್ರೆ, ಶಿಷ್ಯನ ಪಾಪಗಳನ್ನ ಗುರು ಹೊತ್ತುಕೊಳ್ಬೇಕು, ಪ್ರಜೆಗಳ ಪಾಪವನ್ನ ರಾಜ ಹೊತ್ತುಕೊಳ್ಬೇಕು, ಹಾಗೆ ಹೆಂಡತಿಯ ಪಾಪವನ್ನ ಗಂಡ, ಗಂಡನ ಪಾಪವನ್ನ ಹೆಂಡತಿ. ಅದಕ್ಕೆ ಅವರನ್ನು ಜೋಡಿ ಅಂತ ಕರೆಯೋದು. ಹಾಗಾಗಿ ಅಷ್ಟು ತಂದು ಕೊಡ್ರಿ ನಾನು ಎಲ್ಲರಿಗೂ. ಯಾಕಂದ್ರೆ ಪರಸ್ಪರ ಅವ್ರೇನು ಮಾಡಿದ್ರು ನಿಮ್ಮ ಮುಂದೆ ನಡಿಬೇಕು, ನೀವೇನು ಮಾಡಿದ್ರು ಅವ್ರ ಮುಂದೆ ನಡಿಬೇಕು. ಅವಾಗ ನಿಮ್ಗೆ ಸಪರೇಟ್ ಯೋಚನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರಲ್ಲ. ಯಾಕಂದ್ರೆ ಎಲ್ಲ ಕಣ್ಮುಂದೆ ನಡೆದಿರುತ್ತೆ. ಈಗ ನಿಮ್ ತಲೆಯಲ್ಲಿ ಏನೇನು ಯೋಚನೆ, ಅಯ್ಯೋ ಬಿಟ್ಟಿದ್ದೆ ಸರ್, ಅದೇನ್ ಮಾಡ್ಕೊಂಡ್ರು ಏನು ಅಂತಿದ್ದೀರಾ ನೀವು. ಯಾಕಂದ್ರೆ ನಿಮ್ ಮುಂದೆ ಏನು ನಡೆದಿಲ್ಲ ಅಂತ. ಈ ಪ್ರಶ್ನೆಗಳೇ ಬರ್ತಾ ಇರ್ಲಿಲ್ಲ. ಹಾಗಾಗಿ ಫೋನ್ ಲಾಕರ್ ಇಡೋದು ಎಷ್ಟು ತಪ್ಪೋ, ನಮಗ್ ಗೊತ್ತಿಲ್ದಂಗೆ ಸ್ವಂತ ವ್ಯವಹಾರ ಮಾಡ್ಕೊಂಡ್ರೆ ಅಷ್ಟೇ ತಪ್ಪು. ಅಣ್ಣ, ನಾನು ಇಷ್ಟು ವ್ಯವಹಾರ ಮಾಡ್ತೀನಣ್ಣ, ಅವ್ರಿಗೆ ಹೇಳ್ದಂಗೆ ನಾನು ₹1 ಖರ್ಚು ಮಾಡಲ್ಲ ಅಣ್ಣ. ಏನೇ ವ್ಯವಹಾರ ನೀವು ಅಷ್ಟು ವರ್ಷದಿಂದ ಗಾರ್ಮೆಂಟ್ಸ್ ಅಲ್ಲಿ ಮಾಡ್ಕೊಂಡು, ಈಗ ಗಂಡ ಹಂಗಂದ್ರು ನನ್ನ ಹೆಂಡತಿ ಹಂಗಂದ್ಲು ಅಂತ ಅಂದ್ರೆ ಹೊರತು, ಅಯ್ಯೋ ಯಾವನಿಂದಲೂ ಹೋದ್ಲು ಅಂತ ಗಂಡ ಹೇಳಲಿಲ್ಲ. ನೀವ್ ಹಂಗ ಬದುಕಿದ್ದೀರಾ ಅನ್ನೋದು ಆತನಿಗೂ ಗೌರವ ಇದೆ. ಬಟ್ ಹೊರಗಡೆ ಕೆಲವು ವಿಚಾರಗಳಲ್ಲಿ ಪ್ರತಿಕ್ರಿಯಿಸಬೇಕಾಗುತ್ತೆ, ಏನು ಮಾಡ್ಲಿಕ್ಕಾಗಲ್ಲ. ಅದು ಮನುಷ್ಯ ಸಹಜ ಬುದ್ಧಿನವ. ಎಂಥ ಧರ್ಮವಂತನೂ ಕೂಡ ಕೋಪ ಬಂದಾಗ, ಇವತ್ತಿಗೂ ಕೂಡ ನಾನು ಕೆಲವೊಮ್ಮೆ ನನ್ನ ತಾಯಿಗೆ ಒಂಚೂರು ಯಾಕವ ನೀನು ಹಂಗೆ ಮಾಡ್ತೀಯಾ ಅಂತ ಅಂದ್ರೆ, ಜಗತ್ತು ನನ್ನನ್ನು ಗುರು ಅಂತ ಭಾವಿಸಿದ್ರು ನನ್ನೊಳಗಡೆನೂ ಆ ಕೋಪ ತಾಪ ಇದೆ, ಸಹಜ ಮನುಷ್ಯ ಭಾವನೆ ಅವೆಲ್ಲ. ಆದ್ರೆ ತದನಂತರ ಆದ್ರೂ ನಾನು ಏನ್ ಮಾಡ್ಬಿಟ್ಟೆ ಅಂತ ಅನ್ಸ್ಬೇಕು. ಅದು ಇನ್ನಿದ್ದು ಅದ್ಭುತ. ಹಾಗಾಗಿ ಇಷ್ಟೇ. ಇಲ್ಲಿವರೆಗೂ ಏನಾಯ್ತು, ನೀನು ಹಿಂದೆ ಹಂಗ ಮಾಡಿದೆ ಅಂತ ಈ ನಿದ್ಗಣ್ಣಲ್ಲಿ ಮಲಗೋ ಸಮಯದಲ್ಲಿ, ಬೆಳಿಗ್ಗೆ ಎದ್ದೇಳೋ ಸಮಯದಲ್ಲಿ, ಸಂಜೆ ಸಮಯದಲ್ಲಿ ಇದು ಯಾವುದೂ ಆಗಬಾರ್ದವ. ನಂಬಿಕೆ ಇಡು. ಕೊಟ್ಟದ್ದಂತ ತಂದು ಕೊಟ್ಟ ತಿಂಗಳ ಕೊನೆಯಲ್ಲಿ ತಂದು ಕೊಡ್ತಾರೆ ಅವ್ರ ಮುಂದೆನೆ. ಈಗ ಅವ್ರು ಹೇಳಿದಾರಲ್ಲ, ನಾನು ಯಾರ್ಯಾರು ಅಂತ ಹೇಳಬಲ್ಲೆ, ಯಾರ್ಯಾರು ಸಾಲ ಕೊಟ್ಟಾರೆ ಎಲ್ಲ ವಿವರಿಸಬಲ್ಲೆ. ಈಗ ಹೋಗಿ ಅವ್ರಿಗೆ ಏನೇನು ಅಂತಾಳೆ, ನನ್ಗೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ನೆಮ್ಮದಿ ಇರಲ್ಲ ಅನ್ನೋದು ಆತರ ಭಯ. ಹೋಗ್ಬೇಡ ಅಣ್ಣ. 40,000 ಅಮೌಂಟ್ ಇಸ್ಕೊಂಡಿರತ್ ಕಣ, 1,20,000 ಬಡ್ಡಿ ಕಟ್ಟಿದಾರಣ್ಣ. ಹೊಟ್ಟೆ ಉರ್ದೋಗುತ್ತೆ ಅಣ್ಣ. ಆಗುತ್ತೆ. ನನಗೀಗ ಸಮಯ ಹೆಚ್ಚಾದಷ್ಟು ಬಡ್ಡಿನೂ ಅದು ಮುಂದುವರಿಯುತ್ತಾ ಹೋಗುತ್ತಲ್ಲವಾ. ಇನ್ನು ಅಸಲು ಟಚ್ಚೇ ಮಾಡಿಲ್ಲ, ಬರೀ ಬಡ್ಡಿ ಸಮುದ್ರದಲ್ಲೇ ಒದ್ದಾಡ್ತಿದ್ದಾರೆ. ಆದ್ರೆ ನೀನು ಸ್ವಲ್ಪ ಇದನ್ನು ಕೈಗೆ ತಗೊಂಡು ನೀನ್ ಎಚ್ಚೆತ್ಕೋ. ನೀನ್ ಸ್ವಲ್ಪ, ಯಾಕಂದ್ರೆ ಅಷ್ಟು ಈಸ್ಕೋ, ಬಟ್ ನೀನ್ ಕೊಡು. ಯಾಕಂದ್ರೆ ಯಾರಿಗೆ ಎಷ್ಟು ಕೊಡಬೇಕು ಒಂದು ಲೆಕ್ಕ ಮಾಡು. ಒಂದು ಪುಸ್ತಕ ಇಟ್ಕೊಂಡು, ಇವರು ಸಾಲಗಾರರು, ಇವ್ರು ತಿಂಗಳಿಗೆ ಇಷ್ಟು ಕೊಡ್ಬೇಕು, ಇವ್ರಿಗೆ ಇಷ್ಟು ಕೊಡ್ಬೇಕು, ಒಂದು ಲೆಕ್ಕ ಇದ್ರೆ ಗಂಡ ತಂದು ಕೊಟ್ಟಂಗೂ ಆಗುತ್ತೆ. ಓಕೆನಪ್ಪ, ತೀರ್ಸೋ ಕಡೆ ನಾನೇ ಮುಂದೆ ನಿಂತು ಮಾಡ್ತಿದ್ದೀನಿ, ಗಂಡ ಹೊರಗಡೆ ಇನ್ನೇನು ಮಾಡ್ತಾವನೋ ಅನ್ನೋ ಭಯ ನಿನ್ಗಿರಲ್ಲ. ಯಾಕಂದ್ರೆ ಭಯದ್ದೇ ಅರ್ಧ ಸಮಸ್ಯೆ. ಮತ್ ರಿಕವರ್ ಆಗಿದ್ದಾನೆ ಅಂದ್ಕೊಳ್ತೀನಿ, ಮತ್ತೆ ಅಲ್ಲೇನೋ ಮಾಡ್ತಿದ್ದಾನೇನೋ ಅಂತ ಹಗಲು ರಾತ್ರಿ ಕೊರೆಯುತ್ತೆ. ಹಾಗಾಗಿ ಅವ್ರ ಮೇಲೆ ನಂಬಿಕೆ ಇಡು. ಮತ್ತೆ ನೋಯಿಸಿದ ಮನಸ್ಸಿಗೆ ಮತ್ತೆ ನೋಯಿಸೋದು ಬೇಡ. ಯಾಕಂದ್ರೆ ನೋಡುವ, ಎಲ್ಲರೂ ಅವರವರವರವ್ರ ಪಾಪ ಅವರವ್ರ ಪುಣ್ಯಗಳನ್ನ ಕಳಿಲಿಕ್ಕೆ ಬಂದಿದ್ದಾರೆ. ನಾನು ಏನ್ ತಿಪ್ಪುರ್ಲಾಗ ಹಾಕೋದು, ಕೃಷ್ಣ ತನ್ನ ಮಗ ಸಾಂಬನನ್ನೇ ಸರಿದಾರಿ ತರ್ಲಿಕ್ಕೆ ಆಗ್ಲಿಲ್ಲ. ರುಕ್ಮಿಣಿಯ ಮಗ ಸಾಂಬನನ್ನ ಬೇಡ ಕಣಪ್ಪ ಅಂದ್ರೆ ಅವನು ಕೇಳಲಿಲ್ಲ. ಅವನ್ ದುರ್ಬುದ್ಧಿ ಅವನ್ ತೋರಿಸ್ದ. ಹಾಗಾಗಿ ನೀವು ಕೂಡ ಈ ವಿಚಾರದಲ್ಲಿ ತುಂಬಾ ಇಲ್ಲಿವರೆಗೂ ಹಂಗ್ ಮಾಡ್ದ ನೀವು ಕೊಳೆ ಆಗ್ತೀರಾ, ಮನೇನೂ ಕೊಳೆ ಮಾಡ್ತೀರಾ. ನನಗೆ ಅರ್ಥವಾಗುತ್ತೆ. ವರ್ಷಾನುಗಟ್ಲೆ ಗಾರ್ಮೆಂಟ್ಸ್ಗೆ ಹೋಗಿ ಆ ತವ್ರ ಮನೆಯಿಂದಲೂ ಇಲ್ಲಿವರೆಗೂ ಕೂಡ ದುಡ್ಕೊಂಡು ಪಾಪ ನಮ್ಮ ತಾಯಿ ಹಂಗೆ ನೀವು ದುಡ್ದಿದ್ದೀರಾ. ಆದ್ರೆ ಮಕ್ಕಳ ಮೇಲೆ ನಂಬಿಕೆ ಇಡಿ. ಯಾಕಂದ್ರೆ ಗಂಡನಿಂದ ಮಟ್ಟಿನ ನೆಮ್ಮದಿ ಸಂತೋಷ ಸಿಗದೆ ಹೋದಾಗ ಮಕ್ಕಳಿಂದ ನಾವು ಅದನ್ನ ಬಯಸ್ಬೇಕು. ಹಂಗ್ ಬಯಸ್ಬೇಕು, ಸಂಸ್ಕಾರ ಕೊಡಬೇಕು. ಹೌದಣ್ಣ, ನಾನಿರೋದೇ ನನ್ ಮಕ್ಳಿಗೋಸ್ಕರ. ಇವ್ರು ಯಾವತ್ತೂ ಆಗಲ್ಲ ಅಣ್ಣ. ಮಕ್ಳಿಗೆಲ್ಲ 13-14 ವರ್ಷ ಅಣ್ಣ. ಮಕ್ಳಿಗೆ ಇದುವರೆಗೂನು ಇಂತ ತಂದ್ ಕೊಡ್ತಿದೀನಿ ಅನ್ನಂಗಿಲ್ಲ ಅಣ್ಣ ಅವ್ರು. ಈಗ ನೋಡವ್ವ, ಇದನ್ನೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ಇದು ಮುಗಿಯೋದ ಕತೆ. ಬೇಡ, ತಂದು ಕೊಟ್ಟಿಲ್ಲ ಅಂತ ನಿನ್ ಮಕ್ಳು ಹಸ್ಕೊಂಡವ್ರ? ಇಲ್ಲ, ಹೆಂಗೋ ಭಗವಂತ ಹುಟ್ಟಿಸಿದ ದೇವ್ರು ಹೆಂಗೋ ಅನ್ನ ಹುಟ್ಟಿಸ್ತಾನೆ. ನೀವೆಲ್ಲ ನೆಪ ಅಷ್ಟೇ. ನಿಮ್ ಕೈಲಾದ್ ನೀವು ಮಾಡಿ, ಅವ್ರ ಕೈಲಾದ ಅವ್ರು ಮಾಡ್ತಾರೆ. ಬಟ್ ಮನುಷ್ಯನಿಗೆ ತಿದ್ದುಕೊಳ್ಳಿಕ್ಕೆ ಅವಕಾಶನೇ ಕೊಡದೇ ಇರೋದಿಲ್ಲ. ಇಲ್ಲ, ಇದು ಬಹಳ ದೊಡ್ಡ ಪಾಪ.
ಹ್ಮ್ ಕೊಡು. ಹ್ಮ್ ಇಷ್ಟು ದೂರನೇ ಬಂದ್ಬಿಟ್ಟಿದೀಯವ್ವ, ಹ್ಮ್ ಪರರ ಉಪಕಾರಕ್ಕೆ ಈ ಜನ್ಮ ಇದೆ ಅಂದ್ಕೊಂಡು ಬದುಕು. ಆ ಗಂಡ ಹಿಂಗ್ ಮಾಡ್ಲಿಲ್ಲ ಅಂತ ನೀನು ಬಿಟ್ಟ ಮಕ್ಕಳನ್ನ ಇಲ್ಲ. ಇವತ್ ನಾಳೆ ಆತ ಬಿಟ್ಟು ಹೋದ್ರು, ನಾಳೆ ಆತ ನಾನು ₹1 ಕೊಡಲ್ಲ ಅಂದ್ರು ನಿನ್ ಮನೆ ನಡೆಸೋ ನಿನಗೆ ಗೊತ್ತು. ಹೌದಣ್ಣ. ಹಂಗ್ ಬಿಟ್ಟು ಹೋಗ್ತಾರೆ ಅಂತ ಅಲ್ಲ, ಬಟ್ ಇಲ್ಲ ನಾನು ಸರಿ ಹೋಗ್ತೀನಿ. ಎಷ್ಟೋ ಜನ ನಾನು ಇರೋದೇ ಹಿಂಗೆ ಕಣೆ, ಅದೇನ್ ಮಾಡ್ಕೊಳೆ, ನಾನು ₹1 ಕೊಡಲ್ಲ ಕಣೆ, ಮಕ್ಕಳು ನೀವು ನೀರಿ ಬಿದ್ದು ಸಾಯ್ರೆ ಅಂತ ಹೇಳೋ ಗಂಡಸನ್ನ ನಂಗೆ ಕಾರ್ಯಕ್ರಮದಲ್ಲಿ ನೋಡಿದ್ದೀನಿ. ಹೌದಣ್ಣ, ಕೇಳಿದ್ದೀನಿ. ಹಾಗಾಗಿ ಭಗವಂತ ಏನು ನೀನೇ ಕಾಯಿಲೆಯನ್ನು ಹೊಡೆತ ಕೊಟ್ಟು ಗಂಡನ ಮನ ಪರಿವರ್ತನೆ ಮಾಡಿದ್ದೀಯಪ್ಪ, ಇನ್ನು ಮುಂದೇನೂ ಆತ ಎಲ್ಲ ದುಡ್ದಿದ್ದನ್ನು ತಂದು ಕೊಡ್ಲಿ. ಏನೋ 1,000-2,000 ಅವ್ರ ಕೈ ಕೊಟ್ಟು ಇನ್ನು ಮಿಕ್ಕಿದ್ದು ಈಸ್ಕೊಂಡು ನೀವು ಮನೆ ನಡೆಸ್ಕೊಂಡು, ನಿಮಗೆ ಒಂದು ಹೆಣ್ಣಿಗೆ ಆ ಶಕ್ತಿ ಖಂಡಿತ ಇದೆ, ಅದಕ್ಕೆ ನಾನು ನಿಮ್ಗೆ ಅದನ್ನು ವಹಿಸ್ತಾ ಇದ್ದೀನಿ. ಅದರಿಂದ ಎಷ್ಟು ಬೇಗ ಈ ಸಾಲದ ಅಥವಾ ಈ ಬಡ್ಡಿ ಇದರಿಂದ ಮುಕ್ತರಾಗ್ತಿರೋ, ಗುಡಿಸಲು ಬದುಕಿದ್ರು ನೆಮ್ಮದಿಯಾಗಿರ್ತೀರ. ಸಾಲ ಶೂಲ ಆಗ್ಬಿಡುತ್ತೆ. ಅವರು ಪಶ್ಚಾತ್ತಾಪ ಪಡಬೇಕು. ಏನೋ ಒಂದು ಮನೆ ಕಟ್ಟಲಿಲ್ಲ, ಅಥವಾ ಮನೆಗೇನೋ ಸಾಮಾನು ತರಲಿಲ್ಲ, ಅಥವಾ ಹೆಂಡತಿ ಮಕ್ಳಿಗೇನೋ ಒಂದು ಮಾಡಿಸ್ಕೊಡ್ಲಿಲ್ಲ, ಬರೀ ಕುಡಿಯೋಕೆ ಮಾಡಿದ್ನಲ್ಲ, ಇದೆಂತ ತುಂಬಾ ಇದೆ ಅಣ್ಣ, ಅದ್ರ ಬಗ್ಗೆ ಪಶ್ಚಾತ್ತಾಪ ತುಂಬಾ ಇದೆ ಅಣ್ಣ ಅವ್ರಿಗೆ. ಅದಕ್ಕೆ ಅದ ಪಶ್ಚಾತ್ತಾಪದ ಬೆಂಕಿ ಅವರನ್ನ ಪರಿಶುದ್ಧಗೊಳಿಸುತ್ತೆ. ಬಹಳ ನಮ್ಮ ಪುರಾಣಗಳೆಲ್ಲ ಹೇಳ್ತಾರಲ್ಲ, ಸೀತೆ ಮೇಲೆ ರಾಮ ಅನುಮಾನ ಪಟ್ಟ, ಅಯ್ಯೋ ರಾವಣನ ಬಳಿ ಇದ್ದು ಬಂದವಳು ನಾಳೆ ಲೋಕ ಏನನ್ನುತ್ತೆ, ಯಾವುದೋ ಪರಪುರುಷನ ಜೊತೆ ಇದ್ದು ಬಂದವಳನ್ನು ರಾಮ ಅದು ಹೆಂಗೆ ಸ್ವೀಕರಿಸ್ದ ಅಂತ ಅನ್ನುತ್ತೆ. ಅಯ್ಯೋ ಸೀತೆ ನೀನು ಕಳಂಕವನ್ನು ತೊಳ್ಕೊಳ್ಳೋಕೆ ಏನು ಮಾಡುದು, ಅಗ್ನಿ ಪ್ರವೇಶ ಮಾಡಿ ಹೊರಗಡೆ ಬಂದಿದ್ದು ಅಂತ. ಅವಳು ನಿಜವಾಗ್ಲೂ ಕೆಟ್ಟಿದ್ರೆ ಅಗ್ನಿ ಅವಳನ್ನು ಆಹುತಿ ತಗೊಳ್ತಿತ್ತು, ಕೆಟ್ಟಿಲ್ಲ, ಅವಳು ಶುದ್ಧಳು, ಅದಕ್ಕೆ ಅಗ್ನಿಯಿಂದ ಮಜ್ಜೀವಂತವಾಗಿ ಬಂದ್ಲು ಅಂತ. ಹಂಗೆ ಈ ಕಲಿಯುಗದಲ್ಲಿ ಅಗ್ನಿ ಪ್ರವೇಶ ಇಲ್ಲ, ಆದರೆ ಪಶ್ಚಾತ್ತಾಪದ ಬೆಂಕಿ ಅದಕ್ಕಿಂತ ದೊಡ್ಡದು. ಅಲ್ಲಿ ಪಶ್ಚಾತ್ತಾಪಕ್ಕೆ ಒಳಗಡೆ ಹೋದ್ರೆ ಎಷ್ಟೋ ಜನ ಉಳಿಯೋದೇ ಇಲ್ಲ, ಕಾರಣ ಅವ್ರ ತಪ್ಪು ಅಷ್ಟು ದೊಡ್ಡದಾಗಿರುತ್ತೆ. ಬಟ್ ಕೆಲವೊಬ್ಬರಿಗೆ ಮತ್ತೆ ವಾಪಸ್ ಬರ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಇವರು ಬರ್ತಿದ್ದಾರೆ, ಸಮಯ ಕೊಡು. ಈ ಎಲ್ಲವನ್ನು ದೂಷಿಸಿ ಹೇಳಿ ನಾನು ಎಷ್ಟು ದಿನ ಬದುಕಬಲ್ಲನವ, ಬರೀ ಹೆಂಗ್ ಮಾಡಿದೆ ಹಂಗ್ ಮಾಡಿದೆ ಅದು ಮಾಡಿದೆ ಇದು ಮಾಡಿದೆ ಆಯ್ತು. ಮಾಡಿದ್ದಾರೆ, ಈಗೇನೋ ಸ್ವಲ್ಪ ತಿದ್ದುಕೊಳ್ತಿದ್ದಾರೆ, ಕೆಲ್ಸಕ್ಕೆ ಹೋಗಬೇಕು, ಮನೆಗೆ ಬರಬೇಕು, ಎಷ್ಟು ತಂದು ಕೊಡಬೇಕು, ಹಾಗಂತ ತುಂಬ ಆಳ್ತರ ನಡೆಸ್ಕೊಳ್ಬಾರ್ದು ಯಾರನ್ನು. ನೀನು ಅದನ್ನ ತಲೆಯಲ್ಲಿ ಇಟ್ಕೊಳ್ಳವ, ನಿನಗೆ ಒಳ್ಳೇದಾಗಲಿ. ಯಾವಾಗಾದರೂ ಮುಂದಿನ ಒಂದು 6-7 ತಿಂಗಳು ನಾನು ಹೇಳ್ದಂಗೆ ಅವರೆಲ್ಲ ತಂದು ಕೊಟ್ಟು ನೀನು ನಿಭಾಯಿಸೋದಾದರೆ ಮನೆ ಒಂದು ಮಟ್ಟಿನ ನಿಮ್ಮ ಕಂಟ್ರೋಲ್ಗೆ ಬರುತ್ತೆ. ಈಗಲೂ ಇದೆ, ಬಟ್ ಈ ಹೊರಗಿನ ಸಾಲ ಸೋಲಗಳು ಸ್ವಲ್ಪ ತಲೆ ಕೆಡಿಸ್ತಾ ಇದ್ದಾವಷ್ಟೇ. ಅಯ್ಯೋ ಅವರೆಲ್ಲ ಮನೆ ಕಟ್ಬಿಟ್ರು, ನಾವು ಹಿಂಗೆ ಇದ್ದೀವಿ, ನಮ್ದು ಬರೀ ಇದೆ ಆಯ್ತಲ್ಲಪ್ಪ, ಹಂಗೆ ಹಿಂಗೆ ಏನು ಅಂದ್ಕೊಳ್ಬೇಡ. ನೀನು ಇಡೀ ಜೀವನ ಪೂರ್ತಿ ಗಂಡನ ಕಳಂಕ ತೊಳೆಯೋದ್ರಲ್ಲೇ ಮುಗಿದು ಹೋದ್ರೂ ಪರವಾಗಿಲ್ಲ ಅಂತ ಗಾಂಧಾರಿ ಧೃತರಾಷ್ಟ್ರನಂತ ಕುರುಡ ಗಂಡನನ್ನು ಕಟ್ಟಿಕೊಂಡು ತಾನೂ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಅಯ್ಯೋ ಇಂಥ ಕುರುಡನಿಗೆ ನನ್ನನ್ನು ಕೊಟ್ಟುಬಿಟ್ರಲ್ಲ ನಮ್ಮಪ್ಪ ಅಂತ ಯೋಚನೆ ಮಾಡಲಿಲ್ಲ ಅವಳು. ನಾನು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂದುಕೊಂಡು ಗಂಡ ನೋಡದ ಜಗತ್ತು ನನಗೂ ಬೇಡ ಅಂದ್ಕೊಂಡು ಅವಳು ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಲು. ಇವತ್ತು ನಾವು ಪತಿವ್ರತೆ ಅಂತೀವಿ, ಅವಳನ್ನು ಮಹಾನ್ ಭಾವೆ ಎಂದು ಉದಾಹರಣೆ ಕೊಡ್ತೀವಿ. ಅದೇ ಗಂಡ ಇಂಥವನು ಅಂತ ಬಿಟ್ಟು ಹೋದವ್ರನ್ನ ನಾವಿವತ್ತು ಲೆಕ್ಕಕ್ಕೂ ಇಟ್ಕೊಂಡಿಲ್ಲ. ತ್ಯಾಗದಿಂದ ಮನುಷ್ಯನ ಬದುಕು, ಮನುಷ್ಯನ ಅಂತರಂಗ ಅಥವಾ ಮನುಷ್ಯನ ಜೀವನ ಭಗವಂತನಿಗೆ ಪ್ರಿಯವಾಗುತ್ತೆ. ಹಾಗಾಗಿ ಅವರವ್ರನ್ನ ಹೋಲಿಕೆ ಮಾಡಿಕೊಂಡು ನೋಡು ಅವ್ರ ಗಂಡ ಅವ್ರ ಮಕ್ಕಳು ಅವ್ರ ಹೆಂಡತಿ ಎಲ್ಲ ಹಂಗೆ ದೊಡ್ಡದು ಮನೆ ಕಟ್ಕೊಂಡ್ರು ಬುದ್ಧಿವಂತರಾದರೂ ನಮ್ದು ಬರೀ ಹಿಂಗೆ ಆಯ್ತಲ್ಲಪ್ಪ. ಈ ಜನ್ಮದಲ್ಲಿ ನಂದು ಇದೆ ಅಂತ ಬರ್ದಿದ್ರೆ ಅದನ್ನ ಯಾರೂ ತಪ್ಸೋಕ್ಕಾಗಲ್ಲ. ಅನುಭವಿಸೋದೇ ಅನುಭವಿಸ್ತೀಯ, ಅದನ್ನು ಕೊರ್ಕೊಂಡು ಯಾಕೆ ಅನುಭವಿಸ್ತೀಯ, ಖುಷಿಯಾಗಿ ಅನುಭವಿಸು ಅಂತ. ನಮ್ಮ ತಾಯಿ ಈಗವ ಏನೋ ಒಂದು ಮನೆ ಒಳ್ಳೆ ಜೀವನ ಅಂತ ನೋಡ್ತಿರೋದು. ಕಳೆದ 20 ವರ್ಷದಿಂದ ಬರೀ ಮಿಷಿನ್ ಏನು ಟೈಲರಿಂಗ್ ಮಿಷಿನ್ ತುಳಿದು ಇವತ್ತಿಗೂ ಕಾಲು ನೋವು ಅಂತ ರಾತ್ರಿ ಹೊತ್ತಾದ್ರೆ ನಮಗೆ ಅದೆಲ್ಲ ಕೆಲವೊಂದು ನೋವುಗಳನ್ನು ನಾನು ನೀಗಿಸೋಕಾಗದೇ ಇರ್ಬೋದು, ಆದರೆ ಅವರಿಗೊಂದಷ್ಟು ಸಮಾಧಾನ ಪ್ರೀತಿ ಜಗತ್ತಿಗೆ ಹೇಳೋ ನಾನು ನನ್ನ ತಾಯಿಗೆ ಹೇಳದೇ ಇರ್ತೀನಿ. ಬಟ್ ನನಗದು ಅರ್ಥವಾಗುತ್ತೆ. ಅವರು ಗಂಡ ನೆಮ್ಮದಿ ಇಲ್ಲ ಅಂದಾಗ ಮಕ್ಕಳಿಂದಲಾದ್ರೂ ಅದು ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಎಷ್ಟೋ ತಾಯಿಯಂದಿರು ಬದುಕ್ತಾರಲ್ಲ, ಅಂಥದ್ದೊಂದು ಬದುಕು ನಿಂದಾಗಲಿ ಅಂತ ಅಷ್ಟೇ. ಆಗ್ಲವ ನೀನೇ ಹೇಳ್ತೀಯ ಈಗ ಸರಿ ಇದೆ ಗುರುಗಳೇ ನನ್ನ ಬದುಕು ಅನ್ನೋ ರೀತಿಯಲ್ಲಿ ಮುಂದಿನ ಒಂದು 6 ತಿಂಗಳು ಅರ್ಥಾತ್ ಮುಂದಿನ ವರ್ಷದ ಆರಂಭದ ವೇಳೆಗೆ ನಿನ್ನ ಮನೆಯ ಈ ಗೊಂದಲಗಳೆಲ್ಲ ಪರಿಹಾರ ಆಗಿರ್ತವೆ. ಆದರೆ ಮಾತಿನ ಮೂಲಕ ಯುದ್ಧ ಮಾಡ್ಕೊಳ್ಬೇಡಿ. ನಿನ್ನ ದುಡಿಮೆ ಮುಂದುವರ್ಸವ, ನಿನ್ನ ಮಗನಿಗೆ ಒಳ್ಳೆ ಬದುಕು ಅಥವಾ ಒಳ್ಳೆಯ ಬಾಲ್ಯ ಒಳ್ಳೆಯ ಸಂಸ್ಕಾರ ಕೊಡು, ಅದೇ ನಿನ್ನ ಮನೆಯ ದೀಪ, ಇದು ಯಾವುದೂ ಅಲ್ಲ. ನಿನಗೆ ಒಳ್ಳೇದಾಗ್ಲವ. ಬಹಳ ಖುಷಿ ಆಯ್ತು ಕಾರ್ಯಕ್ರಮ ಕೇಳ್ತಾ ಇರೋದ್ರಿಂದ. ಏನೋ ಒಂಚೂರು ನಿನಗೊಂದು ದಾರಿ, ಒಂದು ಬೆಳಕು. ನಾನ್ ನಿಮ್ ಕಾರ್ಯಕ್ರಮ ಕೇಳಿಸ್ಕೊಂಡೆ ಅರ್ಧ ಸಮಾಧಾನ ಮಾಡ್ಕೊಂತೀನಣ್ಣ.
ಎಷ್ಟು ಕೋಪದಲ್ಲಿರುವೆ ನಾನು. ಆ ಹೆಣ್ಮಕ್ಳದೆಲ್ಲ ಕೇಳ್ತೀನಲ್ಲ ಆ ದುಃಖಗಳು, ಅವ್ರ ಮುಂದೆ ನಂದು ಸ್ವಲ್ಪ ಅಂತ ಅನ್ಕೊಂತೀನಿ ಅಷ್ಟೇನ. ಅವ್ರು ಪಡ್ತಾ ಇರೋದು ಆ ಗಂಡಗಳು, ಆ ಗಂಡದಿವ್ರು ತುಂಬಾ ಅಣ್ಣ. ಅವ್ರಿಗೆಲ್ಲ ಹೋಲಿಸ್ಕೊಂಡ್ರೆ ನನ್ ಸಂಸಾರ ಎಷ್ಟೋ ಬೇಕು ಅಂತ ಅನ್ಸುತ್ತೆ ಅಣ್ಣ ನಿಜವಾಗ್ಲು. ಅದ್ರಲ್ಲಿ ಆ ಸಮಾಧಾನದಲ್ಲಿ ಸ್ವಲ್ಪ ಜೀವನ ಮಾಡ್ತಾ ಇದ್ದೀನಿ ಅಣ್ಣ ನಾನು. ಆಗ್ಲವಾ, ಎಲ್ಲ ಸರಿ ಹೋಗುತ್ತೆ. ಬಟ್ ಅಂದ್ರೆ ಕಾಲದ ಪ್ರವಾಹದಲ್ಲಿ ನಮಗೆ ಬೇಕಾದ ಕಾಲಕ್ಕೆ ಎಲ್ಲವೂ ಸರಿ ಹೋಗದೇ ಇರಬಹುದು. ಬಟ್ ಸರಿ ಹೋಗುವುದಂತೂ ಸತ್ಯ. ಬಟ್ ಸಂತಾನಗಳನ್ನು ಕೊಟ್ಟಿದ್ದಾನೆ, ಅವುಗಳನ್ನು ಯೋಗ್ಯರನ್ನಾಗಿಸ್ಕೊಂಡು ನಮ್ಮ ಮುಂದಿನ ಭವಿಷ್ಯವನ್ನು ನಾವೇ ಕಟ್ಟಿಕೊಳ್ಬೇಕು. ಬಟ್ ಗಂಡದ ಮೇಲೆ ನಂಬಿಕೆ ಇಡಪ್ಪ. ನಂಬಿಕೆ ಕಳ್ಕೊಂಡು ಅನುಮಾನ ಪಟ್ಟು ದಿವಸ ಮನೆಯನ್ನು ರಣರಂಗ ಮಾಡ್ಕೊಳ್ಳೋದಕ್ಕಿಂತ ನಂಬಿಕೆ ಇಡು. ಅವರಿನ ಮೇಲೆ ಒಳ್ಳೆ ರೀತಿಯಲ್ಲಿ ನಿಮ್ಮ ಜೊತೆ ಇರ್ತಾರೆ. ಬಟ್ ಈ ಹಿಂದೆ ಆಗಿರೋ ಅನುಭವಗಳು ಮತ್ತೆ ನಿಮ್ಗೆ ಅವ್ರು ಎಷ್ಟೇ ಸರಿ ಹೋದ್ರು ನಿಮ್ಗೆ ಅದೇ ಯೋಚನೆಗಳು ತರ್ತಾ ಇರ್ತಾವ. ಹೊಣೆ ಅಲ್ಲ ಅದಕ್ಕೆ, ನಿನ್ನ ಹೊಣೆ ಅದಕ್ಕೆ ಅಲ್ವಾ? ಯಾಕಂದ್ರೆ ಒಂದ್ಸಲಿ ಮಗ ಯಾಕೋ ಮಧ್ಯರಾತ್ರಿ ಆದ್ರೂ ಫೋನ್ ಹಿಡ್ಕೊಂಡಿದ್ದ ಅಂತ ಅವ್ನು ನಿದ್ಗಣ್ಣಲ್ಲಿ ಒಂದ್ಸಲಿ ನೋಡ್ಬಿಟ್ರೆ ನಾಳೆಯಿಂದ ಮಗನ್ ನಂಬೋದ್ರೇನೆ ಬಿಟ್ಬಿಡ್ತೀವಿ ನಾವು. ಅದು ಹಂಗೇನೆ ಕತೆ. ಯಾರೋ ಒಬ್ರು ಮನೆಗೆ ನೆಂಟರು ಬಂದು ಹೋದ್ಮೇಲೆ ಏನೋ ಒಂದು ವಸ್ತು ಕಾಣ್ತಿಲ್ಲ ಅಂದಾಗ ಅವ್ರು ನೆಕ್ಸ್ಟ್ ಮನೆ ಕರಿಯೋಕೆ ಇಂದ ಮುಂದೆ ನೋಡ್ತಾರಲ್ಲ, ಹಂಗೆ ಅದು ಅನುಮಾನ ಅನ್ನೋದೇ ಹಾಗೆ. ಅದೊಂದು ಕೆಟ್ಟ ಗುಣ. ಇರ್ಲಿ, ಅದೆಲ್ಲವೂ ಸಹಜ. ಮುಂದುವರೆಸವ, ನೀನು ದುಡಿಮೆ ಮಾಡು, ನಿನ್ಗೆ ಒಳ್ಳೇದಾಗಲಿ, ದೇವರನ್ನ ನಂಬು, ಎಲ್ಲ ಒಳ್ಳೇದಾಗುತ್ತೆ. ನಿನಗೆ ಶುಭವಾಗಲಿ ತಾಯಿ. ಹಾ, ಇದು ನನ್ನ ಈ ಮಾತುಗಳಿಂದ ಗಂಡನಿಗೆ ಬೇಸರವೋ ಹೆಂಡತಿಗೆ ಬೇಸರವೋ ಅನ್ನೋದು ನನ್ನ ತಲೆಯಲ್ಲಿ ಇರಲ್ಲ. ಈ ತೀರ್ಪುಗಳು ಕೊಡಬೇಕಾದ್ರೆ ಒಟ್ಟಾರೆಯಾಗಿ ಅಲ್ಲಿ ಯಾರ್ದೋ ತಪ್ಪನ್ನು ಕ್ಷಮಿಸಬೇಕಿದೆ. ಮತ್ತು ಆ ವ್ಯಕ್ತಿಯ ಪಶ್ಚಾತ್ತಾಪಕ್ಕೊಂದು ಬೆಲೆ ಕೊಡಬೇಕಿದೆ. ನಾನು ಅವ್ರಿಗೆ ಹೇಳಿದೆ, ಈಗ ಗಂಡ ನಾನೊಬ್ಬ ಗಂಡಸು, ನಾನು ಇರೋದೇ ಹಿಂಗೆ ಕಣೆ, ಅದೇನು ಮಾಡ್ಕೊಳ್ತಿ ಮಾಡ್ಕೋ ಅನ್ನುವ ಅಧರ್ಮಿಗಳು ಇದ್ದಾರೆ. ಅವ್ರದ್ದೊಂದು ಉದಾಹರಣೆ ಕೊಟ್ಟು, ಇಲ್ಲವಾ ನಿನ್ನ ಗಂಡ ತಿದ್ದುಕೊಳ್ತೀನಿ ಅಂತಿದ್ದಾರೆ, ಒಂಚೂರು ಬೆಲೆ ಕೊಡವ ಅಥವಾ ಒಂಚೂರು ಸಮಯ ಕೊಡವ ಅಂತ ಹೇಳೋದು ಒಂದು ಕಡೆ. ಇಲ್ಲಿ ಯಾರನ್ನೋ ಈಕೆ ಪರ ಅಥವಾ ಅವ್ರ ವಿರುದ್ಧ ಅಥವಾ ಅವ್ರ ಪರ ಈಕೆ ವಿರುದ್ಧ ಅನ್ನೋದು ವಿಚಾರ ಅಲ್ಲ. ಒಟ್ಟಾರೆಯಾಗಿ ನಮ್ಮ ಉದ್ದೇಶ ಒಂದು ಸಂಸಾರದಲ್ಲಿ ಬಂದ ಗೊಂದಲಗಳು. ಪಾಪ ಈ ಹೆಣ್ಮಕ್ಳಿಗೆ ಹೇಳ್ಕೊಳ್ಳಿಕ್ಕೆ ಯಾರಿದ್ದಾರೆ? ಹೇಳ್ಕೊಂಡ್ರೂ ಕೂಡ ಅದನ್ನು ಇನ್ಯಾವುದೋ ಅರ್ಥ ಕೊಟ್ಟು ಇಬ್ಬರು ಮಧ್ಯೆ ತಂದಿಕ್ಕೋ ಬುದ್ಧಿ ಇರೋರು ಇರ್ತಾರೆ. ಅಂಥದ್ರಲ್ಲಿ ಈಕೆಗೊಂದು ಮನಸ್ಸು ಹಗುರ. ದಯವಿಟ್ಟು ನಾನು ಹೇಳೋದು, ಕುಡಿತ ಅನ್ನೋದು ನೋಡಿ ಏನೇನು ಮಾಡಿಸುತ್ತೆ ಸಂಸಾರವನ್ನು. ದುಡಿಮೆ ಮಾಡ್ತೀರಿ, ಹೆಂಡತಿಗೆ ಅದನ್ನು ತಂದು ಕೊಡೋದು ಅಥವಾ ಹೆಂಡತಿ ಗಂಡನಿಗೆ ತಂದು ಕೊಡೋದು, ಪರಸ್ಪರ ಒಂದು ಚೀಟಿ ಕಟ್ತಿರೋ, ಎಲ್ಲೋ ಮನೆಗೆ ಒಂದು ವಸ್ತು ಸಾಮಾನು ತಗೊಳ್ತಿರೋ, ಏನೋ ಮಾಡ್ತಿರೋ, ಇದನ್ನು ತಗೊಂಡೆ ಕಣ್ರಿ ಅಥವಾ ಇದನ್ನು ತಗೊಂಡೆ ಕಣೆ, ನೋಡಿ ಇವತ್ತು ನಾನು ಇದೊಂಚೂರು ದುಡ್ಡು ಖರ್ಚು ಮಾಡಿದೆ ಕಣೆ, ಹಿಂಗೆ ಯಾಕೆ ಹೇಳ್ಕೊಳ್ಳೋಕೆ ಸಾಧ್ಯವಾಗುತ್ತಿಲ್ಲ ಅಂದರೆ, ಇವತ್ತು ನಾನು ಗಂಡಸು, ನಾನು ದುಡ್ಕೊಂಬರ್ತೀನಿ, ಅವಳು ಸುಮ್ಮನೆ ಒಳಗಡೆ ದುಡ್ಡು ಮಾಡಾಕಿದ್ರೆ ಸಾಕು, ಅವಳಿಗೆ ಎಲ್ಲ ಹೇಳ್ಕೊಂಡು ಇಲ್ಲ. ನನಗೆ ಈ ರೀತಿಯ ಮನಸ್ಥಿತಿಗಳು ತುಂಬ ಸಮಯ ಒಟ್ಟಿಗೆ ಇರಲಿಕ್ಕಾಗಲ್ಲ. ಆದಷ್ಟು ಹೆಂಡತಿಯನ್ನು ಗಂಡನ ವ್ಯವಹಾರಗಳಲ್ಲಿ ಇನ್ವಾಲ್ವ್ ಮಾಡಿಕೊಳ್ಳಿ. ಆಗ ಹೆಂಡತಿಗೂ ಒಂದು ಖುಷಿ, ಅಯ್ಯಪ್ಪ ಗಂಡ ನನ್ನನ್ನು ಕೇವಲ ಅಡುಗೆ ಮಾಡಿ ಕಸ ಗುಡಿಸಿ ಮನೆ ಒರೆಸೋಕ್ಕೆ ಮಾತ್ರ ಇಟ್ಕೊಂಡಿಲ್ಲ, ಕಷ್ಟ ಸುಖಗಳಲ್ಲಿ ಅಥವಾ ಏನೋ ಮನೆಯ ಸಮಸ್ಯೆಗಳಲ್ಲಿ ಅಥವಾ ಮನೆಯ ವ್ಯವಹಾರಗಳಲ್ಲಿ ನನ್ನನ್ನು ಕೂಡ ಕೇಳ್ತಾರಪ್ಪ, ನನ್ನನ್ನು ಕೂಡ ಬೆಲೆ ಕೊಡ್ತಾರಪ್ಪ, ಅಥವಾ ನನ್ನನ್ನು ಇನ್ವಾಲ್ವ್ ಮಾಡ್ಕೊಳ್ತಾರಪ್ಪ, ಇಂಥದ್ದೇನೋ ಒಂದು ನಂಬಿಕೆ ಬಂದಾಗ ಆಕೆಯನ್ನು ಯಾವ ಆಕರ್ಷಣೆಗಳು ಕೂಡ ಗಂಡನಿಂದ ದೂರ ಮಾಡಲಿಕ್ಕಿಲ್ಲ. ಗಂಡ ಲಾಭದಲ್ಲಿದ್ದಾಗ ಹೆಂಡತಿಗೆ ಯಾಕೆ ಹೇಳಬೇಕು ಅಂತ ಇದ್ರೆ, ನಷ್ಟದಲ್ಲೂ ಕೂಡ ಹೆಂಡತಿ ಯಾಕೆ ಸೇವೆ ಮಾಡ್ಬೇಕು ನಿಮಗೆ? ಕತೆ ಆಗಲಿ, ಒಳ್ಳೇದಾಗಲಿ, ಕುಟುಂಬಕ್ಕೆ ಒಳ್ಳೇದಾಗಲಿ. ನೋಡಿ ಪಾಪ ಅವರು ಕುಡಿತ ಬಿಟ್ಟಿದ್ದಾರೆ, ಅದು ಒಳ್ಳೆಯದು, ದುಡಿಮೆ ಮಾಡ್ಕೊಳ್ಬೋದು. ಆಡ್ತಿ ದುಶ್ಚಟಗಳು
ನಿಮ್ಮ 1000 ಕೋಟಿ ದುಡಿಮೆಯನ್ನು ಕೂಡ ಲೆಕ್ಕಕ್ಕಿಡೋದಿಲ್ಲ. ಸಂಸಾರ ನಾಶನ ಮಾಡಿಬಿಡ್ತವೆ. ಒಳ್ಳೆಯದಾಗ್ಲವಾ?